ನಮಸ್ಕಾರ. ಇವತ್ತಿಂದ 6 ದಿವಸ ನಡೀತಾ ಇರುವ ಈ ಅಭಿಜ್ಞಾನ ಶಾಕುಂತಲ ವ್ಯಾಖ್ಯಾನ ಮಾಲೆಯನ್ನು ಗೆಳೆಯರಾದ ಶ್ರೀಶಾ ಮತ್ತು ಶ್ರೀಮತಿ ಶ್ರೀಶಾ ದಂಪತಿಗಳು ಪ್ರಯೋಜನ ಮಾಡಿದ್ದಾರೆ. ಅವರಿಗೆ ಅವರ ಪರಿವಾರಕ್ಕೆಲ್ಲ ಶುಭ ಕೋರ್ತೇನೆ. ಕಳೆದ ವರ್ಷ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಕಾಳಿದಾಸನ ಕಾವ್ಯ ಸಂಸ್ಕೃತಿ ಕುರಿತ ಅವಲೋಕನ ಮಾಲೆಯನ್ನು ಆರಂಭಿಸಿದರು. ಅದನ್ನು ಮುಂದುವರಿಸೋಣ ಅಂದರೆ ಭೈರಪ್ಪನವರು, ಕುಮಾರವ್ಯಾಸ, ತ್ಯಾಗರಾಜರು ಎಲ್ಲ ಅಡ್ಡ ಬಂದುಬಿಟ್ರು. ಸಾಮಾನ್ಯವಾಗಿ ಆಮೇಲೆ ಬಂದು ಸೇರಿಕೊಳ್ಳೋರ್ದ ರಭಸ ಸ್ವಲ್ಪ ಜಾಸ್ತಿ ಇರುತ್ತೆ. ವಿಪ್ರತಿಷೇಧೇಚ ಪರಂ ಕಾರ್ಯಂ. ಹೀಗೆ ಕಾಳಿದಾಸ ತಾತ್ಕಾಲಿಕವಾಗಿ ಹಿಂದಕ್ಕೆ ಸರಿಬೇಕಾಯಿತು. ಈಗ ಪಾಪ ಮತ್ತೆ ಬಂದಿದ್ದಾನೆ, ಅವನ್ನ ಗಮನಿಸೋಣ. ಹಿಂದಿನ ವ್ಯಾಖ್ಯಾನ ಮಾಲೆಯಲ್ಲಿ ಗಣೇಶ್ ಅವರು ಕಾಳಿದಾಸನ ಕಾವ್ಯಗಳುದ್ದಕ್ಕೂ ಹೇಗೆ ಅತ್ಯಂತ ಉದಾತ್ತವಾದ ಜೀವನ ಮೌಲ್ಯಗಳು ಪ್ರತಿಫಲಿತವಾಗಿವೆ ಅನ್ನೋದನ್ನು ವಿವರಿಸಿದರು. ಕಾಳಿದಾಸನಲ್ಲಿ ಹೇಗೆ ಕಾವ್ಯ ಮತ್ತು ದರ್ಶನದ ತಾದಾತ್ಮ್ಯ ಇದೆ ಅದನ್ನು ಸ್ಫುಟಪಡಿಸಿದರು. ರಘುವಂಶ, ಕುಮಾರ ಸಂಭವಗಳಲ್ಲಿ ಹೇಗೆ ಕಥನವೇ ಪುರುಷಾರ್ಥ ಪ್ರತಿಪಾದನೆಯೂ ಆಗಿಬಿಟ್ಟಿದೆ ಅನ್ನೋದನ್ನು ಎತ್ತಿ ತೋರಿಸಿದರು. ಶಿವಪಾರ್ವತಿ ವಿವಾಹ ಪ್ರಕರಣದಲ್ಲಿ ಒಂದೊಂದು ವಿವರದಲ್ಲಿಯೂ ಹೊಮ್ಮಿರುವ ಸಾಂಸ್ಕೃತಿಕ ಮೌಲ್ಯಗಳಿಗೆ ಗಮನ ಸೆಳೆದರು. ಆ ವಿವಾಹವೇ ಒಂದು ಇಡೀ ಉಪನ್ಯಾಸಕ್ಕೆ ವಿಷಯ ಆಗಿತ್ತು. ಹೀಗೆ ಕವಿಯಾಗಿ ಮತ್ತು ದಾರ್ಶನಿಕನಾಗಿ ಕಾಳಿದಾಸನ ಅನನ್ಯತೆಯನ್ನು ನಮಗೆ ಮನವರಿಕೆ ಮಾಡಿಕೊಟ್ರು. ಅದೇ ಸರಣಿಯಲ್ಲಿ ಅಭಿಜ್ಞಾನ ಶಾಕುಂತಲ ನಾಟಕದ ಅವಲೋಕನ ಈ 6 ದಿವಸ ನಡೆಯೋದಿದೆ. ಅಭಿಜ್ಞಾನ ಶಾಕುಂತಲದಲ್ಲಿ ಒಳ್ಳೆಯ ಕಥೆಯ ಹಂದರ ಇದೆ. ಅದಕ್ಕಿಂತ ಮಿಗಿಲಾಗಿ ಭಾವಾನುಸಂಧಾನವೂ ಇದೆ. ನಾಟಕೀಯ ಗುಣ, ಅತ್ಯುನ್ನತ ಮಟ್ಟದ ಕಾವ್ಯಸಿದ್ಧಿ, ಪಾತ್ರ ಸೃಷ್ಟಿ, ವರ್ಣನಾ ಚಾತುರಿ, ಸಂವಾದದ ಲವಲವಿಕೆ, ಆಲಂಕಾರಿಕ ದೃಷ್ಟಿಯ ಔಚಿತ್ಯ ಎಲ್ಲವನ್ನೂ ದಟ್ಟವಾಗಿ ಶಾಕುಂತಲದಲ್ಲಿ ನಾವು ಕಾಣಬಹುದು. ಹೀಗಾಗಿ ವಿಲಿಯಂ ಜೋನ್ಸ್ ಇದನ್ನು ಜೆಮ್ ಆಫ್ ಓರಿಯೆಂಟಲ್ ಲಿಟರೇಚರ್ ಅಂತ ವರ್ಣಿಸಿದ್ದಾಗಲಿ, ಗೈಟೆ ಕವಿ ಇದರ ಬಗ್ಗೆ ಪದ್ಯವನ್ನೇ ಬರೆದದ್ದಾಗಲಿ ಅತಿಶಯ ಅಂತೇನು ಅನಿಸೋದಿಲ್ಲ. ವಿಶ್ವ ಸಾಹಿತ್ಯಕ್ಕೆ ಭಾರತದ ಶ್ರೇಷ್ಠ ಕೊಡುಗೆಗಳಲ್ಲಿ ಶಾಕುಂತಲವನ್ನು ಗಮನಿಸಲೇಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಹಜತೆಯಲ್ಲಿಯೇ ಸೊಗಸನ್ನು ಮೆರೆಯಿಸುವ ಇಲ್ಲಿಯ ಕಲ್ಪಕತೆ ಏನಿದೆ ಅದು ಬಹಳ ಆಸ್ವಾದನೀಯವಾಗಿರುತ್ತೆ. ಕಾಳಿದಾಸನ ಯಾವುದೇ ಕೃತಿಯನ್ನು ಓದೋದು ಒಂದು ಮರೆಯಲಾಗದ ಅನುಭವ. ಆ ಅನುಭವದಲ್ಲಿ ಭಾಗಿಗಳಾಗೋಣ ಅಂತ ಹೇಳ್ತಾ ತಮ್ಮ ವ್ಯಾಖ್ಯಾನವನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ವೇದಿಕೆಯಲ್ಲಿ ಮತ್ತೆ ಕಾಳಿದಾಸ ಬಂದಿದ್ದಾನೆ. ಇನ್ನೇನು ನಾವು ಸರ್ವಧಾರಿ ಸಂವತ್ಸರದ ಕಡೆಯಲ್ಲಿದ್ದೀವಿ. ಫಾಲ್ಗುಣ ಮಾಸ ಬಂದಿದೆ. ಹತ್ತಿರದಲ್ಲಿಯೇ ಕಾಮನ ಹಬ್ಬ, ಕಾಮದಹನೋತ್ಸವ ಆಗುತ್ತೆ. ಇನ್ನೇನು ವಸಂತ ಋತು ನಿಕಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಸತ್ಕಾವ್ಯಗಳ ಅಧ್ಯಯನ ಮಾಡುವ ಅವಕಾಶ ತುಂಬ ಪುಣ್ಯಾವಕಾಶ. ಜೊತೆಗೆ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಗೆಳೆಯರು ಕೂಡ ಆತ್ಮೀಯರಾದವರು. ಹಾಗಾಗಿ ಇದು ನಿಜವಾಗಿ ಪರಿಷದಿಯಂ ರಸಜ್ಞ. ಅವನು ಶ್ರೀಹರ್ಷ ಹೇಳ್ತಾನಲ್ಲ, ಶ್ರೀಹರ್ಷೋ ನಿಪುಣಃ ಕವಿ ಪರಿಷದಪ್ಯೇಷ ಗುಣಗ್ರಾಹಿಣಿ ಲೋಕೇ ಹಾರಿಚ ವತ್ಸರಾಜ ಚರಿತಂ ನಾಟ್ಯೇ ಚ ದಕ್ಷಾವಯಂ ಅಂತ. ಆ ಕೊನೆಯದನ್ನು ಹೇಳೋದಕ್ಕೆ ನನಗೆ ಅಳುಕುಂಟು. ನಾಟ್ಯೇಚ ದಕ್ಷಾವಯಂ ಅನ್ನೋ ತರಹ ಪಾಠ್ಯೇಚ ದಕ್ಷಾವಯಂ ಅಲ್ಲ. ಶಾಕುಂತಲವನ್ನು ಪೂರ್ತಿ ಅರ್ಥ ಮಾಡಿಕೊಂಡಿದ್ದೀನಿ, ಅದರ ಸ್ವಾರಸ್ಯವನ್ನು ಹಿಂಡಿ ತೆಗೆದು ತೋರಿಸ್ತೀನಿ ಎನ್ನುವ ಧಾರ್ಷ್ಟ್ಯ ಬಹಳ ಕಷ್ಟ. ಯಾಕೆಂದರೆ ಮಲ್ಲಿನಾಥನೇ ಹೇಳಿಬಿಟ್ಟಿದ್ದಾನೆ, ಕಾಳಿದಾಸ ಗಿರಾಂಸಾರ ಕಾಳಿದಾಸ ಸರಸ್ವತಿ ಚತುರ್ಮುಖೋತವಾ ಸಾಕ್ಷಾತ್ ವಿದುರ್ನಾನ್ಯಸ್ತು ಮಾದೃಶ. ಹಾಗಾಗಿ ನನ್ನದಲ್ಲ. ಆದರೆ
ಡಿ ವಿ ಜಿಯವರ ಶ್ರೀರಾಮ ಪರೀಕ್ಷಣದಲ್ಲಿ ಅವರು ಹೇಳ್ತಾರಲ್ಲ, ಕರ ಪುನರ್ಲೇಹನದಿಂ, ಒಳ್ಳೆ ಸುಗ್ರಾಸ ಭೋಜನ ಮಾಡಿದ ಮೇಲೆ ಕೈಯನ್ನು ನೆಕ್ಕುವುದ್ರೊಳಗೊಂದು ರುಚಿ ಇದೆ, ಒಂದು ಸೊಗಸಿದೆ ಅಂತ. ಹಾಗೆ ಆ ಕೈ ನೆಕ್ಕುವ ಕೆಲಸ ನಾನು ಮಾಡ್ತೀನಿ. ಎಷ್ಟೋ ವರ್ಷಗಳಿಂದ ಶಾಕುಂತಲ ಓದ್ತಾ ಬಂದಿದ್ದೀನಿ. ಮೂಲವನ್ನು ನನ್ನ 16-17ನೇ ವಯಸ್ಸಿನಲ್ಲಿ ಓದೋದಕ್ಕೆ ಆರಂಭ ಮಾಡಿದ್ದು. ಇದೇನು ಮಹಾ ಅನ್ನುವ ಉಪೇಕ್ಷೆಯಿಂದ ಆರಂಭ ಮಾಡಿದ್ದು, ಅಪೇಕ್ಷೆಯಿಂದ ಮುಂದುವರೆದು ಪರಿಪ್ರೇಕ್ಷೆಯಿಂದ ಈಗ ಸದ್ಯಕ್ಕೆ ಸಿದ್ಧವಾಗಿ ಅದು ಬಹಳ ದೊಡ್ಡ ದರ್ಶನ ಅಂತ ಅನಿಸಿದೆ. ಕಾಳಿದಾಸನ ಶಾಕುಂತಲದ ಪ್ರಸಿದ್ಧಿ ಸಿದ್ಧಿಗಳ ಬಗ್ಗೆ ಪೂರ್ವ ಕವಿಗಳು, ವಿದ್ವಾಂಸರು, ವಿಮರ್ಶಕರು ಮಾಡಿರುವಂಥ ಪ್ರಶಂಸೋಲ್ಲೇಖಗಳು ಅದೇ ಒಂದು ಗ್ರಂಥ ಭಂಡಾರಕ್ಕಾಗುವಷ್ಟಿದೆ. ಅದರ ಬಗ್ಗೆ ನಾವು ಹೋಗಬೇಕಿಲ್ಲ, ನೇರ ಕೃತಿಯನ್ನೇ ನೋಡಬಹುದು. ಏನೆಂದರೆ ಅದು ಪರಿಣತ ಫಲ, ಪರಿಣತ ಮತಿಯಾದ ಮಹಾಕವಿಯ ಒಂದು ಪ್ರಜ್ಞಾಫಲ, ಪ್ರತಿಭಾಫಲ. ಅಲ್ಲಿ ಒಂದೇ ಒಂದು ಪದವೂ ವ್ಯರ್ಥವಾಗಿ ಬಳಕೆ ಆಗಿಲ್ಲ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ನಾನು ನೋಡಿದಂತೆ ಪ್ಲೇ ಪರ್ಫೆಕ್ಟ್ ಅಂತ ಹೇಳಬಹುದಾದ ಶ್ರೇಯಸ್ಸಿಗೆ ಪಾತ್ರರಾಗಬಲ್ಲವು ಎರಡೇ, ಒಂದು ಶಾಕುಂತಲ, ಮತ್ತೊಂದು ಮುದ್ರಾ ರಾಕ್ಷಸ. ಈಗಾಗಲೇ ಮುದ್ರಾ ರಾಕ್ಷಸವನ್ನು ನಾವು ಕಂಡ್ವಿ. ಅದು ಬುದ್ಧಿವಿಲಾಸದ ಪರಾಕಾಷ್ಠೆಯಾದರೆ ಇದು ಭಾವವಿಲಾಸದ ಪರಾಕಾಷ್ಠೆ. ಎರಡರೊಳಗೂ ಅತ್ಯಂತ ಸಂಯಮ. ವಾಂಗ್ನಿಯಮ ಅಂದರೆ ಆ ರೀತಿಯಾಗಿದೆ. ಧ್ವನಿಯೇ ಇಲ್ಲಿ ತಾಂಡವಸ್ತಾ ಇದೆ ಅಂತಂದರೆ ತಪ್ಪಲ್ಲ. ಇನ್ನೂ ರಮಣೀಯವಾದಂಥ ನಾಟಕಗಳು ಹಲವಿವೆ. ಮೃಚ್ಛಕಟಿಕ ಇದೆ, ಸ್ವಪ್ನ ನಾಟಕ ಇದೆ, ಮಾಲವಿಕಾಗ್ನಿಮಿತ್ರ ಇದೆ, ಭವಭೂತಿಯ ಮಹಾಪ್ರಸಿದ್ಧವಾದಂಥ ಉತ್ತರ ರಾಮಚರಿತೆ ಇದೆ, ವೇಣಿ ಸಂಹಾರ ಇದೆ, ಹೀಗೆಲ್ಲ ಉಂಟು. ಆದರೆ ಒಂದು ಸ್ವಲ್ಪವೂ ವ್ಯರ್ಥವಾಗದ, ಪೋಲಾಗದ ಕಾಂಡೆನ್ಸ್ಡ್ ವಿಸ್ಡಮ್ ಅಂದರೆ ಇಲ್ಲಿ. ಕಾಳಿದಾಸನ ದರ್ಶನ ಮತ್ತೊಂದು ಇತ್ಯಾದಿಗಳ ಬಗ್ಗೆ ನಾನೇನು ಪ್ರಸ್ತಾವಿಸಬೇಕಾಗಿಲ್ಲ. ಅದೆಲ್ಲ ಹಿಂದೆಯೇ ಕಾಳಿದಾಸನ ಕಾವ್ಯ ಸಂಸ್ಕೃತಿಯ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ತಿಳಿಸಿದ್ದೀನಿ. ಮತ್ತು ಈ ಹೊತ್ತು ಶಾಕುಂತಲದ ನಾಂದಿ ಪದ್ಯದ ಬಗ್ಗೆಯೂ ಹೆಚ್ಚು ವಿಸ್ತಾರ ಮಾಡೋಲ್ಲ, ಅದನ್ನು ಅಲ್ಲಿ ವಿಸ್ತರಿಸಿದ್ದನಾದ ಕಾರಣ. ಆದರೆ ಈ ಒಂದು ನಾಟಕ ಯಾವ ರೀತಿಯಾದದ್ದು, ನಾಟಕದ ಸ್ವರೂಪ ಏನು ಅನ್ನುವುದನ್ನು ಸ್ವಲ್ಪ ಉಪಕ್ರಮದಿಂದ ನೋಡಬಹುದು. ಸಂಸ್ಕೃತ ಸಾಹಿತ್ಯದಲ್ಲಿ ನಾಟಕಕ್ಕೆ ವಿಶೇಷವಾದಂಥ ಸ್ಥಾನ ಉಂಟು. ನಟ್ ಅನ್ನುವ ಧಾತುವಿನಿಂದ ನಾಟಕ ಬಂದದ್ದು. ಅನುಕರಣ ಅಂತ, ಸುಮ್ಮನೆ ಅನುಕರಣ ಅಲ್ಲ, ಉದಾತ್ತ ಗಂಭೀರವಾದ ಅನುಕರಣ, ಅನುಕೀರ್ತನ, ಅನುವ್ಯವಸಾಯಾತ್ಮಕ ಅಂತಾನೆ. ಒಂದು ಎಕ್ಸಾಲ್ಟೆಡ್ ಇಮಿಟೇಷನ್ ಇರಬೇಕು ಅಂತ. ಗ್ರೀಕರಲ್ಲಿ ಕೂಡ ಅತ್ಯುನ್ನತವಾದ ಸಾಹಿತ್ಯ ಪ್ರಕಾರಗಳು ಅಂದರೆ ಎರಡು, ಒಂದು ಮಹಾಕಾವ್ಯ, ಮತ್ತೊಂದು ಗಂಭೀರ ನಾಟಕ ಅಂತ ಹೇಳ್ಬೋದಾದ ಟ್ರ್ಯಾಜಡಿ. ಎಪಿಕ್ ಆ್ಯಂಡ್ ಟ್ರ್ಯಾಜಡಿ ಅದು ಉನ್ನತೋನ್ನತವಾದ ಪ್ರಜ್ಞಾಫಲ. ನಮ್ಮಲ್ಲಿ ಕೂಡ ಮಹಾಕಾವ್ಯ ಮತ್ತು ನಾಟಕ, ನಾಟಕಾಂತಂ ಕವಿತ್ವಂ ಅಂತಾರೆ. ಕಾರಣ ಮಹಾಕಾವ್ಯದಲ್ಲಿ ಕವಿ ಸಮಗ್ರ ಜೀವನ ದರ್ಶನವನ್ನು ಹೇಳ್ತಾನೆ, ಪಾತ್ರಗಳ ಮೂಲಕವೂ ಹೇಳಿಸ್ತಾನೆ, ತಾನೂ ಹೇಳ್ತಾನೆ. ಆನಂದವರ್ಧನನ ಧ್ವನಿ ಮಾರ್ಗದ ಪರಿಭಾಷೆಯಲ್ಲಿ ಹೇಳುವುದಿದ್ದರೆ ಕವಿ ಪ್ರೌಢೋಕ್ತಿ, ಕವಿಯೇ ನೇರವಾಗಿ ನಮ್ಮೊಡನೆ ಮಾತನಾಡುವುದು, ಕವಿ ನಿಬದ್ಧ ಪ್ರೌಢೋಕ್ತಿ, ಪಾತ್ರಗಳ ಮೂಲಕ ಮಾತನಾಡಿಸುವುದು, ಎರಡೂ ಉಂಟು. ಆದರೆ ನಾಟಕದಲ್ಲಿ ಕವಿ ನಿಬದ್ಧ ಪ್ರೌಢೋಕ್ತಿ ಮಾತ್ರ ಇರೋಕ್ಕೆ ಸಾಧ್ಯ. ಕವಿ ತಾನಾಗಿ ಏನನ್ನೂ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು ಹೇಳುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕಾಗುತ್ತೆ, 10 ಬಾರಿ ತಿದ್ದಿ ತೀಡಬೇಕಾಗುತ್ತದೆ. ಮತ್ತು ಯಾವುದು ಬೇಕು ಯಾವುದು ಬೇಡ ಅಂತ ಬಹಳ ಜಾಗೃತೆಯಿಂದ ಹುಷಾರಿಯಲ್ಲಿ ನೋಡಿ ಎಚ್ಚರದಿಂದ ಸಂವಿಧಾನ ಮಾಡಬೇಕಾಗುತ್ತೆ. ಇಡೀ ಕಥೆಯನ್ನು ಸಂವಾದಗಳ ಮೂಲಕವೇ ನಡೆಸಬೇಕಾಗುತ್ತೆ. ಅಂದರೆ ಕಣ್ಣನ್ನು ಕಿವಿಯೇ ನಡೆಸಬೇಕು. ಒಂದು ಇಂದ್ರಿಯ ಮಾಡೋ ಕೆಲಸ ಮತ್ತೊಂದು ಇಂದ್ರಿಯ ಮಾಡಬೇಕು ಅಂದರೆ ಎಷ್ಟು ಜಾಗರೂಕವಾಗಿರಬೇಕು ನೋಡಿ. ಸಾಮಾನ್ಯ ಅಂಧರಿಗೆ ಬಹಳ ಸೂಕ್ಷ್ಮವಾದಂಥ ಕಿವಿ ಇರುತ್ತದೆ, ಕೈಕಾಲುಗಳ ಒಂದು ಪಾಠವ ಸೂಕ್ಷ್ಮತೆ ಹೆಚ್ಚಾಗಿರುತ್ತೆ ಅಂತ ನಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಕವಿ ಇಲ್ಲಿ ಒಂದರ್ಥದಲ್ಲಿ ಕುರುಡಾಗಿ ಇನ್ನೊಂದರ್ಥದಲ್ಲಿ ವಿಶ್ವಶ್ರವಸ್ಸಾಗಿ ಇರಬೇಕಾಗುತ್ತೆ ಅಂತಂದರೆ ಅದರ ಚಾಲೆಂಜ್ ಎಷ್ಟು ದೊಡ್ಡದು ಅಂತ. ಯಾವಾಗಲೂ ನಾವು ಚಾಲೆಂಜ್ಡ್ ಆದಾಗಲೇ ಒಳ್ಳೆಯ ಕೆಲಸ ಮಾಡೋದಕ್ಕಾಗುವುದು. ಎಲ್ಲ ಅನುಕೂಲತೆ ಇದ್ದರೆ ತೂಕಡಿಕೆಯೇ ಬರೋದು, ಮತ್ತು ಯಾವುದೂ ಅಲ್ಲ. ಹಾಗೆ ಕಂಡಾಗಲೂ ನಾಟಕಕ್ಕಿರುವಂಥ ರಚನೆಯ ಬಿಕ್ಕಟ್ಟು ತುಂಬ ದೊಡ್ಡದು ಅಂತ ಅನಿಸುತ್ತೆ. ಮಹಾಕಾವ್ಯ ಇದಕ್ಕಿಂತ ಉನ್ನತೋನ್ನತವಾದದ್ದು ಸಂದೇಹವೇ ಇಲ್ಲ. ಆದರೆ ಮಹಾಕಾವ್ಯ ಒಬ್ಬ ಸಾಮಾನ್ಯ ರಸಿಕನಿಗಲ್ಲ, ಸಂಸ್ಕಾರ ಸಂಪನ್ನನಾದ ರಸಿಕನಿಗೆ ತಾನು ಮನಸ್ಸಿನಲ್ಲಿ ಅದನ್ನು ನಾಟ್ಯಾಯಮಾನವಾಗಿ ಒಂದು ಒಳ್ಳೆಯ ನಾಟಕದಂತೆ, ಸಿನಿಮಾದಂತೆ ನೋಡಬೇಕಾದ ಒಂದು ಪರಿಸ್ಥಿತಿಯನ್ನು ತಯಾರಿ ಮಾಡಿಕೊಳ್ಬೇಕು. ಆದರೆ ನಾಟಕ ಹಾಗಲ್ಲ, ಸುಲಿದ ಬಾಳೆಯ ಹಣ್ಣು, ಕಣ್ಣೆದುರಿಗೆ ಅದೇ ಕಟ್ಟಿ ತೋರಿಸಿಬಿಡುತ್ತದೆ.
ಹೀಗಾಗಿ ಸಹೃದಯನ ಕಲ್ಪನೆಗೆ ಹೆಚ್ಚಿನ ಅವಕಾಶ ಇಲ್ಲದೆ ಅದಕ್ಕೂ ಬೇಕಾಗಿರುವುದನ್ನು ಮಾಡಿಕೊಡಬೇಕು ಕವಿಯೇ. ಹೀಗಾಗಿ ಕವಿಯ ಕೆಲಸ ಜಾಸ್ತಿ. ಅದೇ ಸಂದರ್ಭದಲ್ಲಿ ಉತ್ತಮೋತ್ತಮನಾದ ಸಹೃದಯನಿಗೆ ನಮಗೇನು ಕಲ್ಪನೆಯ ಸಾಮಗ್ರಿ ಇಡಲಿಲ್ವಲ್ಲ ಅಂತ ಬೇಸರ ಆಗಬಾರ್ದು. ಆ ರೀತಿ ಮಾಡುವುದು ಮತ್ತೂ ಕಷ್ಟ. ಅಂಥದ್ದು ಮಾಡೋದರಲ್ಲಿ ಕಾಳಿದಾಸ ಅಗ್ರಗಣ್ಯನಾಗಿ ನೋಡ್ತಾನೆ, ಅವನು ನಮಗೆ ಕಾಣಸಿಗ್ತಾನೆ. ಮತ್ತು ದಶರೂಪಕ ಅಂತ 10 ರೂಪಕ ಪ್ರಕಾರಗಳಲ್ಲಿ ನಾಟಕ ಪರಿಪೂರ್ಣವಾದದ್ದು ಅಂತಂದರು. 64 ಸಂಧ್ಯಂಗಗಳು, 5 ಸಂಧಿಗಳು ಸಮಗ್ರವಾಗಿ ಇದ್ದು, ಶೃಂಗಾರ ಅಥವಾ ವೀರ ಈ 2 ರಸಗಳಲ್ಲಿ ಒಂದು ಪ್ರಧಾನವಾಗಿದ್ದು, ಅಂತ್ಯದಲ್ಲಿ ಅದ್ಭುತವನ್ನು ಉಳಿಸಿಕೊಂಡು ಕಟ್ಟ ಕಡೆಗೆ ಶಾಂತದ ಧ್ವನಿ ಬರುವಂತೆ ಇದ್ದು, ಪುರುಷಾರ್ಥ ಚತುಷ್ಟಯದಲ್ಲಿ ಸಮಗ್ರವಾಗಿ ಯಾವುದೊಂದನ್ನಾದರೂ ಮತ್ತು ಆಂಶಿಕವಾಗಿ ಅದಕ್ಕೆ ಪೂರಕವಾಗುವಂತೆ ಮಿಕ್ಕ 3 ಕೂಡ ಪ್ರತಿಪಾದಿಸುವ ಹಾಗೆ, ಧ್ವನಿಸುವ ಹಾಗೆ ಮಾಡಬೇಕು. ಈ ಪುರುಷಾರ್ಥ ಪ್ರತಿಪಾದನೆ ಮಾಡದ ಕಾವ್ಯಕ್ಕೆ ನಮ್ಮಲ್ಲಿ ಬೆಲೆ ಇಲ್ಲ. ಬದುಕಿಗೆ ಸಂವಾದಿಯಾಗದೇ ಇರತಕ್ಕಂಥ ಕಾವ್ಯವನ್ನು ಉಪ್ಪಿನಕಾಯಿ ಚಟ್ನಿ ಪುಡಿ ಥರ ನೋಡ್ತೀವಿ ಹೊರತುನುವೆ ಸ್ಟೇಪಲ್ ಫುಡ್ ಅಂತ ನೋಡೋದಿಲ್ಲ. ಸಮಗ್ರ ಜೀವನಕ್ಕೆ ಒಂದು ಬೆಳಕಾಗಬೇಕು. ಇಂಥದ್ರಲ್ಲಿ ನಾಟಕ ದೊಡ್ಡದು. ಮತ್ತು ಅದು ದೇವಮಾನವರ ಉದಾತ್ತ ಗಂಭೀರವಾದ ವ್ಯಕ್ತಿಗಳ ವರ್ತನೆಯಾಗಿರಬೇಕು. ಯಾಕೆಂದರೆ ಇರುವುದನ್ನು ಹಾಗೆಯೇ ಹೇಳಿಬಿಟ್ರೆ ಅದು ಕಲೆ ಆಗೋದಿಲ್ಲ, ಕ್ರಾಫ್ಟ್ ಕೌಶಲ ಆಗುತ್ತೆ. ಇರಬೇಕಾದ್ದನ್ನು ಹೇಳಬೇಕು. ಆದರೆ ಸಂಪೂರ್ಣವಾಗಿ ಇಲ್ಲದೇ ಇರತಕ್ಕಂಥದ್ದನ್ನು ಇರಬೇಕು ಅಂತ ಹೇಳಿದ್ರೆ ಯಾರಿಗೂ ಮಾಡೋಕ್ಕಾಗೋಲ್ಲ. ನಮ್ಮ ಶಂಕರ ಭಟ್ರ ಕನ್ನಡ ಇದ್ದಂತೆ ಆಗುತ್ತೆ. ಏನೂ ಇರಬಾರದು, ಇಲ್ಲದೇ ಇರತಕ್ಕಂಥದ್ದನ್ನು ಇರಲಿ ಅಂತ ಹೇಳೋಕ್ಕೆ ಹೊರಟತಕ್ಕಂಥದ್ದು ವಿಶ್ಫುಲ್ ಥಾಟ್ ಅಲ್ಲದೆ ಏನೂ ಅಲ್ಲ. ಅದು ಥಾಟ್ಲೆಸ್ ವಿಶ್, ಇನ್ನೇನೂ ಅಲ್ಲ. ಆದರೆ ಇದು ಹಾಗಲ್ಲ. ಕ್ಲುಪ್ತವಾಗಿ ವ್ಯವಸ್ಥಿತವಾಗಿ ಇರುವುದನ್ನು ಇನ್ನೂ ಉತ್ಕೃಷ್ಟವಾಗಿ ಹೇಗಿರಬಹುದು ಅನ್ನೋದನ್ನು ಅದ್ಭುತವಾದ ರೀತಿಯಲ್ಲಿ ಚಿತ್ರಣ ಮಾಡುವಂಥದ್ದು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ನಾಟಕ ಆದರ್ಶ ವಾಸ್ತವ 2ರ ಸಮ್ಮಿಲನ, ಭೂಮಿ ಆಕಾಶಗಳ ಸಮ್ಮಿಲನ ಮತ್ತು ನರ ಸುರರ ಸಮ್ಮಿಲನ. ಆದ್ದರಿಂದಲೇ ಬರಿಯ ದೇವತೆಗಳನ್ನು ಇಟ್ಟುಕೊಳ್ಳಲ್ಲ, ದೇವಾಂಶ ಸಂಭೂತರನ್ನು ಇಟ್ಕೊಳ್ತಾರೆ. ದೇವತೆಗಳು ಭೂಮಿಯ ಮೇಲೆ ಅವತಾರ ಮಾಡಿದ್ದನ್ನು ಇಟ್ಕೊಳ್ತಾರೆ. ಮಾನುಷೀಕೃತವಾಗದೆ ಯಾವ ಭಾವವೂ ಕೂಡ ರಸತ್ವವನ್ನು ಪಡೆಯೋದಿಲ್ಲ. ಆ ದೃಷ್ಟಿಯಿಂದ ಮನುಷ್ಯತ್ವ ತುಂಬ ದೊಡ್ಡದು ಅಂತ ಹೇಳ್ಬೋದು. ರಸಸ್ಥಿತಿಗೆ ಮಾನವನಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಪ್ರಾಣಿಗಳಿಗೂ ಮಾನವತ್ವದ ಆರೋಪ ಮಾಡಬೇಕು, ದೇವತೆಗಳಿಗೂ ಮಾನವತ್ವದ ಆರೋಪ ಮಾಡಬೇಕು ಅಂತಂದರೆ ಮಾನುಷತ್ವದ ದೊಡ್ಡತನ ಏನು ಅಂತ ಜಗತ್ತಿನಲ್ಲಿ ಭಾರತೀಯರು ಇದನ್ನು ಕಲ್ಪಿಸಿಕೊಟ್ಟಂತೆ ಮತ್ತಾರೂ ಮಾಡಲಿಲ್ಲ. ಕೆಲವು ಮತಗಳು ಮಾನವತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವ ಮಟ್ಟಕ್ಕೆ ಇಳಿದು ಬಿಟ್ಟಿವೆ. ಮತ್ತು ಇನ್ನು ಕೆಲ ಕಡೆಗಳಲ್ಲಿ ದಾನವತ್ವ ದೈವತ್ವ ಅವುಗಳ ಮೋಜಿನಲ್ಲಿ ಹೋಗಿ ಮಾನವತ್ವದ ಸ್ವರೂಪವನ್ನು ಭ್ರಮೆ ಮಾಡಿಕೊಂಡಿದ್ದಾರೆ. ಆದರೆ ಭಾರತೀಯರು ಮಾತ್ರ ನೀನು ಪಾಪಿಯಲ್ಲ, ನೀನು ನೀಚನಲ್ಲ, ನೀನು ಕುರಿಯಲ್ಲ, ಹಾಗಲ್ಲ ಅಂತೆಲ್ಲ ಸ್ವಸ್ವರೂಪವನ್ನು ತೋರಿಸಿ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಂತ ಯಾವುದಿದೆ ಆ ಅಮೃತ ಪುತ್ರರು ನಾವು ಅನ್ನುವುದನ್ನು ತೋರ್ಪಡಿಸಿದೆ. ಅಮೃತ ರಸವಲ್ಲದೆ ಮತ್ಯಾವುದು. ಇನ್ನು ಶಾಕುಂತಲದ ಆಧಾರ ನೋಡೋದು ಅಂತಂದರೆ ಎಲ್ಲರಿಗೂ ಗೊತ್ತಿರುವಂತೆ ಭಗವಾನ್ ವೇದವ್ಯಾಸರ ಶ್ರೀಮನ್ ಮಹಾಭಾರತದ ಆದಿಪರ್ವದ ಸಂಭವ ಪರ್ವ ಅಂತ ಯಾವುದಿದೆ ಆ ಒಂದು ಪರ್ವದ ಹಿಂದೆ ಬರತಕ್ಕಂಥ ಆಸ್ತಿಕ ಪರ್ವದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಅಂದರೆ ಈ ವಂಶಾನುಚರಿತ ಹೇಳ್ತಾ ಬರ್ತಾರಲ್ಲ ಕವಿ, ಕುರುವಂಶ ಹೇಗೆ ಬೆಳೀತಾ ಬಂತು, ಭರತವಂಶ ಹೇಗೆ ನೆಲೆಗಾಣಿತು ಅಂತ ಹೇಳುವಾಗ ಶಕುಂತಲೆಯ ಮಗ ಶಾಕುಂತಲನ ಉಪಾಖ್ಯಾನ, ಅದನ್ನು ಶಾಕುಂತಲೋಪಾಖ್ಯಾನ ಅಂತ ಕರೀತಾರೆ. ಶಾಕುಂತಲ ಅಂದರೆ ಶಕುಂತಲೆಯ ಮಗ. ಅವನನ್ನು ದೋಷ್ಯಂತಿ ಅಂತ ಕರೀಬಹುದು, ಕರೆದಿದ್ದಾರೆ. ಆದರೆ ಅಪ್ಪನ ಮಗ ಅನ್ನೋದಕ್ಕಿಂತ ಅಮ್ಮನ ಮಗ ಅನ್ನೋದ್ರೊಳಗೆ ದೊಡ್ಡದು. ಕಾರಣ ಅವನು ಆ ತಾಯಿಗೆ ಹುಟ್ಟಿ ದೊಡ್ಡವನಾದ. ಆ ತಾಯಿ ವಿಶ್ವಾಮಿತ್ರನ ಔರಸ ಪುತ್ರಿ. ಈ ಹಿನ್ನೆಲೆಯಲ್ಲಿ ಭರತನ ಹುಟ್ಟು ದೊಡ್ಡದು ಅಂತ ಅಲ್ಲಿ ಬರುತ್ತೆ. ಕವಿ ಅದನ್ನು ಗೌಣ ಮಾಡ್ತಾನೆ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಸುಮಾರು 3 ಭಾಗಗಳಾಗಿ ಹತ್ತತ್ರ 7-8 ಅಧ್ಯಾಯಗಳಲ್ಲಿ ಸುಮಾರು 600ಕ್ಕೂ ಹೆಚ್ಚು ಶ್ಲೋಕಗಳಲ್ಲಿ ಮಹಾಭಾರತದಲ್ಲೇ ಉಪಾಖ್ಯಾನ ಬರುತ್ತೆ. ಈ ಬಗ್ಗೆ ಹೋಲಿಕೆ ನಡೆದಿದೆ. ಕೆಲವರು ಕಾಳಿದಾಸನ ಸೃಷ್ಟಿ ಅತಿಶಯ ರಮಣೀಯವಾದದ್ದು, ವ್ಯಾಸರದೇನೂ ಪ್ರಯೋಜನಕ್ಕೆ ಬರೋಲ್ಲ ಅಂತ. ಮತ್ತೇನು ಕೆಲವರು ವ್ಯಾಸರದು ಉತ್ಕೃಷ್ಟವಾಗಿದೆ, ಕಾಳಿದಾಸನದು ಏನಕ್ಕೂ ಪ್ರಯೋಜನಕ್ಕೆ ಬರೋಲ್ಲ ಅಂತ. ಇದು ಎರಡೂ ಅತಿರೇಕ ದೃಷ್ಟಿಗಳೇ. ಒಂದು ಆರ್ಷ ಕಾವ್ಯದಲ್ಲಿ ಒಂದು ಉಪಾಖ್ಯಾನ ಹೇಗಿರಬೇಕು ಹಾಗಿದೆ ಆ ಶಾಕುಂತಲ ಉಪಾಖ್ಯಾನ. ಅದೇ ಒಂದು ಆರ್ಷ ಕವಿತೆಯಿಂದ ಸ್ಫೂರ್ತಿ ಪಡೆದ ಒಬ್ಬ ಅಭಿಜಾತ ಕವಿ ಒಂದು ರಸಮಯವಾದ ನಾಟಕವಾಗಿ ದೃಶ್ಯಕಾವ್ಯವಾಗಿ ಅದನ್ನು ತಯಾರು ಮಾಡಿದರೆ ಅದು ಹೇಗಿರಬೇಕು ಹಾಗಿದೆ. ಎಸ್ ವಿ ರಂಗಣ್ಣನವರು ಹೇಳ್ತಾರೆ, 3 ಕೋಣೆಗಳ ಕಾವ್ಯಗೃಹ 7 ಹಜಾರಗಳ ನಾಟ್ಯ ಮಂದಿರವಾಗಿ ಪರಿವರ್ತಿತವಾಗಿದೆ ಅಂತ. ಬಹಳ ಚೆನ್ನಾಗಿರ್ತಕ್ಕಂಥದ್ದು.
ಮನೆಯೂ ಬೇಕು, ನಾಟ್ಯ ಮಂದಿರವೂ ಬೇಕು. ವ್ಯಾಸರ ದೃಷ್ಟಿ ಯಾವ ರೀತಿಯಲ್ಲೂ ಕಡಿಮೆ ಇದಲ್ಲ. ಆದರೆ ಅವರ ಸೃಷ್ಟಿಯ ಅಗಾಧತೆಯಲ್ಲಿ ಅದೊಂದು ಹಾನಿ, ಅದಕ್ಕೆಷ್ಟೋ ಅಷ್ಟು ಸಲ್ಲಬಹುದು. ಮತ್ತು ಅದು ನಡೆದದ್ದನ್ನು ಬರೆದಿದ್ದಾರೆ. ಕಾಳಿದಾಸ ನಡೆಯಬೇಕಾದ ರೀತಿಯಲ್ಲಿ ಬರೆದಿದ್ದಾನೆ. ನಾನು ಮೊದಲೇ ಹೇಳಿದಂತೆ ವ್ಯಾಸರ ಸೃಷ್ಟಿ ಪ್ರಕೃತಿಯಂತೆ ಇರುವಂಥದ್ದು. ಆ ಪ್ರಕೃತಿಯಲ್ಲಿ ಅದರದೇ ಆದ ಸೊಗಸುಂಟು. ಕಾಳಿದಾಸ ಅದಕ್ಕೊಂದು ಸಂಸ್ಕೃತಿಯನ್ನು ಕೊಡ್ತಾನೆ. ಪ್ರಕೃತಿಹೀನ ಮತ್ತು ಸಂಸ್ಕೃತಿ ಮಿಗಿಲು ಅಂತನ್ನುವುದು ಇಲ್ಲ. ನಾವು ವಿಕೃತಿಯನ್ನು ಮಾತ್ರ ಹೀನ ಅಂತೀವಿ ಅಷ್ಟೆ. ಒಂದು ಸೊಗಸಾದ ಬೆಟ್ಟ, ಬಂಡೆಗಲ್ಲು, ತಪ್ಪಲು, ಮರ, ಗಿಡ, ಇದರಲ್ಲಿ ತನ್ನಂತೆಯೇ ಒಂದು ಸೌಂದರ್ಯ ಉಂಟು. ವ್ಯಾಸಭಾರತದ ಉಪಾಖ್ಯಾನವೂ ಹಾಗೆ. ಆದರೆ ಆ ಮರಗಿಡಗಳ ಉದ್ಯಾನದಲ್ಲಿದ್ದಾಗ, ಆ ಬೆಟ್ಟದ ಕಲ್ಲನ್ನು ಒಂದು ಸೊಗಸಾದ ಶಿಲ್ಪವಾಗಿ ಮಾಡಿದಾಗ, ಅದರ ತೊರೆಯನ್ನು ಅಣೆಕಟ್ಟು ಕಟ್ಟಿ ಸಾಗುವಳಿಗೆ ಬಳಸಿದಾಗ ಅದು ಮತ್ತೊಂದು ಸೊಗಸು ಬರುತ್ತೆ. ಗಗನಚುಕ್ಕಿ ಭರಚುಕ್ಕಿಯ ಜಲಪಾತದ್ದು ಒಂದು ಸೊಗಸಾದರೆ ಕೃಷ್ಣರಾಜ ಸಾಗರದ್ದು ಮತ್ತೊಂದು ಸೊಗಸು. ರುಚಿಭೇದ ಇರಬೇಕೇ ಹೊರತುನುವೆ ಮತಿಭೇದ ಇರಬಾರದು ಅಲ್ಲಿ. ಹೀಗೆ ಕಂಡಾಗ ವ್ಯಾಸ ಸೃಷ್ಟಿ ಅದರಂತೆಯೇ ಚೆನ್ನಾಗಿದೆ. ಅಲ್ಲಿಯ ಒಂದು ಸೂಕ್ಷ್ಮತೆಗಳಿಗೆ ಒಂದೆರಡು ನಿದರ್ಶನ ಕೊಡ್ಬೋದು. ಕತೆ ಸಂಕ್ಷೇಪ ಸುಂದರ. ದುಷ್ಯಂತ ಒಂದು ದಿವಸ ಬೇಟೆ ಆಡೋಕ್ಕೆ ಬರ್ತಾನೆ. ಸಾಕಷ್ಟು ಬೇಟೆಯ ವಿಹಾರ ಮಾಡಿ ಬರ್ತಾನೆ. ಅಲ್ಲಿ ಮೂಲದಲ್ಲಿ ತುಂಬ ವಿಸ್ತಾರ ಬರುತ್ತೆ. ಮತ್ತು ಅವನು ಕಣ್ವರ ಆಶ್ರಮಕ್ಕೆ ಪ್ರವೇಶ ಮಾಡ್ತಾನೆ. ಕಣ್ವರಿಲ್ಲ, ಅವರು ಸಮಿತ್ ಕುಶಾದಿಗಳನ್ನು ತರೋಕ್ಕೆ ಹೋಗಿದ್ದಾರೆ. ಶಕುಂತಲೆ ಅಲ್ಲಿ ಆಶ್ರಮಕ್ಕೆ ಅಧೀಕ್ಷಕಿಯಾಗಿದ್ದಾಳೆ. ಅವಳ ಆತಿಥ್ಯ ಸ್ವೀಕಾರ ಮಾಡ್ತಾನೆ. ಅವಳಲ್ಲಿ ಅನುರಕ್ತನಾಗ್ತಾನೆ. ಅವಳು ಪಕ್ಕಾ ವ್ಯವಹಾರಸ್ಥೆಯಂತೆಯೇ ಮಾತಾಡ್ತಾಳೆ. ನೀನು ನನ್ನನ್ನು ಮದುವೆ ಆದರೆ ನನ್ನ ಸಂತಾನದ ಗತಿ ಏನು ಅಂತ, ನಿನ್ನ ಮಕ್ಕಳಿಗೆ ರಾಜ್ಯ ಬರುತ್ತದೆ ಅಂತೆಲ್ಲ ಹೇಳ್ತಾನೆ. ಗಾಂಧರ್ವ ವಿಧಿಯಿಂದ ಮದುವೆ ಮಾಡಿಕೊಳ್ಳೋದು ಲೋಕದಲ್ಲಿ ನಡೆಯಬಹುದಾದದ್ದು. ಆಶ್ರಮದಲ್ಲಿರ್ತಕ್ಕಂಥವಳಿಗೆ ಇದೆಲ್ಲ ಬರಬಹುದಾ? ಅವಳ ತಾಯಿ ಮೇನಕೆ, ಅಪ್ಪ ವಿಶ್ವಾಮಿತ್ರ. ವಿಶ್ವಾಮಿತ್ರನ ಮಹತ್ವಾಕಾಂಕ್ಷೆ ಎಂಥದ್ದು ಅನ್ನೋದು ಗೊತ್ತಿದ್ದವರಿಗೆ ಇವಳು ಮಹತ್ವಾಕಾಂಕ್ಷೆ ಯಾವುದೂ ದೊಡ್ಡದಲ್ಲ. ಅವನು ಬ್ರಹ್ಮರ್ಷಿ ಆಗಬೇಕು ಅಂತ ಹೊರಟ್ರೆ ಇವಳು ಚಕ್ರವರ್ತಿಯ ತಾಯಿ ಆಗಬೇಕು ಅಂತ ಹೊರಡೋದ್ರೊಳಗೆ ಯಾವ ಆಶ್ಚರ್ಯವೂ ಇಲ್ಲ. ಅವನು ಕ್ಷತ್ರಿಯನಾದವನು ಬ್ರಾಹ್ಮಣೋತ್ತಮ ಆಗಬೇಕು ಅಂತ ಬಯಸಿದಂತೆ ಋಷ್ಯಾಶ್ರಮದ ಬಾಲಿಕೆ ಮಹಾರಾಜ್ಞಿ ಆಗಬೇಕು ಅಂತ ಬಯಸಿದ್ರೆ ಯಾವ ತಪ್ಪೂ ಇಲ್ಲ. ಹೀಗಾಗಿ ಅವಳು ಅಜ್ಞಾನಿಯಲ್ಲ, ದಿಟ್ಟೆ, ಮಹತ್ವಾಕಾಂಕ್ಷಿ. ಮತ್ತು ದುಷ್ಯಂತನಾದರೂ ಅವಳ ಸೌಂದರ್ಯದಲ್ಲಿ ಮತ್ತು ಅವಳ ಆಭಿಜಾತ್ಯದಲ್ಲಿ ಅಭಿಮಾನ ಹೊಂದಿದವನು. ಅವನಿಗೆ ಅಂದುಕೊಂಡ ಕೆಲಸ ಬೇಗ ಆಗಬೇಕು ಅಂತ. ಇಬ್ಬರಿಗೂ ಯೌವನದ ಆ ಅಮಲೂ ಕೂಡ ಇದೆ, ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಗಾಂಧರ್ವ ವಿವಾಹವಾಯಿತು, ಹೊರಟೇ ಬಿಟ್ಟ. ಕಣ್ವರು ಬಂದರು, ಸಂದರ್ಭ ಏನೂ ಗೊತ್ತಿಲ್ಲ. ಮುಂದೆ ಪ್ರಾಯಶಃ ಶಕುಂತಲೆ ಹೇಳಿದಳು ಅನಿಸುತ್ತೆ. ಆಮೇಲೆ 7 ವರ್ಷ ತಿರುಗಿ ನೋಡಲಿಲ್ಲ. ಇದು ಸ್ವಲ್ಪ ನಂಬಲರು ಅರ್ಹವಾಗೋದಿಲ್ಲ ಅಂತಂತೀವಿ. ವಸ್ತುಸ್ಥಿತಿ ಹಾಗಿದ್ದರೆ ಯಾರು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗೋದಿಲ್ಲ. ಇತಿಹಾಸವಾಯಿತು. ಆದರೆ ಆ ಹಿನ್ನೆಲೆಯಲ್ಲಿ ಸಾಧಿಸಿದ್ದೇನು ಕವಿ ಅಂತ ನೋಡಬೇಕು ನಾವು. ಹಾಗೆ ಕಂಡಾಗ ಸರ್ವದಮನ ಭರತ ಹುಟ್ಟಿದ. ಅವನು ತುಂಬ ಉಡಾಳ ಹುಡುಗ, ಉದ್ಧತನಾಗಿ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಅವನನ್ನು ಕಂಡು ಆಶ್ರಮದ ಜನವೆಲ್ಲ ಭರತನನ್ನು ಸರ್ವದಮನ ಅಂತ ಕರೆದರು. ಎಲ್ಲರನ್ನೂ ಬಡಿದು ಹಾಕ್ತಾ ಇದ್ದ. ಸಿಕ್ಕಾಪಟ್ಟೆ ಎನರ್ಜಿ, ಏನು ಮಾಡೋದಕ್ಕಾಗತ್ತೆ? ಹೈಪರ್ ರಿಯಾಕ್ಟಿವ್ ಆದಂಥವನು. ಆಮೇಲೆ ಇವನನ್ನು ನಿಲ್ಲಿಸ್ಕೊಳ್ಳೋದು ಕಷ್ಟ, ಅಪ್ಪನ ಮನೆಗೆ ಸೇರಿಸೋಣ ಅಂತಂದರು. ಯಾಕೆಂದರೆ ಕ್ಷತ್ರಿಯರಿಗೆ 11ನೇ ವಯಸ್ಸಿನ ಹೊತ್ತಿಗೆ ಉಪನಯನ ಮಾಡಬೇಕು. 8 ವರ್ಷ ಆಯಿತು, ಇನ್ನು ಸಾಕು ಇವನನ್ನು ಉಳಿಸ್ಕೊಳ್ಳೋದು ಅಂತ ಆಗ ಕಳಿಸಿಕೊಡುವ ಏರ್ಪಾಟು ಮಾಡಿದ್ರು. ಪ್ರಾಯಶಃ ದಿ ಹಾರ್ಡೆಸ್ಟ್ ರಿಯಲಿಸ್ಟಿಕ್ ಪ್ಲೇನ್ ಅಂತ ಏನಾದರೂ ಇದ್ದರೆ ಅಲ್ಲಿ ನಮಗೆ ಈ ರೀತಿಯಾಗಿದ್ದಿರಬಹುದು. ಕಳಿಸಿ ಕೇಳಿ ಮಾಡಿ ಆಗ ಬಾ ಈಗ ಬಾ ಹಾಗಂತಂದು 7-8 ವರ್ಷ ದಾಟಿ ಮತ್ತೆಯೂ ಆಗಿದ್ದಿರಬಹುದು, ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಂತೂ ಆಶ್ರಮದಿಂದ ಹೊರಡುವಾಗ ವ್ಯಾಸರು ತಮ್ಮ ಸ್ಟ್ರೋಕ್ಸ್ ಅದನ್ನು ಕೊಡ್ತಾರೆ ನೋಡಿ. ತಾಯಿ ತಂದೆ ಎಲ್ಲ ಆಗಿ ಕಣ್ವ ನೋಡಿಕೊಂಡಿದ್ದು. ಅವಳು ನಮಸ್ಕಾರ ಮಾಡ್ತಾಳೆ. ಅಭಿವಾದ್ಯ ಮುನೇಃ ಪಾದವು ಪೌರವೋ ವಾಕ್ಯಮಬ್ರವೀತ್ ತ್ವಂಪಿತ ಮಮ ವಿಪ್ರಶ್ಯೆ ತ್ವಮ್ಮಾತ ತ್ವಂ ಗತಿಶ್ಚಮೆ ಶಕುಂತಲಾ ಭರ್ತೃಕಾಮ ಸ್ವಯಂ ಯಾತು ಯಥೇಷ್ಟತಃ ಅಹಂ ಶುಶ್ರೂಷಣಪರಃ ಪಾದಮೂಲೆ ವಸಾಮಿವಹ. ಭರತ ಹೇಳೋದು, ತಾತ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ, ಅಮ್ಮ ಬೇಕಾದರೆ ಅಪ್ಪನ ಹತ್ರಕ್ಕೆ ಹೋಗಲಿ, ನಾನು ನಿನ್ನ ಹತ್ರನೇ ಇದ್ದುಕೊಂಡು ಸೇವೆ ಮಾಡ್ಕೊಂಡಿರ್ತೀನಿ ಅಂತ. ಮಕ್ಕಳ ಸ್ವಭಾವ ಎಂಥದ್ದು ಅದನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಬೇರೆ ಹೇಳ್ತಾನೆ, ಕ್ರೀಡಾಂ ವ್ಯಾಲ ಮೃಗೈಸ್ಸಾರ್ಧಂ ಕರಿಷ್ಯೇ ನ ಪುರಾ ಯಥ ತ್ವಚ್ಛಾಸನ ಪರೋ ನಿತ್ಯಂ ಸ್ವಾಧ್ಯಾಯಂಚ ಕರೋಮ್ಯಹಂ. ತಾತ, ನಾನು ಪ್ರಾಣಿಗಳನ್ನು ಪಕ್ಷಿಗಳನ್ನು ಹಿಂಸೆ ಮಾಡೋದಿಲ್ಲ, ಮತ್ತು ಹಾವು ಹುಲಿ ಇತ್ಯಾದಿಗಳ ಜೊತೆಗೆ ಸೆಣಸಾಡೋದಿಲ್ಲ. ನೀನು ಹೇಳ್ದಂಗೆ ಕೇಳಿಕೊಂಡು ಇನ್ಮೇಲೆ ಪಾಠ ಓದ್ಕೊಂಡಿರ್ತೀನಿ, ದಯವಿಟ್ಟು ನನ್ನನ್ನು ಕಳಿಸಬೇಡ ದೂರಕ್ಕೆ ಅಂತ ಹೇಳ್ಬಿಟ್ಟು ಅಂತಾನೆ. ಇನ್ನು
ಶಕುಂತಲೆ ನೋಡಿ ಹೇಳುವುದು, ಏಕಸ್ತು ಕುರುತೆ ಪಾಪಂ ಫಲಂ ಭುಂಕ್ತೆ ಮಹಾಜನ. ಇದೊಂದು ಗಾದೆ ಮಾತಾಗಿದೆ. ಮಯಾ ನಿವಾರಿತೋ ನಿತ್ಯಂ ನಕರೋಷಿ ವಚೋ ಮಮ ಋಷಿತೋ ಭಗವಾನ್ಸ್ತಾತ ತಸ್ಮಾದಾವಾಂ ವಿವಾಸಿತು. ಅವಳು ಹೇಳ್ತಾಳೆ, ಏನು ಮಾಡೋದು, ನೀನು ಮಾಡಿದ ತಪ್ಪಿಗೆ ನಾನು ಹೊಣೆಯಾಗಿದ್ದೀನಿ, ನೀನು ಗಲಾಟೆ ಮಾಡಿದ್ದಕ್ಕೆ ಅಪ್ಪ ನಮ್ಮನೆಯಲ್ಲಿಂದ ಕಳಿಸ್ತಾ ಇದ್ದಾನೆ, ಅದಕ್ಕೋಸ್ಕರವೇ ಹೋಗ್ತಾ ಇರೋದು, ನೀನು ತುಂಬ ಉಡಾಳತನ ಮಾಡಿದ್ರಿಂದ ನಾವೀಗ ವಿವಾಸಿತವು ದೂರ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ತಮಾಷೆ ಮಾಡ್ತಾಳೆ. ಜೊತೆ ಕಣ್ಣೀರಿಡ್ತಾ, ನಾಹಂ ಗಚ್ಚಾಮಿ ದುಷ್ಯಂತಂ ನಾಸ್ಮಿ ಪುತ್ರ ಹಿತೈಷಿಣಿ ಪಾದಮೂಲೆ ವಸಿಷ್ಯಾಮಿ ಮಹರ್ಷಿಯರ್ ಭಾವಿತಾತ್ಮನ. ನನಗೆ ಗಂಡನೂ ಬೇಡ, ಮಗನ ಅಭ್ಯುದಯವೂ ಬೇಡ, ಅಪ್ಪ ನಿಮ್ಮ ವಯಸ್ಸಾದಂಥ ಸ್ಥಿತಿಯಲ್ಲಿ ನಾನು ದೂರ ಹೋಗೋಕ್ಕೆ ಇಷ್ಟಪಡೋಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟಿರು ಅಂತಾಳೆ. ಸಹಜವಾಗಿ ಆಗುವಂಥ ಸೆಂಟಿಮೆಂಟ್ಸ್ ಇವು. ಆದರೆ ನೋಡಿ, ಇದೆಲ್ಲ ನಿಲ್ಲುವಂಥದ್ದಲ್ಲ ಅಂತ ವ್ಯಾಸರ ಕಣ್ವರಿಗೆ ಗೊತ್ತು. ಶೃಣುಶ್ಚ ವಚನಂ ಸತ್ಯಂ ಪ್ರಬ್ರವೀಮಿ ತವಾನಘ ಮನಸಾ ಭರ್ತೃಕಾಮ ವೈ ವಾಗ್ಭಿರುತ್ತ ಪೃಥಗ್ವಿದಂ ಗಂತುಂ ನೆಚ್ಛತಿ ಕಲ್ಯಾಣಿ ತಸ್ಮಾತ್ತಾತ ವಹಸ್ವ ವೈ ಶಕ್ತಸ್ತ್ವಂ ಪ್ರತಿಗಂತುಂಚ ಮುನಿಭಿಸ್ಸಹ ಪೌರವ ಭರ್ತೃ ಪ್ರಾಪಯತಾಭ್ಯಾಸಂ ಸರ್ವಲಕ್ಷಣ ಪೂಜಿತಾಂ ನಾರೀಣಾಂ ಚಿರವಾಸೋ ಹಿ ಬಾಂಧವೇಶು ನರೋಚಿತೆ. ಅಪ್ಪ, ನನ್ನ ಮಾತು ಕೇಳೋ, ನಿನಗೆ ಊರು ಬೇಜಾರಾಯಿತು ಅಂತಂದರೆ ನಗರ ಹಸ್ತಿನಾವತಿ, ಮತ್ತೆ ಇಲ್ಲಿಗೆ ಬರ್ಬೋದು, ದಾರಿಯಂತೂ ಇದ್ದೇ ಇದೆ, ಋಷಿಗಳಂತೂ ಜೊತೆಗಿರ್ತಾರೆ, ಮತ್ತು ಎಷ್ಟೇ ಆಗಲಿ ಹೆಣ್ಣಿಗೆ ತವರಿನ ಸುಖ ಸ್ಥಿರವಲ್ಲ, ಗಂಡನ ಮನೆಗೆ ಹೋಗಬೇಕು ಅಂತೆಲ್ಲ ನಯ ಮಾಡಿ ಕಳಿಸ್ಕೊಡ್ತಾನೆ. ಆಮೇಲೆ ಅವರು ಪಟ್ಟಣಕ್ಕೆ ಹೋಗ್ತಾರೆ. ಋಷಿಗಳ ಜೊತೆ ಹೋದಾಗ ಇವರನ್ನು ಕಂಡು ಪಟ್ಟಣಿಗರು ಗೇಲಿ ಮಾಡ್ತಾರೆ. ಇವರ ವೇಷ, ಇವರ ರೀತಿ, ಇವರ ಕಾಷಾಯ, ಇವರ ಕೃಷ್ಣಾಜಿನ, ಇದನ್ನೆಲ್ಲ ಪಟ್ಟಣದ ಜನರ ಹಾಸ್ಟೆಲಿಟಿಯನ್ನು ನೋಡಿ ಋಷಿಗಳು ಬೇಸತ್ತು ಬಿಟ್ಟು ಹೊರಟೋಗ್ಬಿಡ್ತಾರೆ. ಆಗ ಶಕುಂತಲೆ ಒಬ್ಬಳೇ ಬಂದಿದ್ದಕ್ಕೆ ಇನ್ನೇನು ಮಾಡೋದು, ಹೋಗಲೇಬೇಕು ಮುಂದೆ ಅಂತ ಹೇಳಿಬಿಟ್ಟು ಅವಳು ಹೊರಡ್ತಾಳೆ. ಗಮಿಷ್ಯಾಮೋ ವನಂ ತಸ್ಮಾತ್ ಗಂಗಾ ಯಮುನ ಸಂಗಮಂ ಏವ ಮುಕ್ತ ಮುನಿಗಣಾ ಪ್ರತಿಜಗ್ಮುರ್ ಯಥಾಗತಂ. ಅವರು ಹೊರಟೋಗ್ತಾರೆ. ಗಂಗಾ ಯಮುನಾ ಸಂಗಮದ ನಮ್ಮ ಒಂದು ಆಶ್ರಮಕ್ಕೆ ಹೊರಡೋಣ ಅಂತ. ಇಲ್ಲಿ ಕಾಳಿದಾಸ ಅದನ್ನು ಹಿಮಾಲಯದ ತಪ್ಪಲಿನ ಮಾಲಿನಿ ನದಿ ತೀರದ ಆಶ್ರಮ ಅಂತ ಮಾಡಿಕೊಂಡ. ಆದರೆ ವ್ಯಾಸರಲ್ಲಿ ಅದು ಗಂಗಾ ಯಮುನಾ ಸಂಗಮವಾಗಿದೆ. ಕಾಳಿದಾಸ ಹಿಮಾಲಯ ಪ್ರೀತಿ ಇದ್ದವನು. ಯಾವುದನ್ನು ಮತ್ತೆ ಗೌರಿ ಗುರು ಪಾವನಾನಿ ಅಂತಲೇ ಹಿಮಾಲಯದ ತಪ್ಪಲುಗಳು ಗೌರಿ ಗುರು, ಪಾರ್ವತಿಯ ತಂದೆ. ಬರೀ ಹಿಮಾಲಯ ಅಂತ ಅವನು ಹೇಳೋದೇ ಇಲ್ಲ, ಗೌರಿ ಗುರು ಅಂತ ಹೇಳ್ತಾನೆ, ಪಾರ್ವತಿಯ ಅಪ್ಪ ಅಂತ. ಅವನ ಪಾವಿತ್ರ್ಯ ಕಲ್ಪನೆಯ ರೀತಿಯೇ ಅಸಾಧಾರಣವಾದದ್ದು. ಇಲ್ಲಿ ಗಂಗಾ ಯಮುನಾ ಸಂಗಮ ಪರಮ ಪವಿತ್ರವಾದದ್ದು, ಅದನ್ನು ವ್ಯಾಸರು ಹೇಳ್ತಾರೆ. ಆಗ ಇವಳು ಒಬ್ಬಳೇ ಹೊರಡ್ತಾಳೆ. ಹೊಸ ಜಾಗ, ಪೇಟೆ, ನಾಗರಿಕರು, ಅವರ ವರ್ತನೆ ಎಲ್ಲವೂ ಕೂಡ ತುಂಬ ಕಷ್ಟ ಅನುಭವಿಸೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ, ಗೇಲಿ ಬೇರೆ ಮಾಡುವಂಥ ಜನ, ಒಂಟಿ ಹೆಣ್ಣು, 7 ವರ್ಷದ ಬಾಲಕನನ್ನು ಹಿಡ್ಕೊಂಡು ಬರ್ತಾ ಇದ್ದಾಳೆ. ಗತಾನ್ ಮುನಿಗಣಾನ್ ದೃಷ್ಟ ಪುತ್ರಂ ಸಂಗ್ರಹೀಯ ಪಾಣಿನ. ಮುನಿಗಳು ಹೋಗಿದ್ದನ್ನು ನೋಡಿ ಹುಡುಗನ ತಾನು ಸರಕ್ಕನೆ ತನ್ನ ಹತ್ತಿರಕ್ಕೆ ಕೈ ಹಿಡಿದು ಎಳಕೊಂಡು ನಡ್ಕೊಂಡು ಹೋಗ್ತಾಳೆ ಅಂತ. ಆ ಒಂಟಿ ಹೆಣ್ಣಿನ ಕಷ್ಟ ಇಂಥದ್ದು ಅನ್ನೋದನ್ನು ಅಷ್ಟು ಲಕ್ಷ ಶ್ಲೋಕಗಳ ವಿಸ್ತಾರದ ಕಾವ್ಯದಲ್ಲಿ ಪುತ್ರಂ ಸಂಗೃಹ್ಯ ಪಾಣಿನ ಅನ್ನುವ ಮಾತನ್ನು ಬಳಸ್ತಾರೆ. ಮಾತಾ ಪಿತೃಭ್ಯಾಂ ರಹಿತ ಯಥಾ ಶೋಚಂತಿ ದಾರಕಾಃ ತಥಾ ಶೋಕಪರೀತಾಂಗಿ ಧೃತಿಮಾಲಂಬ್ಯ ದುಃಖಿತ ಗತೇಶು ತೇಷು ವಿಪ್ರೇಷು ರಾಜಮಾರ್ಗೇಣ ಭಾಮಿನಿ ಪುತ್ರೇಣೇವ ಸಹಾಯೇನ ಸಾ ಜಗಾಮ ಶನೈಃ. ತಂದೆ ತಾಯಿಗಳಿಲ್ಲದ ಅನಾಥರು ಗೋಳಿಡುವಂತೆ ಸಂಕಟ ಪಟ್ಟುಕೊಂಡು ಆ ಮಗುವನ್ನು ಎಳಕೊಂಡು ಹೊರಡ್ತಾಳೆ. ಅವಳು ಭಾಮಿನಿ. ಭಾಮಿನಿ ಅಂದರೆ ಕೋಪನ ಅಂತ ಸ್ವಲ್ಪ ಮುನಿಸಿದ್ದವಳು. ಕೋಪ ಬಂದಿದೆ, ಅಸಹಾಯಕತೆ ಇದೆ, ಏನು ಮಾಡೋಕ್ಕಾಗಲ್ಲ, ತಾನು ದುಡುಕಿದೆ ಅಂತ ಗೊತ್ತಾಗಿದೆ, ಏನು ಮಾಡೋದು, ಹೊರಟಿದ್ದಾಳೆ. ಹೀಗೆ ಆ ಚಿತ್ರಣ ಬರುತ್ತೆ. ಮತ್ತು ದುಷ್ಯಂತ ಮೊದಲಿಗೆ ಒಪ್ಪಿಕೊಳ್ಳೋದಿಲ್ಲ, ನೀನು ಯಾರೋ, ನಿನ್ನ ಮಕ್ಕಳು ಯಾರೋ ಅಂದುಬಿಡ್ತಾನೆ. ಆಮೇಲೆ ಅವಳು ಸಭಾ ಮಧ್ಯದಲ್ಲಿ ಧಿಕ್ಕರಿಸಿ, ನೀನು ನಿನ್ನ ಮಗನನ್ನು ಹೆಂಡತಿಯನ್ನು ಗುರುತಿಸಿ ಹಿಡಿಯೋದಿಲ್ಲ ಅಂತಂದರೆ ಎಂಥದ್ದು ಅನರ್ಥ ಅಂತ ಹೇಳಿ ಶಪಥ ಮಾಡಿದಾಗ ಅಶರೀರವಾಣಿಯಾಗುತ್ತೆ. ಆಗ ಸುಮ್ಮನೆ ಒಪ್ಪಿಕೊಳ್ತಾನೆ ಅಂತ ಬರುತ್ತೆ. ಅಲೌಕಿಕವಾದ ಘಟನೆ ಅಲ್ಲಿ ಮಾತ್ರ ಬರುತ್ತೆ, ಇನ್ನೆಲ್ಲೂ ಬರೋಲ್ಲ. ಅಂದರೆ ರಿಯಲಿಸ್ಟಿಕ್ ಪ್ಲೇನ್ನಲ್ಲೇ ಎಲ್ಲ ಬರುತ್ತೆ. 7 ವರ್ಷ ಅನ್ನೋದೊಂದು ಸ್ವಲ್ಪ ಆಶ್ಚರ್ಯಕಾರಿಯಾಗಬಹುದು. ಆದರೆ ಈ ಕಾಲದಲ್ಲಿ ಕೋರ್ಟು ಕಚೇರಿಗಳಿಗೆ ಹೋದರೆ 70 ವರ್ಷ ಕೂಡ ಆಗುತ್ತೆ. ಗರ್ಭಿಣಿಯಾಗಿದ್ದಾಗ ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ ಅದು ಮ್ಯೂಚುವಲ್ ಕನ್ಸೆಂಟ್ ಇಲ್ಲದೆ ಇದ್ದರೆ ಮಗನ ಮದುವೆ ಹೊತ್ತಿಗೆ ಬೇಕಾದ್ರೆ ಡೈವೋರ್ಸ್ ಅಪ್ರೂವ್ ಆಗ್ಬೋದೋ ಏನೋ ಗೊತ್ತಿಲ್ಲ. ಆ ತರಹ ಇದೆ ಸಂದರ್ಭ. ಒಟ್ಟಿನಲ್ಲಿ ಕಡೆಯ ಅಶರೀರವಾಣಿ ಅದು ಪ್ರಾಯಶಃ ದುಷ್ಯಂತನ ಅಂತರಂಗದ ಧ್ವನಿಯೋ ಏನೋ, ಅದು ನಮಗೆ ಗೊತ್ತಿಲ್ಲ. ಅವನಿಗೂ ವಯಸ್ಸಾಯಿತು, ಇನ್ನೆಲ್ಲಿಯೂ ಮಕ್ಕಳಾಗಿಲ್ಲ, ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವ ಸ್ಥಿತಿ ಬಂತೋ ಏನೋ ಗೊತ್ತಿಲ್ಲ. ಆದರೆ ಅವನನ್ನು ಶಕುಂತಲೆಯ ಜೊತೆ ಬೆಳೆದಂಥ ಹುಡುಗನ್ನು ಗ್ರಹಿಸಿದ. ಅವನು ಶಾಕುಂತಲ ಭರತ ಅಂತ ಆದ. ಅವನಿಂದ ಒಂದು ದೊಡ್ಡ ವಂಶ ಬೆಳೆಯಿತು, ನಮ್ಮ ದೇಶಕ್ಕೆ ಹೆಸರು ಬಂತು. ಮತ್ತು ಅವನು 100 ಅಶ್ವಮೇಧ
ಮತ್ತು ರಾಜಸೂಯಾದಿಗಳನ್ನು ಮಾಡಿದ. ಸಾಮಾನ್ಯ 100 ಅಶ್ವಮೇಧ ಮಾಡೋದಕ್ಕೆ 100ನೇದಕ್ಕೆ ಅಡ್ಡ ಬಂದುಬಿಡ್ತಾನೆ ಇಂದ್ರ ಅಂತ. ಇವನಿಗೆ ಲೆಕ್ಕವೇ ಇಲ್ಲ. 250, 275, 157 ಈ ಥರದ್ದೆಲ್ಲ ವಾಜಪೇಯ, ಪೌಂಡರೀಕ, ಅಶ್ವಮೇಧ, ರಾಜಸೂಯಾದಿಗಳನ್ನು ಮಾಡದ ಅಂತ ಐತರೇಯ ಬ್ರಾಹ್ಮಣಾದಿಗಳಲ್ಲಿ ಉಲ್ಲೇಖ ಬರುತ್ತೆ. ಅವನು ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ತನ್ನ ಸಾಮ್ರಾಜ್ಯವನ್ನು ನೆಲೆ ಮಾಡಿದ ಅಂತ ಮುಂದೆ ವಿಸ್ತಾರ ಹೋಗುತ್ತೆ. ಇರಲಿ, ಈ ಉಪಾಖ್ಯಾನದ ಕಥೆಯನ್ನು ತೆಗೆದುಕೊಂಡು ಈ ರೀತಿಯಾದ ನಾಟಕವೂ ಸಾಧ್ಯ ಅಂತ ಮಾಡಿದ. ಈ ಸಂದರ್ಭದಲ್ಲಿ ಒಂದು ನೋಡಬೇಕು, ಕಾಳಿದಾಸ ಮುಖ್ಯ ಕಥೆಯನ್ನು ತಗೊಂಡು ಎಂದೂ ಮನಸ್ಸು ಬಂದಂತೆ, ಬುದ್ಧಿಗೆ ಬಂದಂತೆ ಬದಲಾವಣೆ ಮಾಡೋಲ್ಲ. ಯಾವುದೋ ಒಂದು ಸಣ್ಣ ಕಥೆ, ಸಣ್ಣ ಎಳೆ ತಗೊಂಡು ವ್ಯತ್ಯಾಸ ಮಾಡ್ತಾನೆ. ಜನಮಾನಸದಲ್ಲಿ ತುಂಬ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಕೃತಿಯನ್ನೋ ಒಂದು ರಾಗವನ್ನೋ ಮನಸ್ಸೋ ಇಚ್ಛೆ ಬದಲಾಯಿಸಬಾರ್ದು. ಯಾವುದೋ ಒಂದು ಅಪರೂಪವಾದಂಥ ಕೃತಿಯಲ್ಲಿ ಒಂದು ಹೊಸ ಸಂಗತಿ ತರಬಹುದು. ಒಂದು ಅಪೂರ್ವವಾದಂಥ ರಾಗದಲ್ಲಿ ಸ್ವತಂತ್ರ ವಹಿಸಿ ಮಿಶ್ರಾದಿಗಳನ್ನು ಮಾಡಬಹುದು. ಯಾಕೆಂದರೆ ಸಿದ್ಧರಸಗಳಲ್ಲಿ ತಂಟೆ ಮಾಡುವುದು ತಪ್ಪು. ಸಂತಿ ಸಿದ್ಧರಸ ಪ್ರಖ್ಯಾ ಏಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾಭ ರಸವಿರೋಧಿನಿ ಅನ್ನುವುದು ಆನಂದವರ್ಧನನ ಮಾತು. ಅಲ್ಲಿ ರಸ ಸಿದ್ಧವಾಗಿದೆ, ಬಿ ಫೇತ್ಫುಲ್ ಟು ದಿ ಒರಿಜಿನಲ್. ಅಲ್ಲಿ ಇದ್ದಂತೆ ಮಾಡಿದ್ರೆ ಸಾಕು, ರಸ ಬರುತ್ತೆ. ಇನ್ನು ಹೆಚ್ಚಿನ ಚಿತ್ತಾರಕ್ಕೆ ಅವಕಾಶವೇ ಇಲ್ಲ. ಇವತ್ತು ಮಧ್ಯಾಹ್ನ ನನ್ನ ಮನೆಗೆ ಬಂದಂಥ ಸಂಗೀತ ವಿದ್ವಾಂಸರೊಬ್ಬರು ಹೇಳ್ತಾ ಇದ್ದರು, ಯಾರೋ ಈಗ ಸ್ವಘೋಷಿತ ವಾಗ್ಗೇಯಕಾರರೊಬ್ಬರು ಎಂದರೋ ಮಹಾನುಭಾವರು ಹಾಡಿದ್ರಂತೆ, ಅಂದರೀಕಿ ವಂದನ ಮೂಲು ಅನ್ನೋದ್ರೊಳಗೆ ಎರ್ರಾ ಬಿರ್ರಿ ನೆರವಲ್ ಮಾಡಿ ಎಲ್ಲ. ಅದು ಬೇಕಾದ್ದಲ್ಲ. ಅಲ್ಲಿಯೇ ಚಿಟ್ಟಾಸ್ವರಗಳು ಯಥೇಷ್ಟವಾಗಿರುವಾಗ ಮತ್ತೊಂದು ಚಿಟ್ಟಾಸ್ವರ ಹಾಕ್ತೀನಿ ಅಂತಂದರೆ ಬಣ್ಣದ ಚಿತ್ರಕ್ಕೆ ಮತ್ತಷ್ಟು ಡಿಸ್ಟೆಂಪರ್ ಹೊಡೆದರು ಅಂತಾಗುತ್ತೆ. ಅನಾವಶ್ಯಕವಾದದ್ದು, ಬೇಕಿಲ್ಲ. ಹಾಗೆಲ್ಲ ಮಾಡೋಕ್ಕೆ ಹೋಗೋದು ಉಪದ್ವ್ಯಾಪ ಅಲ್ಲದೆ ಇನ್ಯಾವುದೂ ಅಲ್ಲ. ಅವ್ಯಾಪಾರೇಶು ವ್ಯಾಪಾರ ಆಗುತ್ತೆ. ಈ ದೃಷ್ಟಿಯಿಂದ ಕಂಡಾಗ ಕಾಳಿದಾಸ ಉಪಾಖ್ಯಾನದಲ್ಲಿ ಸ್ವಾತಂತ್ರ್ಯ ತೆಗೆದುಕೊಳ್ಳಬಹುದು ಅಂತ ಮಾಡಿಕೊಂಡು ಉಪಾಖ್ಯಾನದಲ್ಲಿ ಪ್ರಸ್ಫುಟವಾಗದೇ ಇರುವ ಪಾತ್ರಗಳು ಇತಿವೃತ್ತ ಇರುವುದರಿಂದ ತನ್ನ ಕಲ್ಪನೆಯನ್ನು ಬೆಳೆಸ್ತಾನೆ. ಜೊತೆಗೆ ಅಲ್ಲಿರುವುದು ಒಂದು ಧರ್ಮದ ಸಂಗತಿ. ಅಂದರೆ ಧರ್ಮ ಅನ್ನುವುದು ರಾಜಧರ್ಮವಾಗಿ ಬಂದದ್ದು. ವಿಶೇಷವಾಗಿ ಅರ್ಥ ಅನ್ನುವ ಒಂದು ವಲಯಕ್ಕೆ ಸೇರಿಕೊಳ್ಳುತ್ತೆ ಆ ಧರ್ಮ ಕೂಡ. ರಾಜಧರ್ಮ ವಿಶೇಷವಾಗಿ ಅರ್ಥ ಪ್ರಾಧಾನ್ಯವನ್ನು ಹೊಂದಂಥದ್ದು. ಆ ಕಾರಣದಿಂದಲೇ ಕೌಟಿಲ್ಯ ಧರ್ಮಸ್ಯ ಮೂಲಂ ಅರ್ಥಃ, ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ ಅಂತ ಸೂತ್ರ ಮಾಡಿಕೊಂಡು ಹೋದ. ಆದರೆ ಕಾಳಿದಾಸ ಇಲ್ಲಿ ಅರ್ಥ ಅನ್ನುವ ಮೌಲ್ಯದಿಂದ ಕಾಮ ಅನ್ನುವ ಮೌಲ್ಯಕ್ಕೆ ಬಂದಿದ್ದಾನೆ. ಮಗ ಬೇಕು, ಮಗ ಸಾಮ್ರಾಜ್ಯವನ್ನು ಆಳಬೇಕು, ದೊಡ್ಡ ಚಕ್ರವರ್ತಿ ಆಗಬೇಕು ಅನ್ನುವಂಥ ಒಂದು ರಾಜಾರ್ಥ ಇಲ್ಲಿ ಒಳ್ಳೆಯ ದಾಂಪತ್ಯ ಹೀಗಿರಬೇಕು, ಯೌವನದ ದುಡುಕು ಏನಾಗುತ್ತದೆ ಅನ್ನುವ ಕಾಮದ ಕಡೆಗೆ ಬಂದಿದೆ. ಆದರೆ ವ್ಯಾಸರಲ್ಲೂ ಕಾಳಿದಾಸನಲ್ಲೂ ಸಮಾನವಾಗಿ ಕಾಣುವುದೇನೆಂದರೆ ಅರ್ಥಕ್ಕೆ ಒಂದು ಧರ್ಮ ಇರಬೇಕು, ಕಾಮಕ್ಕೆ ಒಂದು ಧರ್ಮ ಇರಬೇಕು ಅಂತ. ಧರ್ಮಾವಿರುದ್ಧವಾದ ಅರ್ಥ ಕಾಮಗಳು ಮುಖ್ಯ ಅಂತ. ವ್ಯಾಸರು ಅರ್ಥವನ್ನು ತೆಗೆದುಕೊಂಡಿದ್ದರಿಂದಲೇ ವಿಸ್ತಾರ ಮಾಡೋಕ್ಕಾಗಲ್ಲ. ಅರ್ಥ ಪ್ರಪಂಚದಲ್ಲಿ ವಿಸ್ತಾರ ಜಾಸ್ತಿ ಇಲ್ಲ, ಅದು ಮಾಹಿತಿಯನ್ನೇ ಪ್ರಧಾನವಾಗಿ ಒಳಗೊಂಡದ್ದು. ಆದರೆ ಕಾಮ ಪ್ರಪಂಚ ಭಾವವನ್ನು ಒಳಗೊಂಡ ಕಾರಣ ಅನುಭವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತೆ. ಅಲ್ಲಿ ವಿಸ್ತರಣಕ್ಕೆ, ಸೂಕ್ಷ್ಮವಾದಂಥ ವಿಸ್ತಾರಕ್ಕೆ, ಹರಹಿಗೆ, ವಿಶ್ಲೇಷಣೆಗೆ, ಸಂಕೀರ್ಣತೆಗೆ ಮತ್ತು ಹೆಚ್ಚಿನ ಅವಕಾಶ ಉಂಟು. ಇದು ಮಹಾಕವಿಯ ಮಾರ್ಗ. ಅದರಿಂದ ಕಾಳಿದಾಸ ಆ ಜಾಡಿನಲ್ಲಿ ನಡೆದಿದ್ದಾನೆ. ಕಾಳಿದಾಸ ಹಾಗೆ ನಡೆಯುವಾಗ ಯಾವುದೆಲ್ಲ ಬೇಕೋ ಅಷ್ಟೆಲ್ಲ ತಂತ್ರಗಳನ್ನು, ಯುಕ್ತಿಗಳನ್ನು, ಪರಿಕರಗಳನ್ನು ಅಳವಡಿಸಿಕೊಂಡಿದ್ದಾನೆ. ಎಸ್ ವಿ ರಂಗಣ್ಣನವರು ವ್ಯಾಸರನ್ನು ಮತ್ತು ಕಾಳಿದಾಸನನ್ನು ಹೋಲಿಸ್ತಾ ಕಾಳಿದಾಸನಲ್ಲಿ ಅತಿಮಾನುಷ ವ್ಯಾಪಾರ ಹೆಚ್ಚಾಗಿದೆ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅನ್ನೋದು ತುಂಬ ಇದೆ ಅಂತಾರೆ. ಆ ಆಕ್ಷೇಪ ಹುರುಳಿಲ್ಲದ್ದು ಅಂತ ನನಗನ್ಸುತ್ತೆ. ಕಾರಣ ಇಷ್ಟೇ, ಅವನು ಬಳಸಿಕೊಂಡು ಏನನ್ನು ಸಾಧಿಸ್ದ ಅಂತ. ಅವ್ರು ಹೇಳ್ತಾರೆ, ಶಕುಂತಲೆಗೆ ವನದೇವತೆಗಳೆಲ್ಲ ದಿವ್ಯ ವಸ್ತ್ರ ಅಲಂಕಾರಾದಿಗಳು ಕೊಟ್ಟಿದ್ದು ಯಾತಕ್ಕೆ, ಅದೇನು ಬೇಕಾಗಿರಲಿಲ್ಲ. ಮತ್ತು ದುರ್ವಾಸನ ಶಾಪ ಬಂದದ್ದು ಅದು ಅತಿಶಯವಾದಂಥ ಚಮತ್ಕಾರವೇ ಹೌದಾದರೂ ಕೂಡ ಮಿಕ್ಕ ಹಲವು ಕಡೆಯಲ್ಲಿ, ಉದಾಹರಣೆಗೆ ಯಜ್ಞಕ್ಕೆ ರಾಕ್ಷಸ ಬಾಧೆ ಇತ್ತು ಅನ್ನುವಂಥದ್ದಾಗಲಿ, ಮತ್ತು ಸಾನುಮತಿ ಅನ್ನುವ ಪ್ರಸಂಗ, ಅಪ್ಸರ ಸ್ತ್ರೀಯ ಪ್ರಸಂಗ, ಮೇನಕ್ಕೆ ಶಕುಂತಲೆಯನ್ನು ದಿವ್ಯ ಶರೀರ ರೂಪಿಣಿಯಾಗಿ, ಜ್ಯೋತಿ ರೂಪಿಣಿಯಾಗಿ ಬಂದು ಎತ್ತುಕೊಂಡು ಹೋಗಿದ ಆ ಪ್ರಸಂಗ, ಇವೆಲ್ಲವೂ ಅನಾವಶ್ಯಕವಾದದ್ದು ಅನ್ನುವಂತೆ. ಆದರೆ ಒಂದನ್ನು ಗಮನದಲ್ಲಿಡಬೇಕು, ಈ ಎಲ್ಲ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂದರೆ ಅತಿಮಾನುಷವಾದ ವ್ಯಾಪಾರ ಅಂತ ಯಾವುದಿದೆ ಅದೆಲ್ಲ ನಾಟಕದಲ್ಲಿ ನಾವು ನೋಡುವಂತೆ ನಡೆಯೋಲ್ಲ, ನಮ್ಮ ಕಣ್ಮರೆಯಾಗಿಯೇ ನಡೆಯುತ್ತೆ. ಅಂದರೆ ಕಾಳಿದಾಸ ಅದನ್ನು ಹೇಗೆ ತರಬೇಕೋ ಹಾಗೆ ತಂದಿದ್ದಾನೆ. ಉದಾಹರಣೆಗೆ ನೋಡಿ, ಆ ದಿವ್ಯ ವಸ್ತ್ರಾಭರಣಗಳನ್ನು ನಾರದ ಗಾಲವ ಅನ್ನುವಂಥ ಋಷಿಕುಮಾರರು ತರ್ತಾರೆ. ತಂದಾಗ ಗೌತಮಿ ಕೇಳ್ತಾಳೆ,
ವತ್ಸರೆ ಇದು ಎಲ್ಲಿಂದ ನಿಮಗೆ ಬಂತು ಅಂದರೆ ಇದು ಭಗವಾನ್ ಕಣ್ವ ಮಹರ್ಷಿಗಳ ಪ್ರಭಾವದಿಂದ ಅಂತ. ಏನೋ ಅವರ ತಪಸ್ಸಿನಿಂದ ಆದಂಥ ಒಂದು ಮಾನಸ ಸೃಷ್ಟಿಯೇ ಅಂದರೆ ಅಲ್ಲ. ಕ್ಷೌಮಂ ಕೇನ ಚಿತಿಂದು ಪಾಂಡು ತರುಣ ಮಾಂಗಲ್ಯಂ ಆವಿಷ್ಕೃತಂ ಅಂತ ಶ್ಲೋಕ ಹೇಳ್ತಾ ನಾವು ಕಂಡ ಮರಗಿಡಗಳ ಮೇಲೆ ಇದಿತ್ತು ತಂದ್ವಿ ಅಂತ. ಅದು ನಮಗೆ ಕಾಣೋಲ್ಲ, ಅವರಿಗೆ ಕಂಡಿದೆ ಅಷ್ಟೇ. ಅಂದರೆ ಆ ನಾಟಕದ ಪಾತ್ರಧಾರಿಗಳಿಗೆ, ಅಲ್ಲಿದ್ದ ಆ ಪಾತ್ರಗಳಿಗೆ ಆ ಅಲೌಕಿಕ ವಾತಾವರಣದಲ್ಲಿ ವಿಶ್ವಾಸ ಇದೆ, ಅವರಲ್ಲಿ ಬೆಳೆದಿದ್ದಾರೆ. ಆದರೆ ನೋಡುವ ನಮಗೆ ಅದು ಕಾಣಿಸೋಲ್ಲ. ಯಾಕೆಂದರೆ ನಮಗೆ ವಿಶ್ವಾಸ ಇದ್ದಿರಲೂಬಹುದು, ಇಲ್ಲದೇನೂ ಇರಬಹುದು. ಹೀಗೆ ಕಾಳಿದಾಸ ಬಹಳ ಸೊಗಸಾಗಿ ವಾಸ್ತವ ಮತ್ತು ಅತಿಶಯಗಳ ರಿಯಲಿಸ್ಟಿಕ್ ಆ್ಯಂಡ್ ಐಡಿಯಲಿಸ್ಟಿಕ್ ಅನ್ನುವ ಎರಡು ಹಂತಗಳನ್ನು ನಿಭಾಯಿಸ್ತಾನೆ. ಇಡೀ ದುಷ್ಯಂತನ ದುರ್ವಾಸನ ಶಾಪವೇ ರಂಗದ ಆಚೆ ಕಡೆಗೆ ನಡೆಯುವಂಥದ್ದು. ಶಾಪ ನಮಗೆ ಕೇಳಿಸುತ್ತೆ, ಕಾಣಿಸೋದಿಲ್ಲ. ಹಾಗೆ ಸಾನುಮತಿ ಬಂದು ಎಲ್ಲವನ್ನ ನೋಡ್ತಾಳೆ. ಆದರೆ ಅವಳು ಆಕಾಶದಿಂದ ಭೂಮಿಗೆ ಇಳಿದು ಬಂದದ್ದು ಕಾಣಿಸೋಲ್ಲ, ಭೂಮಿಯಿಂದ ಆಕಾಶಕ್ಕೆ ಹಾರಿದ್ದು ಗೊತ್ತಾಗೋಲ್ಲ. ಮೇನಕೆ ಬಂದು ಶಕುಂತಲೆಯನ್ನು ಎತ್ತಿಕೊಂಡು ಹೋದದ್ದನ್ನು ಪುರೋಹಿತ ಬಂದು ಹೇಳ್ತಾನೆ ಹೊರತುನುವೆ ರಂಗಸ್ಥಳದ ಮೇಲೆ ಅದು ಬರೋದಿಲ್ಲ. ಎಲ್ಲಿಯೂ ನಮಗೆ ಈ ಥರದ ಅಲೌಕಿಕವಾದಂಥ ವಸ್ತು ವಿನ್ಯಾಸಗಳು ಕಾಣುವಂಥದ್ದಲ್ಲ. ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತೆ ಈ ಕಾವ್ಯವನ್ನು ಕಾಳಿದಾಸ ಬರೆಯುವಲ್ಲಿ ತೋರಿಸಿದ ರಸಪ್ರಜ್ಞೆ ಎಂಥದ್ದು ಅಂದರೆ, ಸುಮ್ಮನೆ ತನ್ನ ಪ್ರಜ್ಞಾವಂತಿಕೆಗೆ ಅವಕಾಶ ಇಲ್ಲದೆ ಅಲೌಕಿಕವನ್ನು ಹಾಕಿದ್ದಲ್ಲ, ಅಲೌಕಿಕದ ಮೂಲಕವಾಗಿ ವಸ್ತು ಸಂಕೀರ್ಣತೆ ತರೋಕ್ಕೆ. ಆ ವಿವರಗಳನ್ನು ಮುಂದೆ ನಾನು ಹೇಳಲಿದ್ದೀನಿ. ಹೀಗಾಗಿ ಉಪಾಖ್ಯಾನವನ್ನು ಆಧರಿಸಿ ಅವನು ಮಾಡಿದ ಸೃಷ್ಟಿಯೂ ಚೆನ್ನಾಗಿದೆ, ಉಪಾಖ್ಯಾನವೂ ಚೆನ್ನಾಗಿದೆ. ಆದರೆ ಕಾಳಿದಾಸನ ಸೃಷ್ಟಿ ಉಪಾಖ್ಯಾನದ ಸ್ವಾರಸ್ಯವನ್ನು ಮೀರುವಂಥ ಸಂಕೀರ್ಣತೆಯನ್ನು ಒಳಗೊಂಡು ಆಸ್ವಾದ್ಯವಾಗಿದೆ, ಕಾವ್ಯ ರಚನಾ ಪದ್ಧತಿಯಲ್ಲಿ ಉತ್ಕೃಷ್ಟವಾಗಿದೆ. ಆ ಕಾರಣದಿಂದಲೇ ಇಂದು ಶಕುಂತಲೆಯ ಕಥೆ ಅಂದರೆ 100ಕ್ಕೆ 90 ಜನಕ್ಕೆ ಜ್ಞಾಪಕ ಬರೋದು ಕಾಳಿದಾಸನ ಕಥೆಯಲ್ಲದೆ ವ್ಯಾಸರ ಕಥೆ ಅಲ್ಲ. ಈ ರೀತಿ ಮೂಲವನ್ನು ಮರೆಸುವಂತೆ ಮತ್ತೊಂದು ಕೃತಿ ಬರುವುದು ಎಲ್ಲಾದರೂ ಉಂಟೆ. ಭವಭೂತಿಯ ಉತ್ತರಾಂಶರತೆ ಖಂಡಿತ ವಾಲ್ಮೀಕಿಯ ಉತ್ತರಕಾಂಡವನ್ನು ಮರೆಸುವಂತೆ ಇಲ್ಲ. ಆದರೆ ಕಾಳಿದಾಸನದು ಹಾಗೆ ಮಾಡುವಂಥದ್ದಿದಾಗಿದೆ. ಕಾರಣ ಇಷ್ಟೇ, ಭವಭೂತಿ ಪ್ರಧಾನ ಕಥೆಯನ್ನೇ ತೆಗೆದುಕೊಂಡ, ಬದಲಾವಣೆಗಳು ಮಾಡಿದ. ಛಾಯಾ ಸೀತೆ ಇತ್ಯಾದಿಗಳನ್ನು ಎಲ್ಲಿ ವಾಲ್ಮೀಕಿ ಇರುವಂಥದ್ದಲ್ಲ, ಅದನ್ನು ನಾವು ಜ್ಞಾಪಿಸಿಕೊಳ್ಳೋದೇ ಇಲ್ಲ ಭವಭೂತಿಯನ್ನು. ಹಾಗೆ ಈ ಎಲ್ಲ ದೃಷ್ಟಿಯಿಂದ ಕಂಡಾಗ ಇವನ ಉತ್ಕೃಷ್ಟವಾದ ಕ್ರಿಯೆ ಯಾವ ಮಟ್ಟದಲ್ಲಿ ಜನಾನುರಾಗವನ್ನು ಸಂಪಾದಿಸಿದೆ ಅಂತ ಗೊತ್ತಾಗುತ್ತೆ. ಗ್ರೇಟ್ ಲಿಟ್ರೇಚರ್ ಈಸ್ ಆಲ್ಸೋ ಪಾಪ್ಯುಲರ್ ಲಿಟ್ರೇಚರ್ ಅನ್ನುವಂಥ ಒಂದು ಬಹಳ ವಿರಳವಾದ ನಿದರ್ಶನಕ್ಕೆ ಇದು ಕೂಡ ಆಗಿದೆ. ಇಂಥ ಕೃತಿಯ ಬಗ್ಗೆ ಏನೆಲ್ಲ ಹೇಳಬಹುದು ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ವಿ.ಎಸ್. ನಾಯ್ಪಾಲ್ ಅವರು ಇಂಡಿಯಾ ಎ ವೂಂಡೆಡ್ ಸಿವಿಲೈಸೇಷನ್ ಅನ್ನುವ ಪುಸ್ತಕದಲ್ಲಿ ಒಂದು ರೆಫರೆನ್ಸ್ ಕೊಡ್ತಾರೆ. ಅದು ಏನೆಂದರೆ, ನಮ್ಮ ವಿನೋಬಾ ಭಾವೆಯವರ ಒಂದು ಕಾಮೆಂಟ್, ಐ ಹ್ಯಾವ್ ನೆವರ್ ರೆಡ್ ದಿ ಶಾಕುಂತಲ ಆಫ್ ಕಾಳಿದಾಸ ಆ್ಯಂಡ್ ಐ ನೆವರ್ ಶೆಲ್. ಐ ಡೋಂಟ್ ಲರ್ನ್ ದಿ ಲ್ಯಾಂಗ್ವೇಜ್ ಆಫ್ ದಿ ಗಾಡ್ಸ್ ಟು ಅಮ್ಯೂಸ್ ಮೈಸೆಲ್ಫ್ ವಿತ್ ಲವ್ ಸ್ಟೋರೀಸ್ ಆ್ಯಂಡ್ ಲಿಟರರಿ ಟ್ರೈಫಲ್ಸ್ ಅಂತ. ವಿ.ಎಸ್. ನಾಯ್ಪಾಲ್ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ರೆಫರೆನ್ಸ್ ಕೊಟ್ಟಿಲ್ಲ, ಅದರ ಪೂರ್ವಾಪರ ವಿವರಗಳು ಗೊತ್ತಿಲ್ಲ. ವಿನೋಬಾ ಭಾವೆ ಅಂಥವ್ರು ಇದನ್ನು ಹೇಳ್ತಾರೆ ಅನ್ನೋದು ಸಂದೇಹಾಸ್ಪದವೇ ಹೌದು. ಒಂದು ಪಕ್ಷ ಅವರು ಹೇಳಿದ್ದೇ ನಿಜವಾದಲ್ಲೇ ಇದಕ್ಕಿಂತ ಅವಿವೇಕ ಮತ್ತೊಂದಿಲ್ಲ ಅಂತ ಅನ್ಬೋದು. ಯಾಕೆಂದರೆ ನಮ್ಮಲ್ಲಿ ಮಹಾ ವಿದ್ವಾಂಸರು, ತಪಸ್ವಿಗಳು ಆದವರು, ದಾರ್ಶನಿಕರಾದವರು ಎಲ್ಲರೂ ಇದನ್ನು ಕೊಂಡಾಡಿಕೊಂಡು ಬಂದಿದ್ದಾರೆ. ಬಹಳ ಪ್ರಾಮಾಣಿಕರಾದಂಥ ದಾರ್ಶನಿಕರು ಅಂತ ಅನಿಸಿಕೊಂಡಂಥವರು ಎಲ್ಲರೂ ಕೂಡ ಶಾಕುಂತಲಕ್ಕೆ ಕಪ್ಪ ಬೇಕಾದಂತೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಅತ್ಯಂತ ಪ್ರಾಚೀನವಾದ ಒಂದು ಉಲ್ಲೇಖ ಅಂತಂದರೆ ಕಟ್ಟುನಿಟ್ಟು ಮೀಮಾಂಸಕರಾದಂಥ ಕುಮಾರಿಲ ಭಟ್ರು. ಕುಮಾರಿಲ ಭಟ್ರೇ ಅವರು ಸತಾಂಹಿ ಸಂದೇಹ ಪದೇಶ ವಸ್ತುಷು ಪ್ರಮಾಣ ಮಂತಃಕರಣ ಪ್ರವೃತ್ತಯ ಅಂತ ಕಾಳಿದಾಸನ ಲೈನನ್ನು ಒಂದು ಪ್ರಮಾಣ ಅಂತ ಕೊಟ್ಟು ಮಾಡ್ತಾರೆ. ವಿನೋಬಾ ಭಾವೆ ಅವರು ಮೀಮಾಂಸಕರಿಗಿಂತ ಹೆಚ್ಚು ರಿಜಿಡ್ ಆದವರು ಅಲ್ಲ. ಆಮೇಲೆ ನಾವೇ ನೋಡುವಂತೆ ಅಪ್ಪಯ್ಯ ದೀಕ್ಷಿತರವರೆಗೂ ಎಷ್ಟೆಲ್ಲ ಜನ ಮಡಿವಂತರು ಅದನ್ನು ಕೊಂಡಾಡಿದ್ದಾರೆ. ಮಹಾವಿದ್ವಾಂಸರುಗಳು, ಷಟ್ಶಾಸ್ತ್ರ ಪಂಡಿತರುಗಳೆಲ್ಲ ಇದನ್ನು ಬಹಳ ಗೌರವದಿಂದ ಕಂಡಿದ್ದಾರೆ. ಅಂದರೆ ಆ ಯಾವುದೋ ಒಂದು ಪ್ಯೂರಿಟನ್ ಥಾಟ್ ಅಂತೀವಲ್ಲ, ಆ ಮಡಿವಂತಿಕೆಯ ಮನೋಧರ್ಮ ಇದು ಗಾಂಧಿಯವರಲ್ಲಿ ಒಂದು ಮಟ್ಟಕ್ಕಿತ್ತು. ಕೆ ಎಂ ಮುನ್ಷಿಯವರ ಪೃಥ್ವಿವಲ್ಲಭ ಕಾದಂಬರಿಯನ್ನು ನೋಡಿ ಇದನ್ನು ಖಂಡಿತ ನಾನು ಇಷ್ಟಪಡೋದಿಲ್ಲ ಅಂತ ಗಲಾಟೆ ಮಾಡಿ ಪತ್ರ ವ್ಯವಹಾರಗಳೆಲ್ಲ ನಡೆದದ್ದುಂಟು. ಅಂದರೆ ಅದು ಒಂದು ರೀತಿ ಒಣ ವೈರಾಗ್ಯ ರಸಮಯವಾಗಿರಬೇಕು. ಬುದ್ಧನ ವೈರಾಗ್ಯ ರಸಮಯವಾದದ್ದು, ವಿದ್ಯಾರಣ್ಯರ ವೈರಾಗ್ಯ ರಸಮಯವಾದದ್ದು. ನಮಗೆ ಉತ್ಕೃಷ್ಟವಾದ ನಿದರ್ಶನವೇ ಇದೆ ಭಗವಾನ್ ಶ್ರೀಕೃಷ್ಣ. ಅವನಿಗಿಂತ ವೈರಾಗ್ಯ ಮತ್ತು ಅನುರಾಗ್ಯಗಳ ಸಮಾಹಾರ ಇನ್ನೆಲ್ಲಿ ಕಾಣಿಸುತ್ತೆ?
ಇದು ಸನಾತನ ಭಾರತೀಯ ಪರಂಪರೆ. ಇದು ಒಂದು ವಿಕ್ಟೋರಿಯನ್ ಎಟಿಕೇಟ್ ಅಂತೀವಲ್ಲ, ವಿಕ್ಟೋರಿಯನ್ ಶಿಷ್ಟತೆ ಅಲ್ಲಿಂದ ಬಂದದ್ದು, ನಮ್ಮ ಮೇಲೆ ಹೇರಲ್ಪಟ್ಟದ್ದು. ಇದನ್ನು ವಿರೋಧಿಸೋದ್ರೊಳಗೆ ನಾವು ಕಾಲ ಕಳಿಬೇಕಾಗಿಲ್ಲ, ನೀವೇ ತಪ್ಪು ಅಂತ ಬೇರೆಯವ್ರಿಗೆ ಹೇಳಬೇಕಾಗಿದೆ. ನಾವು ಡಿಫೆನ್ಸಿವ್ ಆಗಿಬಿಟ್ಟು ಅಪಾಲಜೆಟಿಕ್ ಆದ ಒಂದು ಸ್ಥಾನವನ್ನು ತೆಗೆದುಕೊಳ್ಳೋದು ತುಂಬ ಅವಿವೇಕ ಅನಿಸುತ್ತೆ. ನಿಮ್ಮ ದೃಷ್ಟಿಯೇ ತಪ್ಪು, ನೀವೇ ಸಂಕುಚಿತ, ನಿಮ್ಮ ತಲೆಯಲ್ಲೇ ಇರೋದು ಮೈಲಿಗೆ ಅಂತ ಅನ್ನಬೇಕಾಗತ್ತೆ. ಇರಲಿ, ಇದು ಒಂದು ಕೊನೆ. ಆದರೆ ಮತ್ತೊಂದು ಕೊನೆ ಅಂದರೆ, ಶಾಕುಂತಲಕ್ಕೆ ಬೇಕಾದಷ್ಟು ವ್ಯಾಖ್ಯಾನಗಳು ಬಂದಿವೆಯಲ್ಲ, ಒಂದು ಲೈಬ್ರರಿಗಾಗುವಷ್ಟು ಸಾಮಗ್ರಿ ಇದೆ. ಈಚೆಗೆ ಮಾರ್ಕ್ಸಿಸ್ಟ್ ದೃಷ್ಟಿಯಿಂದ ಮಾಡುವಂಥದ್ದು ಶಾಕುಂತಲಕ್ಕೊಂದು ವ್ಯಾಖ್ಯಾನ. ಅದು ನಮ್ಮ ಕೆ ವಿ ಸುಬ್ಬಣ್ಣನಂಥವರ ಲೋಕಶಾಕುಂತಲ ಇತ್ಯಾದಿಗಳಿಂದ ವಿಸ್ತರಿಸಿಕೊಂಡು ಬಂದಿದೆ ನಮ್ಮಲ್ಲಿ. ಇನ್ನು ಬೇರೆ ಕಡೆಯಲ್ಲೂ ಆ ಥರದ್ದಿರ್ಬೋದು ಕೌಂಟರ್ ಪಾರ್ಟಿ. ಎಲ್ಲದರ ತಾತ್ಪರ್ಯ ಇಷ್ಟೇ. ಇಲ್ಲಿರುವಂಥದ್ದು ರಾಜಸತ್ತೆಗೂ ಮತ್ತು ಪ್ರಜೆಗಳಿಗೂ, ಕಾಡಿನ ಪ್ರಜೆಗಳಿಗೂ ಇರುವ ಸಂಘರ್ಷ, ಅರಸೊತ್ತಿಗೆ ಮತ್ತು ಆರಣ್ಯಕರು ಇವರ ನಡುವೆ ಇರುವಂಥ ತಗಾದೆ, ಸ್ತ್ರೀ ಪುರುಷ ಇವರ ಸ್ಥಾನಮಾನಗಳ ತಗಾದೆ, ಪ್ರಜೆ ರಾಜ ಇವರ ನಡುವಿನ ತಗಾದೆ, ಮತ್ತು ಗಂಡು ಹೆಣ್ಣನ್ನು ದುರುಪಯೋಗ ಮಾಡಿಕೊಳ್ಳುವ ಬಗೆ, ಅಧಿಕಾರಶಾಹಿಯಾದ ಗಂಡು ಮುಗ್ಧೆಯರಾದಂಥ ಹೆಣ್ಣು ಮಕ್ಕಳನ್ನು ಹೇಗೆಲ್ಲ ಮಿಸ್ಯೂಸ್ ಮಾಡಿಕೊಳ್ತಾನೆ ಅನ್ನುವಂಥದ್ದು ಅಂತ. ನಮ್ಮ ಇವರು ದೊಡ್ಡರಂಗೇಗೌಡರ ಹೆಂಡತಿ ಡಾಕ್ಟರ್ ರಾಜೇಶ್ವರಿ ಗೌಡ ಅವರು ಒಂದು ಸರ್ತಿ ಯಾವುದೋ ಒಂದು ಕಥೆ ಬರೆದಿದ್ರು ಇದೇ ಥರ. ದುಷ್ಯಂತ ಯಾವುದೋ ಕಾಡಿನ ಹೆಣ್ಣು ಮಗಳನ್ನು ಹಾಳು ಮಾಡ್ತಾನೆ ಮಾತಂಗಿ ಅಂತೇನೋ ಹೇಳಿಬಿಟ್ಟು. ಸರಿ, ಇವರಿಗೆ ದುಷ್ಯಂತನೇ ಬೇಕಾ, ಕೆಂಪೇಗೌಡರನ್ನ ಯಾಕೆ ಇಟ್ಕೊಳ್ಬಾರ್ದಾಗಿತ್ತು ಅಂತೀನಿ. ಯಾಕೆ ದುಷ್ಯಂತ ಒಬ್ಬ ರಾಜ ಹಾಗೆ ಮಾಡಿರ್ಬೋದು ಅಂದರೆ ಕೆಂಪೇಗೌಡನೋ ಮತ್ತೊಬ್ಬನೋ ಯಾಕೆ ಮಾಡಿರಬಾರ್ದು, ಬೈರೇಗೌಡನ? ಇಲ್ಲ, ಅಲ್ಲೆಲ್ಲ ಬರೋದಿಲ್ಲ. ಅಂದರೆ ಅಲ್ಲಿಗೆ ಹೋಗಿ ಬೈಬೇಕು. ಬೈಯೋದಕ್ಕೂ ಇವರಿಗೆ ಕಾಳಿದಾಸನೇ ಬೇಕು, ಉಗಿಯೋದಕ್ಕೂ ಇವ್ರಿಗೆ ಕಾಳಿದಾಸನೇ ಬೇಕು, ಬೇರೆಯವರು ಸಾಕಾಗೋದಿಲ್ಲ. ಅದೊಂದು ಯೂನಿವರ್ಸಲ್ ಪೀಕದಾನಿ ಅನ್ನುವಂತೆ ಮಾಡಿಕೊಂಡಿದ್ದಾರೆ. ತುಂಬ ಅವಿಚಾರಿತ ರಮಣೀಯವಾದದ್ದು. ಕಾರಣ ಇಷ್ಟೇ, ಒಬ್ಬ ಗಂಡು ಮಿಸ್ಯೂಸ್ ಮಾಡ್ಕೊಳ್ತಾನೆ ಅಂದರೆ ಗಂಡು ಎಲ್ಲ ಕಾಲದಲ್ಲೂ ಗಂಡೇನೆ, ಇವ್ರ ಗಂಡನೂ ಹಾಗೆ ಮಾಡಿರ್ಬೋದಲ್ವಾ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಕಾಡಿನಲ್ಲಿರುವ ಜನರೆಲ್ಲ ಉತ್ತಮರು, ನಾಡಿನಲ್ಲಿರುವವರೆಲ್ಲ ಕೆಟ್ಟವರು, ಆಳುವವರೆಲ್ಲ ದುಷ್ಟರು, ಆಳಿಸಿಕೊಳ್ಳುವವರೆಲ್ಲ ಶಿಷ್ಟರು, ಮೇಲ್ವರ್ಗದವರೆಲ್ಲ ದುಷ್ಟರು, ಕೆಳವರ್ಗದವರೆಲ್ಲ ಶಿಷ್ಟರು ಅಂತನ್ನುವಾಗ ಒಂದು ಗೃಹೀತ ಇದೆ. ಇದು ಎಷ್ಟು ಅಪಾಯಕಾರಿಯಾದದ್ದು. ಕೆಳವರ್ಗದವರು ಕೆಲವೊಮ್ಮೆ ಮೇಲ್ವರ್ಗದವರು ಆಗದೇ ಇರ್ತಾರ. ಅಪೋಸಿಷನ್ನವರು ರೂಲಿಂಗ್ ಪಾರ್ಟಿಯವರು ಅಪೋಸಿಷನ್ಗೆ ಬರುವಂಥದ್ದು ನೋಡಿದ ಮೇಲೆ ಇದು ಯಾಕೆ ಆಗೋಲ್ಲ? ಹೀಗಾಗಿ ಒಂದು ವರ್ಗಕ್ಕೆ ದುಷ್ಟತನವನ್ನು ಒಳ್ಳೆತನವನ್ನು ಗುತ್ತಿಗೆ ಕೊಡುವುದಕ್ಕಿಂತ ದೊಡ್ಡ ರಸವೈರ, ಕೃತಕತೆ, ಧೂರ್ತತೆ, ವಂಚನೆ, ಕಲಾ ವ್ಯಭಿಚಾರ ಇನ್ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ. ವಸ್ತುಸ್ಥಿತಿಯಲ್ಲಿ ಸಂಸ್ಕೃತದ ಇಸ್ಥೆಟಿಕ್ಸ್ ಅಂತೀವಲ್ಲ, ರಸಸಿದ್ಧಾಂತ ಯಾವ ಜಾತಿಗೆ ಯಾವ ವರ್ಗಕ್ಕೆ ಆಳುವ, ಆಳಿಸಿಕೊಳ್ಳುವ, ಗೆಲ್ಲುವ, ಸೋಲುವ, ಅಥವಾ ಆರ್ಯ ಅನಾರ್ಯ, ಆರಣ್ಯಕ, ನಾಗರಿಕ ಈ ವ್ಯತ್ಯಾಸಗಳೇ ಇಲ್ಲದೆ ಪ್ರತಿಯೊಬ್ಬ ಮಾನವನಲ್ಲಿಯೂ ಇರುವ ಅರಿಷಡ್ ವರ್ಗಗಳ ಬಗ್ಗೆ, ಪ್ರತಿಯೊಬ್ಬ ಮಾನವನಲ್ಲಿಯೂ ಇರತಕ್ಕಂಥ ರತಿ, ಹಾಸ, ಜುಗುಪ್ಸ, ಕ್ರೋಧ ಮೊದಲಾದ ಸ್ಥಾಯಿ ಭಾವಗಳ ಬಗ್ಗೆ ಚರ್ಚೆ ಮಾಡುತ್ತೆ. ಹೀಗಾಗಿ ಕಾಡಿನಲ್ಲಿದ್ದ ಶಕುಂತಲೆಗೂ ಕೂಡ ಕೋಯಂ ಆಶ್ರಮ ವಿರುದ್ಧ ವಿಕಾರ, ಯಾವುದಿದು ಆಶ್ರಮಕ್ಕೆ ವಿರುದ್ಧವಾದ ವಿಕಾರ ಅಂತ ಅವಳು ಪ್ರಶ್ನೆ ಮಾಡ್ಕೊಳ್ತಾಳೆ. ದುಷ್ಯಂತ ಕೂಡ ಪ್ರಶ್ನೆ ಮಾಡ್ಕೊಳ್ತಾನೆ. ಅಂದರೆ ಕಾಡಿನಲ್ಲಿ ತಪಸ್ವಿಗಳ ಜೊತೆಗೆ ತಪಸ್ವಿನಿಯಾಗಿ ವೈಖಾನಸ ವ್ರತ ತೊಟ್ಟಂತೆ ಕಾಣುವ ಶಕುಂತಲೆಯಲ್ಲಿಯೂ ಮನ್ಮಥ ಮಾಡುವ ಕೆಲಸ ಮಾಡ್ತಾನೆ. 10 ಹೆಂಗಸರನ್ನು ನೋಡಿ ಮಜಾ ಉಡಾಯಿಸಿದ ದುಷ್ಯಂತನಲ್ಲೂ ಅದೇ ವಿಕಾರ ಉಂಟಾಗುತ್ತೆ ಅಂತ. ಅಂದರೆ ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡೋದನ್ನು ಕಲಿಸಿರೋದು ಸಂಸ್ಕೃತ. ಕಲಿಬಾರದು ಅಂತಿರ್ತಕ್ಕಂಥದ್ದು ಇದು ಪ್ರಾಕೃತ, ಇನ್ಯಾವುದೂ ಅಲ್ಲ. ಅದು ಪೈಶಾಚಿ ಪ್ರಾಕೃತ ಅಂತಲೇ ಕರಿಬೇಕಾಗತ್ತೆ ಇವರನ್ನು, ಬೇರೆ ಇನ್ಯಾವುದೂ ಆಗೋದಿಲ್ಲ. ರಾಕ್ಷಸಿ ಪ್ರಾಕೃತ, ಪೈಶಾಚಿ ಪ್ರಾಕೃತ, ಸೈಟಾನಿಕ್ ಪ್ರಾಕೃತ ಅಂತೆಲ್ಲ ಕರಿಬೇಕಾಗತ್ತೆ. ಅಂದರೆ ಎಲ್ಲ ಅಟ್ರಿಬ್ಯೂಟ್ಸನ್ನು ತೆಗೆದು, ಅದು ವೇದಾಂತದ ಪರಿಭಾಷೆಯಲ್ಲಿ ಹೇಳೋದಿದ್ದರೆ ಉಪಾಧಿ ಮತ್ತು ಅದನ್ನು ಅಪವಾದ ಮಾಡುವಂಥದ್ದು, ಅಧ್ಯಾರೋಪಗಳನ್ನೆಲ್ಲ ಅಪವಾದ ಮಾಡಿದ್ರೆ ಡಿಸ್ಟಿಲ್ಡ್ ಮಾಡಿದಾಗ ಉಳ್ಕೊಳ್ಳುವಂಥದ್ದು ಮನುಷ್ಯತ್ವ ಒಂದೇ. ಆ ಮನುಷ್ಯನಲ್ಲಿ ನಡೆಯುವ ವಿಕಾರ ಏನು ಅಂತ. ಯಾಕೆಂದರೆ ಈ ಒಂದು ಸಮಸ್ಯೆ ರಾಜ ಮತ್ತು ಪ್ರಜೆಯಲ್ಲಿ ಮಾತ್ರ ಇರುತ್ತೆ. ಅಂದರೆ ಪ್ರಜಾ ಸರ್ಕಾರ ಬಂದಾಗ ಪ್ರಜೆಯ ರಾಜ ಆಗುವಾಗ ಪ್ರಾಬ್ಲಮ್ಮೇ ಇರೋದಿಲ್ಲ, ನೆಗೆದು ಬಿದ್ದೋಗುತ್ತಲ್ಲ. ಕಾಡು ಮತ್ತು ನಾಡು, ಕಾಡು ಮತ್ತು ನಗರ ಇದ್ದಾಗ ಮಾತ್ರ ಈ ಸಂಘರ್ಷ ಅಂತಂದರೆ, ಈಗ ನಮ್ಮ ಸರ್ಕಾರಗಳ ಫಲವಾಗಿ ಕಾಡೆಲ್ಲ ಕಬಳಿಸಲ್ಪಟ್ಟಿದೆ. ಹಾಗಿರುವಾಗ ಸಮಸ್ಯೆ ಇರಬಾರ್ದಲ್ಲ. ಗಂಡು ಹೆಣ್ಣಿನಲ್ಲಿ ವ್ಯತ್ಯಾಸ ಅಂದರೆ, ಈಗಂತೂ ಗಂಡು ಹೆಣ್ಣಿನಲ್ಲಿ ವ್ಯತ್ಯಾಸವೇ ಹೊರಟೋಗ್ಬಿಡ್ತಾ ಇದೆ, ಆಗ ಸಮಸ್ಯೆ ಇರಬಾರ್ದಲ್ವ. ಇವರು ನೋಡ್ತಾ ಇರುವುದು ಯಾವ ರೀತಿ ಇದೆ ಅಂತಂದರೆ, ಸಮಸ್ಯೆಯ ಕ್ರಕ್ಸ್ ಅಂತೀವಲ್ಲ, ಹೃದಯವನ್ನು ಗಮನಿಸಿದ್ದಲ್ಲ, ಅದರ ಸುತ್ತಮುತ್ತಲೂ ಆಚೆ ಈಚೆ ಓಡಾಡ್ಕೊಂಡು ತಂಟೆ ತಕರಾರು ಮಾಡ್ತಾ ಇರುವಂಥದ್ದು, ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತಾಗಿರುವುದು. ಎಲ್ಲಿವರೆಗೂ ಮನುಷ್ಯ ಇರ್ತಾನೋ ಅಲ್ಲಿವರೆಗೂ ಆ ಸಮಸ್ಯೆ ಇರಬೇಕು. ಅಂಥ ಸಮಸ್ಯೆಯನ್ನು ತೆಗೆದುಕೊಂಡು ಎದುರಿಸಬೇಕು. ಭೈರಪ್ಪನವ್ರನ್ನ ಇಲ್ಲಿ ನೆನೀಬೇಕಾಗುತ್ತೆ. ಅವರೊಮ್ಮೆ ಒಂದು ಭಾಷಣ ಮಾಡ್ತಾ ಹೇಳಿದರು,
ಮಂದ್ರವನ್ನು ಇನ್ನು 500 ವರ್ಷ ಮುಂದೆ ಇಡಿ, ಇನ್ನು 500 ವರ್ಷ ಹಿಂದೆ ಇಡಿ, ಈ ಸಮಸ್ಯೆ ಜೀವಂತವೋ ಅಲ್ಲವೋ ನೋಡಿ, ಇದ್ದರೆ ಆ ಕಾದಂಬರಿ ಅಷ್ಟು ವರ್ಷ ಬಾಳುತ್ತೆ, ಇಲ್ಲದೆ ಇದ್ದರೆ ಇಲ್ಲ ಅಂತಂದರು. ಶಾಕುಂತಲ ಇಷ್ಟು ವರ್ಷಗಳಿಂದ ಬಾಳ್ತಾ ಇರೋದಕ್ಕೆ ಕಾರಣ ಈ ಸಂಘರ್ಷಗಳಿವೆ ಅಂತಲ್ಲ. ಕಾಳಿದಾಸನ ಸಮಾಜ ಎಂದೋ ಮಾಯವಾಯಿತು. ಕಾಳಿದಾಸ ತನ್ನ ಕಾಲದ ಸಮಾಜ ಚಿತ್ರಿಸಿದನೋ ಅಥವಾ ದುಷ್ಯಂತನ ಕಾಲದ ಸಮಾಜ ಚಿತ್ರಿಸಿದನೋ ಅದು ನಮಗೆ ಗೊತ್ತಿಲ್ಲ. ಆದರೂ ಇಂದೂ ಕೂಡ ದುಂಬಿಯೊಂದು ಬಂದು ಶಕುಂತಲೆಯ ಮುಖದ ಹತ್ತಿರಕ್ಕೆ ಓಡಾಡ್ತಾ ಇದ್ದರೆ ಶಕುಂತಲೆಯನ್ನು ನೋಡ್ತಾ ದೂರದಲ್ಲಿದ್ದ ದುಷ್ಯಂತ ವಯಂ ತತ್ವಾನ್ವೇಷೆ ಮಧುಕರ ಹತಾಸ್ತ್ವಂ ಖಲು ಕೃತಿ, ನಾವು ಹಿಂದೂ ಮುಂದೂ ನೋಡ್ತಾ ಡಿಬೇಟಿಂಗ್ ಮಾಡ್ತಾ ಫಿಲಸಫೈಸ್ ಮಾಡ್ತಾ ನಾವು ಹಾಳಾದ್ವಿ, ದುಂಬಿಯೇ ನೀನು ಹಿಂದೂ ಮುಂದೂ ನೋಡದೆ ಉದ್ಧತನಾಗಿ ಕೃತಾರ್ಥನಾಗಿಬಿಟ್ಟಿಯಲ್ಲ ಅಂತಂದಿದ್ದು. ಈ ಹೊತ್ತು ಯಾವುದೋ ಒಬ್ಬ ತರುಣಿಯನ್ನು ನೋಡಿ ಅವಳ ಹತ್ರ ಓಡಾಡ್ತಾ ಇರ್ತಕ್ಕಂಥ ನೊಣವನ್ನು ಅಥವಾ ಯಾವುದೋ ಒಂದು ಸೊಳ್ಳೆಯನ್ನೋ ಕಂಡು ಹೀಗೆ ಅಂದುಕೊಂಡಿರ್ತಕ್ಕಂಥ ಯುವಕನವರಿಗೆ ಸತ್ಯವಾಗಿದೆ. ಅಂದರೆ ವೈಶ್ವಿಕವಾದಂಥದ್ದು ಈ ಫೀಲಿಂಗ್ ಅಂತ. ಇದನ್ನು ನಮ್ಮ ರಸಸಿದ್ಧಾಂತ ಹೇಳೋಕೆ ಹೊರಟಿದ್ದು. ಇದು ಯಾವುದೋ ಒಂದು ಕೃತಕವಾಗಿ ಕನ್ಕಾಕ್ಟೆಡ್ ಥಿಯರಿ ಅಲ್ಲ, ಆರ್ಯನ್ ಇನ್ವೇಷನ್ ಥಿಯರಿ ತರಹ ಥಿಯರಿ ಅಲ್ಲ. ಇದು ವಸ್ತುತಂತ್ರ, ಯೂನಿವರ್ಸಲ್. ಎಲ್ಲಿವರೆಗೂ ಮನುಷ್ಯ ಇರ್ತಾನೋ ಅಲ್ಲಿವರೆಗೂ ರಸಸಿದ್ಧಾಂತ ಸಲ್ಲುವಂಥದ್ದು. ಯಾಕೆಂದರೆ ಒಮ್ಮೆ ಒಂದು ವಿಚಾರಗೋಷ್ಠಿಯಲ್ಲಿ ಡಾಕ್ಟರ್ CN ರಾಮಚಂದ್ರನ್ ಅವರು ಆಫ್ಟರ್ ಆಲ್ ದಿಸ್ ಈಸ್ ರೀಡರ್ ರೆಸ್ಪಾನ್ಸ್ ಥಿಯರಿ ಅಂದರು. ರೀಡರೇ ಇಲ್ಲದೆ ಇದ್ಮೇಲೆ ರೆಸ್ಪಾನ್ಸ್ ಎಂಥದ್ದು ಬರುತ್ತೆ? ಯಾವುದೇ ಒಂದು ಪುಸ್ತಕಕ್ಕೂ ಓದುಗ ಇರಬೇಕು. ನಿಮ್ಮ ಪುಸ್ತಕಕ್ಕೆ ರೀಡರ್ಸೂ ಇಲ್ಲ, ಅದರಿಂದ ರೆಸ್ಪಾನ್ಸೂ ಇಲ್ಲ, ನಿಮಗೆ ರೆಸ್ಪಾನ್ಸಿಬಿಲಿಟಿನೂ ಇಲ್ಲ ಅಲ್ವಾ ಅಂತ ಅನ್ನಬೇಕಾಗುತ್ತೆ. ಬಹಳ ಸುಲಭವಾಗಿ ಒಂದೊಂದಕ್ಕೆ ಹೆಡ್ಡಿಂಗ್ ಕೊಟ್ಬಿಟ್ಟಿದ್ರು ಡಿಸ್ಮಿಸ್ ಮಾಡ್ಬೋದು. ಅದರಿಂದ ಸಾಧಿಸಿದ್ದೇನೂ ಇಲ್ಲ. ಓದದೇ ಇದ್ದರೆ ರೆಸ್ಪಾನ್ಸ್ ಹೇಗೆ ಬರುತ್ತೆ? ಎವ್ರಿ ಕ್ರಿಟಿಸಮ್ ಈಸ್ ಎ ರೀಡರ್ಸ್ ರೆಸ್ಪಾನ್ಸ್. ಪ್ರಾಯಶಃ ಈ ವಿಮರ್ಶಕರು ಓದದೇನೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದರಿಂದ ಇದು ರೀಡರ್ ರೆಸ್ಪಾನ್ಸ್ ಅಲ್ಲ, ಅನ್ರೀಡರ್ ರೆಸ್ಪಾನ್ಸ್ ಅನಿಸುತ್ತೆ. ಅನ್ರೀಡಬಲ್ ರೆಸ್ಪಾನ್ಸ್ ಕೂಡ ಆಗಿರುತ್ತೆ ಅವರ ಬರವಣಿಗೆ ಅಂತ ಅನಿಸುತ್ತೆ. ಉಡಾಫೆ ಮಾತುಗಳಿಗೆ ಕೊನೆ ಮೊದಲಿಲ್ಲ. ಯಾಕೆಂತಂದರೆ ನಾಲಿಗೆ ಗೆಲುಬಿಲ್ಲವಲ್ಲ. ಅದರಿಂದ ಅದಕ್ಕೆ ಯಾವುದು ಸ್ಥಿತಿಕಾರಕವಾದ ದ್ರವ್ಯ ಇಲ್ಲ, ಅದು ಅಸ್ಥಿರ, ಅಸ್ಥಿ ಇಲ್ಲದೇ ಇರೋದರಿಂದ ಇರಲಿ. ಹೀಗೆ ಶಾಕುಂತಲವನ್ನು ಬಗೆ ಬಗೆಯ ವಿವರಣೆಗಳಿಗೆ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ. ನಿಜ, ಎ ಗ್ರೇಟ್ ವರ್ಕ್ ಈಲ್ಡ್ಸ್ ಸೋ ಮೆನಿ ಮೀನಿಂಗ್ಸ್. ಆರ್ ದೆ ಮೀನಿಂಗ್ಫುಲ್? ಅದನ್ನು ನೋಡಬೇಕು. ಅದು ಕಾವ್ಯದ ರಸಧ್ವನಿ ಔಚಿತ್ಯ ಪರಿವೇಶಕ್ಕೆ ಯುಕ್ತವೇ ಅಯುಕ್ತವೇ ಅಂತ ನೋಡಬೇಕು. ದುಷ್ಯಂತ ಶಕುಂತಲೆ ಕೈಕೊಟ್ಟು ಓಡೋಗೋ ಅಂತ ಅವನು ಅಂತಂದಾದರೆ ಕಾಳಿದಾಸನಿಗೇನು ಬುದ್ಧಿ ಇಲ್ವಾ? ಮೊದಲಿಂದಲೂ ಆ ಥರ ಸೂಚನೆಗಳನ್ನು ಇಡ್ತಾ ಇದ್ದ. ಹಾಗಿಟ್ಟಿದ್ದಾನೆ, ಅದನ್ನು ನಾವು ಗಮನಿಸಬೇಕು. ಪೋಲಂಕಿ ರಾಮಮೂರ್ತಿಯವರು ಹೇಳಿದಂತೆ ಆಗುತ್ತೆ. ಸೀತೆಗೆ ಲಕ್ಷ್ಮಣನ ಮೇಲೆ ಮನಸ್ಸಿತ್ತು, ಅದಕ್ಕೆ ಕಾಡಿಗೆ ಗಬಕ್ಕಂತ ಬಂದುಬಿಟ್ಲು ಅಂತ. ವಸ್ತುತಃ ಅವಳಿಗೆ ಲಕ್ಷ್ಮಣನ ಮೇಲೆ ಮನಸ್ಸಿದ್ದರೆ ಕಾಡಿಗೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಸೀತೆ ಲಕ್ಷ್ಮಣನಿಗಿಂತ ಮುಂಚೆ ರಾಮನ ಜೊತೆ ಕಾಡಿಗೆ ಬರ್ತೀನಿ ಅಂತಂದಳು. ಆಮೇಲೆ ಯಾವಾಗಲೂ ಈ ಗಲಾಟೆ ಎಲ್ಲ ಮುಗಿದ ಮೇಲೆ ಆಚೆ ಕಡೆ ಲಕ್ಷ್ಮಣ ನಾನೂ ಬರ್ತೀನಿ ನಿನ್ನ ಜೊತೆಗೆ ಎಂದಿದ್ದು. ಮೊದಲು ಅವನು ಅಪ್ಪನ್ನೇ ಕೊಂದು ಬಿಡೋಣ ಅಂತಂತಿದ್ದ. ಹಾಗಾಗಿ ನೀನು ಕಾಡಿಗೆ ಹೋಗು, 14 ವರ್ಷ ನಾನಿಲ್ಲೇ ಅತ್ತೆ ಮಾವನ ಸೇವೆ ಮಾಡ್ತೀನಿ ಅಂತಿರಬಹುದಾಗಿತ್ತು. ಈ ರೀತಿ ಕುತರ್ಕಗಳಿಗೆ ಕೊನೆಯೇ ಇರೋದಿಲ್ಲ. ವಾಲ್ಮೀಕಿ ರಾಮಾಯಣ ಅಂಥದ್ದಕ್ಕೆ ಅವಕಾಶ ಕೊಟ್ಟಿಲ್ಲ. ಇವುಗಳನ್ನು ನಾವು ನೋಡಬೇಕು. ಆರ್ಷ ಕಾವ್ಯಗಳಲ್ಲಿರ್ತಕ್ಕಂಥ ಅಭಿಜಾತ ಕಾವ್ಯಗಳಲ್ಲಿರುವ ಒಂದು ಆವರಣ ಸ್ವಾರಸ್ಯ ಪ್ರತಿ ಹಂತದಲ್ಲಿಯೂ ಹೇಗೆ ಬೆಳಗುತ್ತದೆ ಅಂತ ಈ ಎಲ್ಲ ಹಿನ್ನೆಲೆಯಲ್ಲಿ ಕಂಡಾಗ ಶಾಕುಂತಲಕ್ಕೆ ನಮ್ಮ ಬಣ್ಣಗಳನ್ನು, ನಮ್ಮ ಈ ಒಂದು ಎಕ್ಸಿಸ್ಟೆನ್ಷಿಯಲಿಸಮನ್ನು, ರಿಯಲಿಸಮನ್ನು, ಡಿಕನ್ಸ್ಟ್ರಕ್ಷನ್ನು, ಕನ್ಸ್ಟ್ರಕ್ಷನ್ನು ಇವೆಲ್ಲ ಇದೆಯಲ್ಲ, ಈ ಕಾಲದ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಂದು ಯಾವುದೂ ಮಾಡಬೇಕಾಗಿಲ್ಲ. ದೇ ಆರ್ ಆಲ್ ಫಾಲ್ಸ್. ಒಂದೇ ರಸಧ್ವನಿ, ಔಚಿತ್ಯ, ವಕ್ರೋಕ್ತಿ ಅನ್ನುವ 4 ತತ್ವಗಳನ್ನು ಹಿಡಿದು ಸಹೃದಯರಾಗಿ ನೋಡಿದ್ರೆ ಕವಿಯೇ ತೆರೆದುಕೊಡ್ತಾನೆ. ಸೈಷಾ ಕಲ್ಪತರೂಪಮಾನ ಮಹಿಮಾ ಭೋಗ್ಯೋಸ್ತು ಭವ್ಯಾತ್ಮನಾಂ ಅಂತ ಆನಂದವರ್ಧನ ಹೇಳದಂತೆ ಇರುತ್ತದೆ. ಮೊದಲಿಗೆ ನಾಂದಿಯಿಂದ ಆರಂಭ ಮಾಡೋಣ. ಯಾ ಸೃಷ್ಟು ಸೃಷ್ಟಿರಾಧ್ಯ ವಹತಿ ವಿಧಿಹುತಂ ಯಾ ಹವಿರ್ಯಾಚ ಹೋತ್ರಿ ಯದ್ವೇ ಕಾಲಂ ವಿಧತ್ತ ಶ್ರುತಿ ವಿಷಯಗುಣ ಯಸ್ಥಿತಾ ವ್ಯಾಪ್ಯ ವಿಶ್ವಂ ಯಾ ಮಾಹು ಸರ್ವ ಬೀಜ ಪ್ರಕೃತಿರ್ತಿ ಯಯಾ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿ ಪ್ರಪನ್ನಸ್ತನುಭಿರವತು ವಸ್ತಾಭಿರಷ್ಟಾಭಿರೀಶಃ. ಶಾಕುಂತಲದಂಥ ತುಂಬ ರೊಮ್ಯಾಂಟಿಕ್ ಆದ ಒಂದು ದೃಶ್ಯ ಕಾವ್ಯಕ್ಕೆ ಘನ ಗಂಭೀರವಾದ ಪಾಠ್ಯ ಮಧುರವಾದಂಥ ಶ್ರದ್ಧರಾ ಛಂದಸ್ಸಿನ ಒಂದು ಮಂಗಳ ಶ್ಲೋಕವನ್ನು ಬರೆದಿದ್ದಾನೆ ಕವಿ. ಇದನ್ನು ಹಾಡುವುದಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಬಿ ರಿಸೈಟೆಡ್ ಲೈಕ್ ವೇದ. ಅಂದರೆ ಶಾಕುಂತಲ ಅಷ್ಟು ಗಂಭೀರವಾದದ್ದು ಅನ್ನುವುದು ಕವಿಯ ಒಂದು ಧ್ವನಿ ಇದ್ದಿರಬೇಕು, ಹಗುರವಾಗಿ ನೋಡುವಂಥದ್ದಲ್ಲ ಅಂತ. 7 ಅಕ್ಷರಗಳಾದ ಮೇಲೆ ಯತಿ ಬರುತ್ತೆ. ಶಕುಂತಲೆ ದುಷ್ಯಂತನ ಜೊತೆಗೆ ಸಪ್ತಪದಿ ತುಳಿಯಲೇ ಇಲ್ಲ. ಅದಕ್ಕೆ ಪ್ರಾಯಶಃ 3 ಬಾರಿ ತುಳಿಯಬೇಕಾಯ್ತೇನೋ. ಮೊದಲು ಗಾಂಧರ್ವ ವಿವಾಹ ಕಾಲದಲ್ಲಿ ಪರಸ್ಪರ ಎದುರಾದದ್ದು, ಆಮೇಲೆ ತುಂಬಿದ ಸಭೆಯಲ್ಲಿ ಇವಳನ್ನು ಗುರುತಿಸದೇನೇ ಇದ್ದಾಗ ಎದುರಾದದ್ದು,
ಕಟ್ಟ ಕಡೆಗೆ 7ನೇ ಅಂಕದಲ್ಲಿ ಇವಳನ್ನು ಹೇಳದೆ ಕೇಳದೇನೆ ದುಷ್ಯಂತ ಗುರುತಿಸಿ ಕಾಲಿಗೆ ಬಿದ್ದದ್ದು. ಹಾಗಾಗಿ 3 ಬಾರಿ ಪರಸ್ಪರ ಎದುರಾದದ್ದು, 3 ವಿರಾಮಗಳಿರ್ತಕ್ಕಂಥ ಈ 3 ಹಂತಗಳಲ್ಲಿ 7 ಆಗಿ ಬರುವಂಥ 21 ತ್ರೇತಾಗ್ನಿಗಳು, ಸಪ್ತಾರ್ಚಿಸ್ಸುಗಳು ಇಲ್ಲಿ ಕಾಣಸಿಗುವಂಥ ಚಂದ ಸ್ವಾರಸ್ಯ. ಅಷ್ಟಮೂರ್ತಿಯನ್ನು ಇಲ್ಲಿ ಸ್ತೋತ್ರ ಮಾಡಿದ್ದಾನೆ ಕವಿ. ಅಷ್ಟಮೂರ್ತಿ ಯಾರು? ಪಂಚಭೂತ, ಸೂರ್ಯ, ಚಂದ್ರ, ಸೋಮಯಾಜಿ. ಅಂದರೆ ಜಗತ್ತಿನಲ್ಲಿ ಪ್ರತ್ಯಕ್ಷವಾಗಿ ನಮಗೆ ಕಾಣುವ ಪರಮಾತ್ಮ ಇಲ್ಲಿಯೇ. ಭಾರತೀಯರು ಸೃಷ್ಟಿಯೂ ಪವಿತ್ರ, ಸೃಷ್ಟಿಕರ್ತನೂ ಪವಿತ್ರ, ಸೃಷ್ಟಿಯೂ ಪೂಜ್ಯ, ಸೃಷ್ಟಿಕರ್ತನೂ ಪೂಜ್ಯ ಅಂತ ನಂಬಿಕೊಂಡವರು. ಮಿಕ್ಕವರಂತೆ ಅಲ್ಲ, ಬರೀ ಪರಲೋಕದಲ್ಲಿಯೇ ಮಾತ್ರ ಸೃಷ್ಟಿಕರ್ತ ಇರುವುದು ಅಂತಲ್ಲ, ಸೃಷ್ಟಿಕರ್ತ ಮಾತ್ರವಲ್ಲ ಸೃಷ್ಟಿಕರ್ತ್ರಿಯೂ ಹೌದು ಅಂತ. ಮತ್ತು ಅದು ಸ್ತ್ರೀ ಪುಂಭೇದಾತಿರಿಕ್ತವಾದ ತದ್ವಾಚಕವಾದ ಬ್ರಹ್ಮವೂ ಹೌದು ಅಂತ ಭಾವಿಸಿಕೊಂಡದ್ದು. ಹಾಗಿದ್ದರೂ ಕಾಳಿದಾಸ ಇಲ್ಲಿ ಸ್ತ್ರೀಲಿಂಗವನ್ನು ತೆಗೆದುಕೊಂಡು ಇದ್ದಾನೆ. ಯಾಕೆ ತನು ಅಂತ ದೇಹ ಅನ್ನುವುದನ್ನು ಸ್ತ್ರೀಲಿಂಗದಲ್ಲಿ ತನು ಶಬ್ದದಿಂದ ಬಳಸಿದ್ದಾನೆ? ಯಾಕೆ ಅಂತಂದರೆ ತನುಭಿಹಿ ಅವತು ಅನ್ನುವಲ್ಲಿ ಸ್ತ್ರೀತ್ವಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾನೆ. ಅಭಿಜ್ಞಾನ ಶಾಕುಂತಲದಲ್ಲಿ ಶಕುಂತಲೆಗೆ ಪ್ರಾಶಸ್ತ್ಯ ಅನ್ನೋದು ತಾನಾಗಿ ಗೊತ್ತಾಗ್ತಾ ಇದೆ. ಶೀರ್ಷಿಕೆಯೂ ಅದನ್ನೇ ಹೇಳ್ತಾ ಇದೆ. ಅಭಿಜ್ಞಾನ ಶಾಕುಂತಲಂ ಅನ್ನೋದಕ್ಕೆ ಹಲವು ವಿಧವಾಗಿ ಅರ್ಥ ಮಾಡ್ಬೋದು. ಶಕುಂತಲೆಗೆ ಸಂಬಂಧಪಟ್ಟಿದ್ದು ಶಾಕುಂತಲ, ಶಾಕುಂತಲ ಮತ್ತು ಅಭಿಜ್ಞಾನ ಗುರುತು. ಅಭಿಜ್ಞಾನ ಅಂದರೆ ಗುರುತು, ಉಂಗುರ ಅಂತ ಮುಂದೆ ಗೊತ್ತಾಗುತ್ತೆ. ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ. ಗುರುತು ಏನೂ ಇರಬಹುದು. ಗುರುತು ಅನ್ನೋದು ಪ್ರೀತಿಯೂ ಇರಬಹುದು, ವಸ್ತುವೂ ಇರಬಹುದು, ಮಾತು ಇರಬಹುದು, ಭಾವವೂ ಇರಬಹುದು. ಬಾಯ್ಬಿಟ್ಟು ಹೇಳಲ್ಲ ಕವಿ. ಮೊದಲ ಹಂತದಲ್ಲಿ ನೀನು ಉಂಗುರ ತಗೊಂಡು ಬಾ ಅಂತ ಹೇಳ್ದ, ಅಲ್ಲಿ ವಸ್ತುವಿನಿಂದಲೇ ಇವಳ ಗುರುತು ಅಂತ. ಕಡೆಯ ಹಂತದಲ್ಲಿ ಏನೂ ಇಲ್ಲದೇನೆ ಗುರುತು, ಕಾರಣ ಭಾವನೆ. ಮೊದಲ ಹಂತದಲ್ಲಿ ಪ್ರೀತಿಯ ಅಮಲಿನಿಂದ ತೊಡಸಿದ ಉಂಗುರವಾದರೆ ಕಡೆಯ ಹಂತದಲ್ಲಿ ಪರಿಪಾಕಗೊಂಡು ಗುರುತು ಬೇಕಿಲ್ಲದ ಪ್ರೀತಿ ಆದಂಥದ್ದು, ಬಾಹ್ಯೋಪಾಧಿಗಳನ್ನು ಬಿಟ್ಟಂಥದ್ದು. ಆಮೇಲೆ ಶಾಕುಂತಲ ಅಂದರೆ ಶಕುಂತಲೆಯ ಮಗ, ಶಾಕುಂತಲ ಭರತ. ತಾಯಿಯಿಂದ ಅವನು ಪ್ರಸಿದ್ಧಿಯಾದಂಥವನು, ಜೊತೆಗೆ ತಾಯಿಯ ಮಗನೇ ಅವನು. ಚಿಕ್ಕ ವಯಸ್ಸಿನಲ್ಲಿ ತಂದೆ ಇಲ್ಲದೆ ಬೆಳೆದಾಗ ತಾಯಿ ಮಗನೇ ತಾನೇ ಆಗ್ತಕ್ಕಂಥದ್ದು. ಅವನು ಗುರುತಿಸಲ್ಪಟ್ಟ ಅಂತ. ಅವನನ್ನು ಉಂಗುರದಿಂದ ಅಲ್ಲ ಗುರುತಿಸಿದ್ದು, ಅವನ ಪರಾಕ್ರಮದಿಂದ ಗುರುತಿಸಿದ್ದು. ಚಿಕ್ಕ ಹುಡುಗ ಸಿಂಹದ ಬಾಯ ಹಲ್ಲುಗಳನ್ನು ಎಣಿಸ್ತಾ ಇದ್ದ ಅಂದರೆ ಅಲ್ಲಿಂದ ಗೊತ್ತಾಗುತ್ತೆ. ಅಂದರೆ ನಾವು ಆರಂಭ ಮಾಡುವುದು ಹೊರಗಿನ ಗುರುತಿನಿಂದ, ಮುಗಿಸಬೇಕಾದದ್ದು ಒಳಗಿನ ಗುರುತಿನಿಂದ ಅಂತ. ಇಟ್ಸ್ ಎ ಸ್ಪಿರಿಚುವಲ್ ಜರ್ನಿ. ಆರಂಭ ಮಾಡುವಾಗ ಸ್ಥೂಲವಾಗಿ ನಾವು ಹೋಗುವುದು, ಪರಿಣಾಮದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಬಿಡ್ತೀವಿ. ಗಮಕಿ ಬಿಂದುರಾಯರ ಬಗ್ಗೆ DVG ಅವರು ಕಲೋಪಾಸಕರ ಪುಸ್ತಕದಲ್ಲಿ ಹೇಳ್ತಾರೆ, ಅವರು ಮೊದಲಿಗೆ ಕುಮಾರವ್ಯಾಸ ಭಾರತದ ವಾಚನ ಆರಂಭಿಸಿದ್ದು 4 ಜನರ ಜೊತೆಗೆ, ಗೆಳೆಯರ ಜೊತೆಗೆ ಹೊತ್ತು ಹೋಗ್ತಾ ಇಲ್ಲ ಅಂತ, ವಿನೋದಕ್ಕಾಗಿ, ಆಮೇಲೆ ಕಾಲಯಾಪನೆಗಾಗಿ, ಮತ್ತು ಕುಮಾರವ್ಯಾಸ ಪ್ರಚಾರಕ್ಕಾಗಿ, ಕಡೆಗೆ ಆತ್ಮಾನಂದಕ್ಕಾಗಿ ಅಂತ. ಒಂದೊಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋದದ್ದು. ಯಾವುದೂ ವ್ಯರ್ಥವಲ್ಲ, ಆದರೆ ಪರಮಾರ್ಥ ಯಾವುದು ಮತ್ತೊಂದಾಗಿ ಪರಿಣಮಿಸೋದ್ರೊಳಗೆ ಇನ್ನೊಂದು ಮತ್ತೊಂದು ಉನ್ನತೋನ್ನತಿಯನ್ನು ಪಡೆಯೋದ್ರೊಳಗೆ ಅದು ಉಂಟು. ಹಾಗೆ ಉಂಗುರ ಬರುತ್ತೆ. ಇಡೀ ನಾಟಕದಲ್ಲಿ ಒಂದು ಉಂಗುರ ಅದ್ಭುತವಾದ ಮೆಟಫಾರ್ ಆಗುತ್ತೆ. ನಾವು ಇದೇ ಉಂಗುರವನ್ನು ಮುದ್ರಾ ರಾಕ್ಷಸದಲ್ಲಿ ನೋಡಿದ್ವಿ. ಆ ಉಂಗುರ ಅದ್ಭುತವಾಗಿದ್ದರೂ ಕೂಡ ಅದೊಂದು ದಾರ್ಶನಿಕ ಸ್ತರಕ್ಕೆ ಬರೋಲ್ಲ ಅಲ್ವಾ? ಯಾಕೆ? ಅದು ರಾಜಕೀಯ, ಅರ್ಥ ಪ್ರಪಂಚ. ಇದು ಕಾಮ ಪ್ರಪಂಚ, ಅನುಭವ ಪ್ರಪಂಚ ಹೇಗೆ ಬೆಳೆಯುತ್ತೆ ಅಂತ ನೋಡ್ಬೋದು. ಮೊದಲನೇ ಅಂಕದಲ್ಲಿ ದುಷ್ಯಂತ ತನ್ನ ಉಂಗುರ ತೆಗೆದುಕೊಡ್ತಾನೆ. ದುಷ್ಯಂತ ಆಗ ಗುರುತಿಸಲ್ಪಡ್ತಾನೆ. ಉಂಗುರ ಕೊಟ್ಟ ತಕ್ಷಣ ಗುರುತಾಗುತ್ತೆ. ಆ ಉಂಗುರ ಗುರುತಾಗೋದ್ರಿಂದಲೇ ಇವಳ ಕೈ ಕೊಡ್ತಾನೆ. ಆದರೆ ಇವಳಿಗೆ ಆ ಉಂಗುರದ ಗುರುತೇ ಆಗೋದಿಲ್ಲ. ಇಂಥ ಐರನಿ, ಈ ವಿಡಂಬನೆಗಳನ್ನು, ಈ ವೈಪರೀತ್ಯಗಳನ್ನು ಅದ್ಭುತವಾಗಿ ತೋರೋದಕ್ಕೆ ಕವಿ ಎಷ್ಟು ತಂತ್ರ ಸಂವಿಧಾನ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀಗೆ ಆ ಅಭಿಜ್ಞಾನ ಅನ್ನುವಂಥದ್ರೊಳಗೆ ಗುರುತು ಅಷ್ಟೆ. ಮತ್ತು ಅದು ಬರೀ ಜ್ಞಾನ ಅಲ್ಲ, ಅಭಿಜ್ಞಾನ ಶ್ರೇಷ್ಠವಾದಂಥದ್ದು. ಮತ್ತು ಅದು ಕಾಗ್ನಿಷನ್ ಅಲ್ಲ, ರೆಕಾಗ್ನಿಷನ್ ಅನ್ನುವ ಅರ್ಥದಲ್ಲಿರುವುದು, ಒಂದು ರಿಯಲೈಸೇಷನ್ ಅನ್ನುವ ಭಾವದಲ್ಲಿ ಬಂದದ್ದು. ಶಕುಂತಲೆಯ ಮಗ ಗುರುತಿಸಲ್ಪಟ್ಟ ಶಕುಂತಲೆಗೆ ಸಂಬಂಧಪಟ್ಟ ಕಥೆ, ಗುರುತು ಮತ್ತು ಶಕುಂತಲೆಯ ಕಥೆ. ನೋಡಿ, ಗುರುತು ಒಂದು ಕಡೆಯೇ ಇತ್ತು, ಶಕುಂತಲೆಯ ಕಥೆ ವ್ಯಥೆ ಮತ್ತೊಂದು ಕಡೆಯೇ ಇತ್ತು. ಉಂಗುರ ಜಾರಿ ಬಿದ್ದೇ ಹೋಯಿತು, ಮೀನಿನ ಹೊಟ್ಟೆಗೆ ಹೋಗೇ ಬಿಡ್ತು. ಶಕುಂತಲೆ ತುಂಬಿದ ಸಭೆಯಲ್ಲಿ ತಿರಸ್ಕೃತಳಾದಳು. ಹೀಗೆ ಅದರ ದಾರಿ ಅದಕ್ಕೆ, ಇದರ ದಾರಿ ಇರುತ್ತಕ್ಕೆ. ಬಾಹ್ಯೋಪಾಧಿಯನ್ನು ಇಟ್ಟುಕೊಂಡು ಎಷ್ಟು ಮುಂದುವರಿಯಕ್ಕೆ ಸಾಧ್ಯ? ನಮ್ಮ ಡಿಗ್ರಿಗಳು, ನಮ್ಮ ಸರ್ಟಿಫಿಕೇಟ್ಗಳು, ನಮ್ಮ ಅವಾರ್ಡ್ಗಳು, ನಮ್ಮ ಪ್ರಶಸ್ತಿಗಳು ಇಟ್ಟುಕೊಂಡು ಎಷ್ಟು ನಾಕೇವು?
ಆ ಸಭೆಯಲ್ಲಿ ಆ ಸಂದರ್ಭದಲ್ಲಿ ನಾವೇನೋ ಅದು ಮಾತ್ರ ಬರುತ್ತೆ ಹೊರತುನುವೆ ನಮ್ಮ ಮಿಕ್ಕ ಪೇಪರ್ ಕ್ವಾಲಿಫಿಕೇಷನ್ ಇಟ್ಕೊಂಡು ಏನಾದರೂ ಮುಂದುವರಿಯೋಕ್ಕೆ ಸಾಧ್ಯವ ಅಂತ ನೋಡಿದಾಗ ಆ ಅಭಿಜ್ಞಾನವೇ ಬೇರೆ, ಶಕುಂತಲೆಯೇ ಬೇರೆ. ಅಭಿಜ್ಞಾನಕ್ಕೆ ವಸ್ತು ಸತ್ತ ಇಲ್ಲ, ಕೇವಲ ಇರ್ತಕ್ಕಂಥದ್ದು ಹೊರಗಿನ ಸತ್ಯ ಮಾತ್ರ. ಇನ್ನು ಅಭಿಜ್ಞಾನಕ್ಕೂ ಶಕುಂತಲೆಗೂ ಸಂಬಂಧ ಅಂದಾಗ ಅದನ್ನು ಇದು ಗುರುತಿಸೋದಕ್ಕೆ ಬಳಸ್ಕೊಂಡಿದ್ದು. ಹಾಗೆ ಗುರುತಿಸೋದಕ್ಕೆ ಬಳಕೆ ಆಗದೇ ಇದ್ದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಇಲ್ಲಿ ಪರಿಣಮಿಸದೆ ಅದಕ್ಕೆ ಬೆಲೆ ಇಲ್ಲ ಅಂತ ಮತ್ತೊಂದು ಹಂತ ಬರುತ್ತೆ. ಮತ್ತು ಶಕುಂತಲೆಗಿಂತ ದೊಡ್ಡ ಗುರುತು ಯಾವುದು ದುಷ್ಯಂತನಿಗೆ? ಇಂಥ ಸಾಧ್ವಿಯ ಗಂಡನಾಗುವಂಥದ್ದು. ಹಾಗೆ ಇಂಥ ಮಗನಿಗೆ ತಂದೆ ಆಗೋದಕ್ಕಿಂತ ಇನ್ನೇನು ಗುರುತು ಅಂದರೆ ಅಭಿಜ್ಞಾನಂ ಏವ ಶಾಕುಂತಲ, ಅಭಿಜ್ಞಾನಮೇವ ಶಕುಂತಲ ಅಂತ. ಅಂದರೆ ಅದು ಅಭೇದಕ್ಕೆ ಬರುತ್ತೆ. ಒಂದು ಬೇರೆಯೇ ಆದದ್ದು, ಮತ್ತೊಂದು ಅಂದರೆ ಭೇದವಾದದ್ದು, ಇನ್ನೊಂದು ಭೇದವಾದದ್ದು, ಮತ್ತೊಂದು ಅಭೇದವಾದದ್ದು. ಅದೇ ಆಗಿ ಪರಿಣಮಿಸುವುದು. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅನ್ನುವಂತೆ ಆಗುವುದು. ಹೀಗೆ ಕಂಡಾಗ ನಮ್ಮ ಎಲ್ಲ ಉಪಾಧಿಗಳು ಮೀರಿ ನಾವೇ ತತ್ವವಾಗಬೇಕು. ಆಗ ಯಾವ ಆಲಂಬನದ ಗೊಂದಲವೂ ಕಾಡುವುದಿಲ್ಲ, ನಮಗೆ ಯಾವ ಕಳವಳವೂ ಇರೋದಿಲ್ಲ ಅನ್ನುವ ಅತ್ಯಂತ ಉನ್ನತವಾದ ದಾರ್ಶನಿಕ ಸ್ತರದ ಅರ್ಥವನ್ನು ಕೂಡ ಇಟ್ಟಿದ್ದಾನೆ. ಸಮಾಸ ಭೇದಗಳಿಂದ ಅಷ್ಟೂ ಅರ್ಥ ಬರುತ್ತೆ. ಹೀಗಿರುವುದರಿಂದಲೇ ಇಡೀ ಪ್ರಕೃತಿಯನ್ನೇ ಸ್ತ್ರೀತ್ವಕ್ಕೆ ಒಪ್ಪವಿಟ್ಟು ಇದು ಶಕುಂತಲೆಯ ಪ್ರಾಶಸ್ತ್ಯ ಪಾರಮ್ಯ ಇರುವಂಥ ಕಥೆ. ಮೊದಲಿಗಾದರೆ ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಇಲ್ಲಿ ಅಭಿಜ್ಞಾನ ಶಾಕುಂತಲ. ದುಷ್ಯಂತನ ಉಂಗುರಕ್ಕೆ ಬೆಲೆ. ದುಷ್ಯಂತ ಗುರುತು ಅಷ್ಟೇ. ಫಾದರ್ ಇಸ್ ಎ ಬಿಲೀಫ್, ಮದರ್ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಆ ರೀತಿಯಲ್ಲಿ ನೋಡಿದಾಗಲೂ ಗೊತ್ತಾಗುತ್ತೆ ಶಕುಂತಲೆಯ ದೊಡ್ಡತನ ಏನು ಅಂತ. ದುಷ್ಯಂತ ಒಂದು ಸಂಕೇತವಾಗಿಬಿಡ್ತಾನೆ, ಶಕುಂತಲೆ ಒಂದು ಅನುಭವವಾಗಿ ಬಿಡ್ತಾಳೆ. ಮತ್ತು ಈ ಶಿವನ 8 ರೂಪಗಳು ಪ್ರಕೃತಿಯೇ ಆಗಿರುವಾಗ ಅದರ ವಿಲಾಸ, ಅದರ ವಿಹಾಸ ಇಲ್ಲೆಲ್ಲ ಕಾಣುತ್ತೆ. ಇಲ್ಲಿ ತೋರಿಸಿದಂತೆ ಪ್ರಕೃತಿ ಮತ್ತು ಮಾನವರ ಸಂಬಂಧವನ್ನು ಇನ್ನು ಯಾವ ಕವಿಯೂ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿಯೇ ಮತ್ತೆಲ್ಲಿಯೂ ತೋರಿಸಿಲ್ಲ ಅಂದರೆ, ಮತ್ತು ಇದಾದ ಮೇಲೆ ಮತ್ತಿನ್ಯಾವ ಕೃತಿಯೂ ಈ ಮಟ್ಟಕ್ಕೆ ಬಂದಿಲ್ಲ ಅಂದರೆ ಇನ್ನೇನಂತ ಹೇಳೋಣ. ಈಶನಾದವನು ನಮ್ಮನ್ನು ಕಾಪಾಡಲಿ ಅಂತ. ಆಮೇಲೆ ಇಲ್ಲೂ ಸೋಮಯಾಜಿ ಬರ್ತಾನಲ್ಲ, ಅವನು ಕಣ್ವ ಅಲ್ಲದೆ ಮತ್ತಾರೂ ಅಲ್ಲ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಇಲ್ಲಿ ಈಶನಿಗೆ ದುಷ್ಯಂತನನ್ನು ಒಪ್ಪ ಇಡ್ತಾರೆ. ಯಾ ಸೃಷ್ಟಿ ಸೃಷ್ಟುರಾಧ್ಯ ಅನ್ನುವಲ್ಲಿ ಸೃಷ್ಟಿಯ ಮೊದಲ ಮಹತ್ತರವಾದ ಮಜಲು ಆ ಸೃಷ್ಟಾರನ ಬ್ರಹ್ಮನ ಉತ್ಕೃಷ್ಟ ಸೃಷ್ಟಿ ಅಂದರೆ ಶಕುಂತಲೆ. ಶ್ರೀರತ್ನ ಸೃಷ್ಟಿರ ಅಪರ ಅನ್ನುವಂತೆ ಇನ್ನೊಂದು ಮಾತು ಕೂಡ ಅಲ್ಲಿ ಬರುತ್ತೆ. ಹೀಗೆಲ್ಲ ಹೇಳ್ತಾರೆ. ಆದರೆ ಅಷ್ಟೆಲ್ಲ ನಾವು ಈ ನಾಂದಿ ಪದ್ಯದಲ್ಲೇ ಕಾವ್ಯದ ಎಲ್ಲ ಸೂಕ್ಷ್ಮಗಳನ್ನು ಹಿಸುಕಿ ಹಿಂಡಿ ಹುದುಗಿದ್ದನ್ನು ಸೀಳಿ ತೆಗೆಯಬೇಕಾಗಿಲ್ಲ. ಯಾಕೆಂತಂದರೆ ಆ ರೀತಿಯ ಚಮತ್ಕಾರಗಳನ್ನು ಮಾಡೋಕ್ಕೆ ಹೋದರೆ ಕಾವ್ಯದ ಸೌಕುಮಾರ್ಯ ಹೊರಟೋಗುತ್ತೆ. ಆದರೆ ಇಷ್ಟು ಹೇಳ್ಬೋದು, ಒಬ್ಬ ಸೋಮಯಾಜಿ ಆತ್ಮಯಾಜಿ ಆದವನು ಎಂಥವನು ಅಂದರೆ ಕಣ್ವನಿಗೆ ಬ್ರಹ್ಮಚಾರಿಗೆ ಅನಾಥವಾದ ಶಿಶುವನ್ನು ಕಾಪಾಡುವ ಹೊಣೆ ಎಂಥದ್ದು. ಅವಳ ಯೋಗಕ್ಷೇಮ ನೋಡುವಂಥ ಭಾರ ಏನು, ಅವಳಿಗೆ ಪ್ರತಿಕೂಲ ದೈವ ಬರುತ್ತೆ, ವಿಧಿ ಮುನಿಯುತ್ತೆ ಅಂತ ಹೇಳಿ ಸೋಮತೀರ್ಥಕ್ಕೆ ಅದನ್ನು ಶಮನ ಮಾಡೋಕ್ಕೆ ಹೋಗಬೇಕಾದಂಥ ದಾಯಿತ್ವ ಎಂಥದ್ದು, ಮತ್ತು ಅವಳನ್ನು ಗಂಡನ ಮನೆಗೆ ಕಳಿಸಿಕೊಡುವಾಗ ಪಡುವ ವೇದನೆ ಎಂಥದ್ದು. ಇದೆಲ್ಲ ನೋಡಿದಾಗ ಇದೆಂಥ ನಂಟು ಅಂಟು ಅಟ್ಯಾಚ್ಮೆಂಟ್ ಅಲ್ವಾ ಅಂತ. ಆದರೆ ಒಮ್ಮೆ ಶಕುಂತಲೆಯನ್ನು ಗಂಡನ ಮನೆಗೆ ಕಳಿಸಿದ ಮೇಲೆ ಅವಳು ಬದುಕದಳ ಸತ್ತಳ ಏನೂ ಕೇಳೋದಿಲ್ಲ. ಅಲ್ಲಿಗೆ ಮುಗಿಯಿತು. ಮರ ಎಲ್ಲಿವರೆಗೂ ಹತ್ತಿಸ್ಬೋದು ಒಬ್ಬನಿಗೆ, ಕೈ ಎಟಕುವವರೆಗೆ, ಅಲ್ಲಿಗೆ ಮುಗಿಯಿತು. ಸ್ವಧರ್ಮಕ್ಕೆ ಸ್ವಕರ್ತವ್ಯಕ್ಕೆ ನಂಟಿಗೆ ಅಂಟಿಗೆ ಒಂದು ಮಿತಿ ಉಂಟು, ಅಲ್ಲಿವರೆಗೂ ಮಾಡಬೇಕಾದ್ದುಂಟು. ಜೊತೆಗೆ ಅವರ ಮುಂದೆ ನೋಡಬೇಕು, ಅವರವರ ಕರ್ಮ ಅವರವರ ದಾಯಿತ್ವ ಇದ್ದೇ ಇರುತ್ತೆ ಅಂತ. ಜೊತೆಗೆ ಮಾಡುವುದನ್ನು ನಿರ್ವಂಚನೆಯಿಂದ ಪ್ರೀತಿಯಿಂದ ಪ್ರಾಂಜಲವಾಗಿ ಮಾಡಬೇಕು ಅನ್ನುವ ಭಾವ ಕೂಡ. ಹೀಗೆ ಕಂಡಾಗ ಸ್ಥಿತಪ್ರಜ್ಞನಾದ ಜ್ಞಾನಿಯ ಜೀವನ್ಮುಕ್ತನ ಲೋಕ ಸಂಗ್ರಹಕ್ಕೆ ಕಣ್ವ ದೊಡ್ಡ ನಿದರ್ಶನವಾಗ್ತಾನೆ. ಬರುವುದು ಒಂದೇ ಅಂಕದಲ್ಲಿ, 4ನೇ ಅಂಕದಲ್ಲಿ. ಆದರೆ ಇಡೀ ಮೊದಲ 3 ಅಂಕಗಳಲ್ಲಿ ಆತನ ಪ್ರಸ್ತಾವ ಮತ್ತೆ ಬರುತ್ತೆ. ಆಮೇಲಿನ 3 ಅಂಕಗಳಲ್ಲಿ ಕೂಡ ಅವನ ವ್ಯಕ್ತಿ ಪ್ರಭಾವ ದ್ಯೋತನವಾಗ್ತಾ ಹೋಗುತ್ತೆ. ಇಲ್ಲಿ ಕಾಶ್ಯಪ, ಅಲ್ಲಿ ಕಶ್ಯಪ. ಅಂದರೆ ಕಶ್ಯಪ ಗೋತ್ರ ಪ್ರವರ್ತಕನಾದ ಮುನಿ, ಆತನ ಗೋತ್ರದವನು ಇವನು ಕಾಶ್ಯಪ ಕಣ್ವ ಅಂತಂದರೆ ಹೇಗೆ ಶಕುಂತಲೆ ಅಲ್ಲಿಂದ ಇಲ್ಲಿಗೆ ಬೆಳೀತಾಳೆ, ಕಣ್ವತ್ವ ಹೇಗೆ ವಿಸ್ತರಿಸುತ್ತದೆ ಅನ್ನೋದು ಗೊತ್ತಾಗುತ್ತೆ. ಕಣ್ವನಿಗೆ ಕಾಶ್ಯಪ ಅನ್ನೋ ಗೋತ್ರದ ನಾಮಧೇಯವನ್ನೇ ಯಾಕೆ ಕೊಟ್ಟ ಕವಿ ಅಂದರೆ ಅದಕ್ಕೂ ಒಂದು ಕಾರಣ ನನಗನ್ಸುತ್ತೆ. ಕಶ್ಯಪ ಪ್ರಜಾಪತಿ ದೇವ ದಾನವ ಮಾನವಾದಿ ಸಕಲ ಜೀವರಾಶಿಗಳ ಸಕಲ ಸೃಷ್ಟಿಯ ತಂದೆ ಅಂತ ಗೊತ್ತಾಗುತ್ತೆ. ಅವನಿಗೆ ಎಲ್ಲರೂ ಹೆಂಡತಿಯರು, ಎಲ್ಲರೂ ಮಕ್ಕಳು, ಬೇಕಾದಷ್ಟು ಜನ ಆದರು, ದನ ಕರುಗಳು, ಪಕ್ಷಿ ಪಶುಗಳು, ಗಿಡ ಮರಗಳು ಎಲ್ಲ.
ಹಾಗೆ ಇಲ್ಲಿ ಪ್ರಕೃತಿಗೆ ಅವನು ಮಾತೃಭೂತನಾಗಿ ಪಿತೃಭೂತನಾಗಿ ಕಣ್ವ ಇದ್ದಾನೆ. ಆ ಒಂದು ಅಂಗೀಕಾರ ಬುದ್ಧಿ, ಅಕ್ಸೆಪ್ಟೆನ್ಸ್ ಅಲ್ಲಿದೆ ಅಂತ ಗೊತ್ತಾಗುತ್ತೆ. ಈ ನಾಟಕದ ಸಾರಾಂಶ ಏನು ಅನ್ನೋದನ್ನು DVG ಅವರು ತಮ್ಮ ಗೀತಶಾಕುಂತಲದಲ್ಲಿ ಸಂಗ್ರಹಪಡಿಸ್ತಾರೆ. ಅದನ್ನು ನೋಡಿದ್ರೆ ವಿನೋಬಾ ಭಾವೆ ಅವರ ಅಡ್ಡಮಾತು, ಸುಬ್ಬಣ್ಣನಂಥವರ ಒಂದು ಉದ್ದ ಮಾತು, ಇವೆಲ್ಲಕ್ಕೂ ಕೂಡ ಎಲ್ಲಿ ಉತ್ತರ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಕಾಳಿದಾಸನು ಶಾಕುಂತಲದಲ್ಲಿ ಚಿತ್ರಿಸಿರುವ ಸಮ್ಯಕ್ ಜೀವನ ದರ್ಶನವನ್ನು ಸೂತ್ರಾಕಾರದಲ್ಲಿ ಹೀಗೆ ಸಂಗ್ರಹಿಸಬಹುದು. ಜಗತ್ತು ಪರಮೇಶ್ವರನ ಲೀಲಾ ಶರೀರ, ಆದ್ದರಿಂದ ಅದು ಗೌರವಾರ್ಹ ವಸ್ತು. ಜೀವಕ್ಕೆ ಸದ್ಗತಿ ಜಗತ್ ಸಂಪರ್ಕ ಸಂಸ್ಕಾರದಿಂದ, ಆ ಸಂಪರ್ಕಕ್ಕೆ ಪ್ರೇರಕವೂ ಸಾಧಕವೂ ಆದದ್ದು ಪ್ರಕೃತಿ ಯಂತ್ರದಲ್ಲಿರುವ ಪ್ರೇಮ ಕೀಲಕ. ಪ್ರೇಮದ ಪರಿಶೋಧನೆ ದೈವಿಕ ಪರೀಕ್ಷೆಯಿಂದ, ಹಾಗೆ ಆ ಉಪಕರಣದ ಸಾಮರ್ಥ್ಯದ ಅಭಿವೃದ್ಧಿ. ಆ ಪರೀಕ್ಷೆಯಲ್ಲಿ ತಾರಕೋಪಾಯ ಧರ್ಮವರ್ತನೆ. ಧರ್ಮದ ಮೂಲತತ್ವ ಜೀವನದ ಮುಖವನ್ನು ಈಶ್ವರನ ಕಡೆಗೆ ತಿರುಗಿಸುವುದು. ನಮ್ಮ ಪಾಲಿಗೆ ಬಂದ ಜಗದ್ಭಾಗವನ್ನು ಸ್ವೋಪಭೋಗ ಸಾಮಗ್ರಿ ಎಂದು ಎನಿಸಿಕೊಳ್ಳದೆ ಈಶ್ವರನಿರಿಸಿದ ನ್ಯಾಸವಸ್ತು ಎಂದು ಭಾವಿಸಿ ಪಾಲಿಸುವುದು. ಜಗನ್ನಿರ್ವಾಹ ನಯದಿಂದ ಜಗದ್ಭಾರದಲ್ಲಿ ಲಘುತೆ. ಯಾ ಸೃಷ್ಟಿ ಇತ್ಯಾದಿಯಾದ ನಾಂದಿ ಸಮಾರಂಭಕ್ಕೆ ಕ್ಷಪಯತು ನೀಲಲೋಹಿತ ಪುನರ್ಭವಂ ಇತ್ಯಾದಿ ಭರತವಾಕ್ಯದಲ್ಲಿ ಮಂಗಲ ಅಂತಾರೆ. ಇದಕ್ಕಿಂತ ಚೆನ್ನಾಗಿ ಸಾರವತ್ತಾಗಿ ಸಮಗ್ರವಾಗಿ ಇನ್ಯಾರು ವಿಮರ್ಶೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತ ನಾಟಕಗಳು ಸೂತ್ರಧಾರನಿಂದ ಆರಂಭವಾಗುತ್ತೆ. ನಾಂದಿ ಆದ ತಕ್ಷಣ ತತಃ ಪ್ರವಿಶತಿ ಸೂತ್ರಧಾರ. ಆ ಸೂತ್ರಧಾರ ಬರ್ತಾನೆ, ಆರ್ಯೆ ಅಲಂಕಾರವಾಗಿದ್ದರೆ ಬೇಗ ಬಾ ಅಂತ. ಆಗ ಅವಳು ಬಂದೆ ಅಂತಂತಾಳೆ. ಸೂತ್ರಧಾರ ಹೇಳ್ತಾನೆ, ಅಭಿರೂಪ ಭೂಯಿಷ್ಠ ಪರಿಷದಿಯಂ, ಯೋಗ್ಯರೇ ತುಂಬಿರತಕ್ಕಂಥ ಪರಿಷತ್ತಿದು. ಅತ್ರ ಖಲು ಕಾಳಿದಾಸ ಗ್ರಥಿತ ವಸ್ತುನ ಅಭಿಜ್ಞಾನ ಶಾಕುಂತಲ ನಾಮಧೇಯೇನ ನವೇನ ನಾಟಕೇನ ಉಪಸ್ಥಾತವ್ಯಮಸ್ಮಾಭಿ ತತ್ ಪ್ರತಿಪಾತ್ರಂ ಆಧೀಯತಾಂ ಯತ್ನಃ. ಕಾಳಿದಾಸ ಬರೆದಿರುವಂಥ ಕೃತಿ ಅಂತ. ಇಲ್ಲಿ ಕಾಳಿದಾಸ ಗ್ರಥಿತ ವಸ್ತು ಅಂತ ಅಷ್ಟೇ ಹೇಳಿದ್ರೆ ಹೊರತು ಇನ್ನೇನು ಕ್ವಾಲಿಫಿಕೇಷನ್ಸ್ ಹೇಳಿಲ್ಲ. ಮುಂದಿನ ಕವಿಗಳಂತೂ ಒಬ್ಬೊಬ್ಬರೂ ತಮ್ಮ ಬಯೋಡೇಟಾಗಳು ಬೇಕಾದಷ್ಟು ಕೊಡ್ತಾ ಹೋಗ್ತಾರೆ. 2-3 ಪುಟಗಳೆಲ್ಲ ಬರುತ್ತೆ. ಆ ನಾಟಕಗಳು ಬೆಳೆದಿರೋದೇ ಅಲ್ಲಿಂದ. ಕಾಳಿದಾಸ ಒಂದಷ್ಟೇ, ಕೇವಲ ಹೆಸರು ಮಾತ್ರ ಇಟ್ಕೊಂಡು ಅದಿನ್ನೇನೂ ಅಲ್ಲ ಅಂತ ಮಾಡಿದ್ದಾನೆ. ಮಾಲವಿಕಾಗ್ನಿಮಿತ್ರದಲ್ಲಾದರೂ ವರ್ತಮಾನ ಕವಿ ಕಾಳಿದಾಸ, ಈಗಿರ್ತಕ್ಕಂಥವನು, ಅದು ಬೇಕಾದ್ರೆ ಚಲಾವಣೆಯಲ್ಲಿ ಇರ್ತಕ್ಕಂಥವನು ಅಂತಲೂ ಆಗ್ಬೋದು, ವರ್ತಮಾನದಲ್ಲಿರುವಂಥವನು, ಸದಾ ಸುದ್ದಿಯಲ್ಲಿರ್ತಕ್ಕಂಥವನು ಅಂತಲೂ ಆಗ್ಬೋದು. ಏನೋ ಇಲ್ಲಿ ಅದೂ ಇಲ್ಲ, ಬರೀ ಕಾಳಿದಾಸ ಗ್ರಥಿತ ವಸ್ತು ಅಷ್ಟೇ, ಇನ್ನೇನೂ ಅಲ್ಲ. ಮತ್ತು ಪ್ರತಿಪಾತ್ರ ಆಧೀಯತಾಂ ಯತ್ನ, ಎಲ್ಲರೂ ಅಚ್ಚುಕಟ್ಟಾಗಿ ಪ್ರತಿ ಪಾತ್ರದಲ್ಲಿ ಪ್ರತಿ ಭೂಮಿಕೆಯಲ್ಲಿ ಚೆನ್ನಾಗಿ ಮಾಡಬೇಕು, ಅದಕ್ಕಾಗಿ ಪ್ರಯತ್ನ ಪಡೋಣ ಅಂತ. ಕಾಳಿದಾಸ ಬರೆದಿದ್ದರಿಂದಲೇ ಗೌರವ ಬರೋಲ್ಲ, ಚೆನ್ನಾಗಿ ಅಭಿನೀತವಾದಾಗ ಗೌರವ ಅನ್ನುವಂಥ ದೃಷ್ಟಿಯೂ ಉಂಟು. ಅದಕ್ಕೆ ನಟಿ ಹೇಳ್ತಾಳೆ, ಏನು ಯೋಚನೆ ಮಾಡಬೇಕಾಗಿಲ್ಲ, ಸುವಿಹಿತ ಪ್ರಯೋಗತಯ ಆರ್ಯಸ್ಯ ನ ಕಿಮಪಿ ಪರಿಹಾಸ್ಯತೆ. ಒಳ್ಳೆಯ ಕಲಾವಿದ, ಒಳ್ಳೆಯ ರಂಗ ನಿರ್ವಾಹಕ ನಿನಗಿದೆ, ನೀನೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ. ಇಲ್ಲ, ಆರ್ಯೆ ಕಥಯಾಮಿತೆ ಭೂತಾರ್ಥಂ, ಆದರೂ ನನ್ನ ಅನುಭವದ ಮಾತೊಂದು ಹೇಳ್ತೀನಿ. ಆ ಪರಿತೋಷಾದ್ ವಿದುಷಾಂ ನ ಸಾಧು ಮನ್ಯೆ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನಿ ಅಪ್ರತ್ಯಯಂ ಚೇತಃ. ಈ ಪರಿಷತ್ತಿಗೆ ಸಂತೋಷವಾಗದೆ ನನ್ನ ಪ್ರಯೋಗ ವಿಜ್ಞಾನ ರಂಗತಂತ್ರ ಪ್ರಯೋಗದಲ್ಲಿ ನನಗೆ ವಿಶ್ವಾಸ ಇಲ್ಲ. ಯೋಗ್ಯರಿಗೆ ಮೆಚ್ಚುಗೆ ಆಗಬೇಕು, ಹಾಗಾಗದೆ ಯಾರ್ಯಾರಿಗೋ ಮೆಚ್ಚುಗೆ ಆದರೆ ಏನು ಪ್ರಯೋಜನ? ದೊಡ್ಡವರಿಗೆ, ರಸಿಕರಿಗೆ, ಸಹೃದಯರಿಗೆ ಅದು ಹೃದಯಕ್ಕೆ ಮುಟ್ಟುವಂತೆ ಆಗಬೇಕು. ಯಾರಿಗೋ ಏನೋ ಮುಟ್ಟದಂತೆ ಮೆಚ್ಚಿದಂತೆ. ನಮ್ಮ ವಿಮರ್ಶಕರು ಬಂದಿದ್ದರು, ಪತ್ರಿಕೆಯಲ್ಲಿ ನೋಡಿ ಬ್ಲಾಕ್ ಮಾಡಿ ದೊಡ್ಡದಾಗಿ ಬರೆದಿದ್ದಾರೆ ಅಂದರೆ ಏನು ಬಂತು ಭಾಗ್ಯ. ಯಾರೋ ಎಲ್ಲೋ ನೋಡಿದವರು 25 ವರ್ಷ ಆದಮೇಲೂ ಜ್ಞಾಪಿಸ್ಕೊಂಡು ಆವತ್ತು ನೀವು ಆ ಸಂಗತಿ, ಆವತ್ತು ನೀವು ಮಾಡಿದ ಆ ಅಂಗಭಂಗಿ, ಅವತ್ತು ಹೇಳಿದ ಮಾತು ಅದು ಚೆನ್ನ ಅಂತಂದರೆ ಅದು ಕೊಡುವ ಸಂತೋಷ ತಾನಾಗಿ ಬೀಸಿ ಬಂದೆಲ್ಲರು. ಇನ್ನು ಮಿಕ್ಕಿದ್ದೆಲ್ಲ ಕೈಯಿಂದ ಗಬ 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 ಬೀಸಿಕೊಂಡದ್ದು, ಬೆವರೇ ಹೆಚ್ಚಾಗಿ ಸುರಿಸದ್ದು ಅಷ್ಟೆ. ಮತ್ತು ಎಷ್ಟು ವಿದ್ಯಾಪರಿಣತರಾಗಿದ್ದರೂ ಕೂಡ ನಮ್ಮ ಅಂತರಂಗದಲ್ಲಿ ಅಧೈರ್ಯ ಕಾಡುತ್ತದೆ ಅಂತ. ಇಂಥ ದೊಡ್ಡ ಕಲಾವಿದನಿಗೂ ಪ್ರತಿ ಪ್ರಯೋಗವೂ ಮೊದಲ ಪ್ರಯೋಗವೇ ಆಗಿರುತ್ತೆ. ನೆನ್ನೆ ಮೊನ್ನೆಯಿಂದಲೇ ನನಗೆ ಶಾಕುಂತಲದ ಫೀವರ್ ಬಂದುಬಿಟ್ಟಿತ್ತು. ಸ್ನೇಹಿತ ವಾಸುಕಿ ಹೇಳ್ತಾ ಇದ್ದ, ಅಯ್ಯೋ ಬಿಡಿ ಸಾರ್, ನೀವು ಓದಿದ್ದೀರ, ಏನು ಪರವಾಗಿಲ್ಲ ಅಂತ. ಅದಕ್ಕೆಪ್ಪ ಬಂದಿರೋದು ಕಷ್ಟ, ಓದಿರೋದ್ರಿಂದಲೇ ಅದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಒಂದು ಹೊಸ ಅರ್ಥವನ್ನು ನಾವು ಕಂಡುಕೊಳ್ಬೇಕು ಒಂದು. ಹಾಗೆ ಕಂಡುಕೊಳ್ಳದೇ ಇದ್ದರೆ ಆ ಕೃತಿಯ ನವೋನವ್ಯವಾದಂಥ ಅರ್ಥಶಾಲೀನತೆಗೆ ಏನು ಪ್ರಮಾಣ ತೋರಿಸಿದಂತೆ ಆಗುತ್ತದೆ. ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ, ವಿಮರ್ಶಕರು ಏನು ಹೇಳಿದ್ದಾರೆ, ಇಡೀ ಪರಂಪರೆ ಅದನ್ನು ಕಂಡ ಬಗೆ ಏನು ಅನ್ನೋದನ್ನು ಮತ್ತೆ ಪುನರವಲೋಕನ ಮಾಡಿಕೊಳ್ಳಬೇಕು ಅಂದಾಗ ಹೆದರಿಕೆ ಆಗುವುದೇ ನಿಜ. ಆಮೇಲೆ ಅವಳು ಹೇಳ್ತಾಳೆ, ಇರಲಿ, ಈಗ ನಾವು ಏನು ಮಾಡೋದು ಅದನ್ನು ಹೇಳಿ ಅಂತ.
ಈಗ ಶ್ರುತಿ ಪ್ರಸಾದನತಃ ಒಂದು ಸ್ವಲ್ಪ ಕಿವಿಗೆ ತಂಪು ಮಾಡೋಣ, ಇಂಪು ಮಾಡೋಣ ಅಂತಾನೆ. ಸಂಸ್ಕೃತ ನಾಟಕಗಳೆಲ್ಲ ಗೀತ, ನೃತ್ಯ, ವಾದಿತ್ರಗಳಿಂದ ಭೂಷಿತವಾದದ್ದು. ಡಿ ವಿ ಜಿಯವರು ನಮ್ಮ ರಾಜರತ್ನಮ್ಮವರ ಬಾಹುಬಲಿ ವಿಜಯ ಅನ್ನುವಂಥ ಗೊಮ್ಮಟ ಶಿಲ್ಪ ಅನ್ನುವ ಒಂದು ನಾಟಕ ಯಾವುದಿದೆ ಅದಕ್ಕೆ ಮುನ್ನುಡಿ ಬರಿತಾ ಹೇಳ್ತಾರೆ, ಈ ಕಾಲದಲ್ಲಿ ಸಂಗೀತ ಬೇಡ, ನೃತ್ಯ ಬೇಡ ಅಂತೆಲ್ಲ ಹೇಳೋದ್ರಿಂದ ನಾಟಕವನ್ನೇ ಜನ ಬೇಡ ಅನ್ನೋ ಸ್ಥಿತಿಗೆ ತಂದುಕೊಂಡು ಬಿಟ್ಟಿದ್ದಾರೆ. ಇವೆಲ್ಲ ಇದ್ದಾಗ ತಾನೇ ಕಲೆ. ಅದು ಕೃತಕ, ಇದು ಕೃತಕ ಅಂದರೆ ನಾಟಕವೇ ಕೃತಕ. ರಂಗಸ್ಥಳದ ಮೇಲೆ ಹತ್ತಿ ತನ್ನದಲ್ಲದ ಪಾತ್ರ ಮಾಡೋಕ್ಕಿಂತ ಕೃತಕತೆ ಇನ್ಯಾವುದಾದ್ರೂ ಇದೆಯೇ? ಈಗ ನೋಡಿ, ಬಿ ವಿ ಕಾರಂತರ ತಂದರು, ಅದರಿಂದ ನಾವು ತರೋಣ ಅಂತ ಎಕ್ಸ್ಕ್ಯೂಸ್ಗಳು ತೊಗೊಂಡು ಬರ್ತಾರೆ. ಸ್ವಾಮಿ, ನೀವು ಬಿ ವಿ ಕಾರಂತರು ದೊಡ್ಡವರೇ ನಿಜ, ಅವ್ರಿಗಾಗಿ ಯಾಕೆ ಕಾಯ್ತೀರಾ? ನಮ್ಮ ಅನುಭವನ ಕೇಳ್ಕೊಳ್ಳಿ. ನಮ್ಮ ಸಿನಿಮಾದವರು ಯಾವ ಕಾರಂತರನ್ನು ಓದಿಲ್ಲ, ಏನೂ ಮಾಡಿಲ್ಲ. ಅವರು ಇವತ್ತಿಗೂ ಕೂಡ ಹಾಡು ಕುಣಿತ ಇಟ್ಟುಕೊಂಡೇ ಇದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಜರ್ಬಾಗಿ ದುಡ್ಡು ಮಾಡ್ತಲೇ ಇದ್ದಾರೆ. ಜನಕ್ಕೆ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇದ್ದಾರೆ. ನಮ್ಮ ಹಳ್ಳಿಯ ಜಾನಪದ ಕುಣಿತಗಳು ನೋಡಿ, ಬಯಲಾಟ ನೋಡಿ, ದೊಡ್ಡಾಟ, ಸಣ್ಣಾಟ, ಕೇಳಿಕೆ, ಮೂಡಲ್ಪಾಯ, ಘಟ್ಟದ ಕೋರೆ, ಆ ಕಡೆಗೆ ಚಿಂದು, ತೆರುಕೂತು, ಒಂದೇ ಎರಡೇ, ಎಲ್ಲಿ ನೋಡಿದ್ರೂ ಸಮೃದ್ಧವಾಗಿ ಅವೆಲ್ಲ ಇದೆ. ಅವನ್ನೆಲ್ಲ ಬಿಟ್ಟು ಅಸಂಗತ ನಾಟಕಗಳು ಚಂಪಾ ಪಂಪ ಅಂತವರೆಲ್ಲ ಮಾಡಿದ್ರಲ್ಲ, ಒಂದು ಕೂಡ ನಾಮಾಪಿ ನ ಶ್ರೂಯತೆ. ಯಾಕೆ? ಇದೇ ಕಾರಣ. ಅದು ಎಲ್ಲ ಆರ್ಟಿಫಿಷಿಯಲ್ ಅಂತ ಬಿಟ್ಟರು, ಇವರ ಕೃತಿನೇ ಆರ್ಟ್ ಆಗಲಿಲ್ಲ ಅಷ್ಟೇ. ಇಟ್ ಈಸ್ ಫಿಶಿಯಲ್ ಅಲ್ಲ, ಸಮಥಿಂಗ್ ಫಿಶಿ ಅನ್ನೋಂತೆ ಆಗಿಬಿಡ್ತು. ಈ ಶ್ರುತಿ ಪ್ರಸಾದನ ಬಹಳ ಮುಖ್ಯ ಗುಣ. ಅದಕ್ಕಾಗಿ ನೀನು ಹಾಡು ಅಂತಂತಾನೆ. ಅಹಾ ಕದಮಂ ಉಣು ಉದು ಸಮಸ್ಯ ಗಾಯಸ್ಸಂ. ಪ್ರಾಕೃತ ನಟಿಯ ಮಾತು ಶೌರಸೇನಿ ಪ್ರಾಕೃತದಲ್ಲಿ ಹೇಳ್ತಾಳೆ, ಯಾವ ಋತುವನ್ನು ಕುರಿತು ಹಾಡೋಣ ಅಂತ. ಪರಿಸರವನ್ನು, ಪ್ರಕೃತಿಯನ್ನು ಕಾಣಬೇಕು. ಆ ಮೂಲಕವಾಗಿ ಕಾವ್ಯಕ್ಕೆ ಒಂದು ಪ್ರವೇಶ ಬರಬೇಕು. ಆಗ ನಾನು ಇಮಮೇವ ತಾವತ್ ಅಚಿರ ಪ್ರವೃತ್ತಂ ಉಪಭೋಗಕ್ಷಮಂ ಗ್ರೀಷ್ಮ ಸಮಯ ಅಧಿಕೃತ್ಯ. ಈ ಗ್ರೀಷ್ಮವನ್ನೇ ಕುರಿತ ಹಾಡು ಈಗಷ್ಟೇ ಬಂದಿದೆ. ನಮಗೀಗಾಗಲೇ ವಸಂತಕ್ಕೂ ಮುಂಚೆ ಗ್ರೀಷ್ಮದ ಝಳ ಅನುಭವ ಆಗ್ತಾ ಇದೆ ಬೆಂಗಳೂರಿನವರಿಗೆ. ಸಂಜೆ ಬರ್ತಾ ನೋಡ್ತಾ ಇದ್ದೆ, ನಿಜವಾಗಿಯೂ ಗ್ರೀಷ್ಮದ ಸಾಯಂಕಾಲ ಚೆನ್ನಾಗಿರುತ್ತೆ ಅಂತ ಕಾಳಿದಾಸನ ಋತುಸಂಹಾರದ ಮಾತು ಬರುತ್ತಲ್ಲ. ಪ್ರಚಂಡ ಸೂರ್ಯ ಸ್ಪೃಹಣೀಯ ಚಂದ್ರಮಾ ಸದಾವಗಾಹ ಕ್ಷತವಾರಿ ಸಂಚಯ ದಿನಾಂತರಮ್ಯೋಭ್ಯುಪಶಾಂತವನ್ಮತಃ ನಿಧಾಘ ಕಾಲೋಯಮುಪಾಗತಃ ಪ್ರಿಯೆ ಎನ್ನುವಾಗ ದಿನಾಂತದ ರಮ್ಯತೆ ಬಹಳ ಚೆನ್ನಾಗಿರುವಂಥದ್ದು. ಮತ್ತು ಸ್ಪೃಹಣೀಯ ಚಂದ್ರಮಾಹ, ಆ ಚಂದ್ರಮನ ತಂಪು ತುಂಬ ಚೆನ್ನಾಗಿರುತ್ತೆ. ಹಗಲು ಕಷ್ಟವಾದರೂ ಸಂಜೆಯ ಮೇಲೆ ನೆಮ್ಮದಿ ಇರುತ್ತೆ ಬೀದಿಗೆ ಬಂದಾಗ. ಅದು ಇಟ್ಟುಕೊಂಡು ಹೇಳು ಅಂತಾನೆ. ಸುಭಗ ಸಲಿಲಾವಗಾಹ ಪಾಟಲ ಸಂಸರ್ಗಿ ಸುರಭಿ ವನವಾತ ಪ್ರಚ್ಛಾಯ ಸುಲಭ ನಿದ್ರಾಹ ದಿವಸ ಪರಿಣಾಮ ರಮಣೀಯ. ಕಾಳಿದಾಸ ಅಂದರೆ ಈ ಪದ್ಯ. ಅವನ ಸ್ಯಾಂಪಲ್ ಏನು ಅಂತ ಈ ಪದ್ಯದಲ್ಲೇ ತೋರ್ಪಡಿಸ್ತಾ ಇದ್ದಾನೆ. ಸುಭಗ ಸಲಿಲಾವಗಾಹ. ಅವಗಾಹ ಅಂದರೆ ಮುಳುಗೋದು, ನೀರಲ್ಲಿ ಮುಳುಗೋದು ಹಾಯಾಗಿರುತ್ತೆ. ಸುಭಗ ಅನ್ನುವುದರೊಳಗೆ ಏನೆಲ್ಲ ಅರ್ಥ ಬೇಕಾದ್ರೂ ಹೇಳ್ಬೋದು. ಪ್ರವೇಶಕ್ಕೆ ತುಂಬ ಸುಖವಾದದ್ದು ಅಂತ ಒಂದರ್ಥ, ತುಂಬ ಚೆನ್ನಾಗಿ ತೋರುವಂಥದ್ದು, ಎಂಜಾಯಬಲ್ ಆದದ್ದು ಅನ್ನುವ ಅನೇಕ ಅರ್ಥ ಇದೆ. ಮೇಘದೂತದಲ್ಲಿ ಮೋಡವನ್ನು ಅನೇಕ ಬಾರಿ ಸಂಬೋಧಿಸಿರೋದು ಸುಭಗ ಅಂತಲೇ. ಮಿಕ್ಕೆಲ್ಲದಕ್ಕಿಂತಲೂ ಅದು ಸುಭಗ ಅಂತ. ಬಹಳ ಈಸಿ ಆ್ಯಕ್ಸೆಸ್ ಇರತಕ್ಕಂಥದ್ದೆಲ್ಲ ಸುಭಗ, ಎಂಜಾಯಬಲ್ ಆ್ಯಕ್ಸೆಸ್ ಇರುವಂಥದ್ದೆಲ್ಲ. ಸಲಿಲ ಅವಗಾಹ, ಆ ನೀರಿಗೆ ಸಲಿಲ ಅನ್ನುವ ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ. ಎರಡು ಲಕಾರಗಳು ಲಲಲ ಅಂತ ಬರುತ್ತಲ್ಲ, ಸಲಿಲ. ಅವಗಾಹ ಪಾಟಲ ಸಂಸರ್ಗಿ ಸುರಭಿ ವನವಾತ. ಪಗಡೆ ಹೂವು, ಪಾಟಲ ಪುಷ್ಪ, ತುಂಬ ಒಳ್ಳೆ ಪರಿಣಾಮ ರಮಣೀಯವಾದ ಅದರ ಪರಿಮಳ, ಅದರಿಂದ ವನದ ಗಾಳಿಯೆಲ್ಲ ಚೆನ್ನಾಗಿದೆ. ಪ್ರಚ್ಛಾಯ ಸುಲಭ ನಿದ್ರಾ, ಹಾಯಾಗಿ ನಿದ್ರೆ ಬರ್ತಕ್ಕಂಥದ್ದು. ಒಳ್ಳೆಯ ನೆರಳಿಗೆ ಹೋದ ತಕ್ಷಣ ತೂಕಡಿಕೆ ಬಂದುಬಿಡುತ್ತೆ, ಜೋಂಪು ತಾನಾಗಿ ಬರುತ್ತೆ. ಸ್ನಿಗ್ಧವಾದ ನೆರಳಿನ ಕೆಳಗೆ ನಿದ್ರೆ ಬರುವಂಥದ್ದು. ಕಾಳಿದಾಸ ಬೇಸಿಗೆಯಲ್ಲಿ ತೂಕಡಿಕೆ ಹೆಚ್ಚು ಅನ್ನೋದನ್ನು ಗಮನಿಸಿದವನು. ಅವನು ಯಾವ ಪದ್ಯದಲ್ಲಿಯೂ ನೋಡಿ ಗಾಢವಾದ ಜೀವನಾನುಭವ, ಅದನ್ನು ಅತ್ಯಂತ ರಮಣೀಯವಾಗಿ ಹೇಳುವ ಕಲೆ ಎರಡೂ ಕೂಡ ಸಿದ್ಧವಾಗಿರುತ್ತೆ. ಪರಿಣಾಮ ರಮಣೀಯ. ಈ ಬೇಸಿಗೆಯ ಪರಿಣಾಮ ಅಂದರೆ ಕೊನೆ ತುಂಬ ಚೆನ್ನ ಅಂತ. ಬೇಸಿಗೆಯ ಕೊನೆ ಮಳೆಗಾಲದಲ್ಲಿ ಆ ಧಗಧಗಿಸ್ತಕ್ಕಂಥ ನೆಲಕ್ಕೆ ಪ್ರಥಮೋದ ಬಿಂದವ, ಮೊದಲ ಮಳೆಹನಿಗಳು ಬಿದ್ದಾಗ ಉಂಟಾಗುವ ಗಂಧವತಿ ಪೃಥ್ವಿ ಅನ್ನುವ ಗಾಢತ್ವ ಎಷ್ಟು ಚೆನ್ನಾಗಿರುವಂಥದ್ದು, ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಹಾಗೆ ಆ ಬೇಸಿಗೆಯ ಹಗಲು ಕೊನೆಯಾದಾಗ ಉಂಟಾಗುವ ರಾತ್ರಿಯ ಆರಂಭ, ಅದು ನಮ್ಮಲ್ಲೆಲ್ಲ ಪಿಜನ್ ಹೋಲ್ಸ್ ಥರದ ಮನೆಗಳಲ್ಲಿ ಎಲ್ಲ ಬೈಲಲ್ಲಿ ಬೆಳದಿಂಗಳಲ್ಲಿ ತೆರೆದುಕೊಂಡಾಗ ಗೊತ್ತಾಗುವಂಥದ್ದು. ನಟಿ ಆಗಲಿ ಅಂತ ಹಾಡ್ತಾಳೆ, ಅದು ಗೀತಿಯಲ್ಲಿ ಹಾಡ್ತಾಳೆ. ಆ ಪ್ರಾಕೃತದ ಛಾಯೆ ಹೀಗಿದೆ, ಸಂಸ್ಕೃತ ಛಾಯೆ. ಈಶದೀಶಚ್ಚುಂಬಿತಾನಿ ಭ್ರಮರೈಹಿ ಸುಕುಮಾರ ಕೇಸರ ಶಿಖಾನಿ
ಅವತಂಸಯಂತಿ ದಯಮಾನ ಪ್ರಮದಾ ಶಿರೀಷ ಕುಸುಮಾನಿ. ಆ ಶಿರೀಷ ಕುಸುಮಗಳು ತುಂಬ ಮೃದುವಾದ ಹೂಗಳು. ಆ ಹೂಗಳು ಸುಕುಮಾರವಾಗಿರ್ತಕ್ಕಂಥ ಕೇಸರಗಳಿಂದ ಕೂಡಿವೆ. ಆ ಕೇಸರಗಳು ಹೂವು ಅದೆಷ್ಟು ಸುಕುಮಾರವಾಗಿವೆ ಅಂತಂದರೆ ದುಂಬಿಗಳಿಗೂ ಪಾಪ ಹೆಚ್ಚು ಅದರ ಮೇಲೆ ಕೂತರೆ, ಹೆಚ್ಚು ಮಕರಂದವನ್ನು ಸೆಳೆದರೆ ಆ ಪುಷ್ಪ ರಚನೆಗೆ ನೋವಾಗಬಹುದು. ಆ ಹೂಗಳ ಒಂದು ಕಟ್ಟೋಣ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಆ ಪುಷ್ಪ ಮಂಜರಿ ಇದೆಯಲ್ಲ, ಅದಕ್ಕೆ ನೋವಾದೀತು, ಘಾಸಿ ಆದೀತು ಅಂತ ಮುಟ್ಟಿಯೂ ಮುಟ್ಟದಂತೆ, ಮುತ್ತಿಟ್ಟು ಮುತ್ತಿಡದಂತೆ ಇವೆಯಂತೆ. ಅದನ್ನು ಚೆನ್ನಾಗಿ ಬಾಳಿಸಬೇಕು, ಬೆಳಗಿಸಬೇಕು ಅಂತ ಸುಂದರಿಯರು ತಮ್ಮ ಮುಂಗರುಳಲ್ಲಿ ಅಲಂಕಾರ ಮಾಡಿಕೊಳ್ತಾರೆ. ಅಂಥ ಒಂದು ದಿವಸ ಇದು ಅಂತ. ಗ್ರೀಷ್ಮ ಕಾಲದಲ್ಲಿ ಶಿರೀಷ ಪುಷ್ಪಗಳು ಚೆನ್ನಾಗಿರ್ತವೆ, ಪಾಟಲ ಪುಷ್ಪಗಳು ಇರುತ್ತವೆ. ಅದನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾನೆ, ಈಸೀಸಿ ಚುಂಬಿಯಾಯಿಂ ಬಮರೇಂಹಿ ಸುಮಾರ ಕೇಸರ ಸಿಯಾಯಿಂ ಓದಂಸಯಂತಿ ದಯಮಾಣ ಪಮದಾವೋ ಸಿರೀಸ ಕುಸುಮಾಯಿ ಅಂತ ಪ್ರಾಕೃತ ಛಾಯೆ, ತುಂಬ ಮಾಧುರ್ಯ ಕೂಡಿರತಕ್ಕಂಥ ಶಬ್ದಬಂಧ. ಇದನ್ನು ಕೇಳ್ತಾ ಕೇಳ್ತಾ ನಮ್ಮ ಸೂತ್ರಧಾರ ಮರೆತೇ ಬಿಡ್ತಾನೆ. ಕಾವ್ಯದಲ್ಲಿ ವಿಶೇಷತಃ ನಾಟಕದ ಪ್ರಸ್ತಾವನೆಯಲ್ಲಿ ವಸ್ತುವನ್ನು ತರುವಂಥದ್ದು ಅಂದರೆ ಈ ಒಂದು ಕೌಶಲ. ಕಾಳಿದಾಸನಿಗೆ ಮೊದಲು ಇಂಥ ಕೌಶಲ ಯಾರೂ ಮಾಡಿರಲಿಲ್ಲ. ಹಿ ಈಸ್ ಫಸ್ಟ್. ಅವನು ಮಾಡಿದ, ಮುಂದೆ ಎಲ್ಲರೂ ಅನುಕರಿಸ್ತಾ ಬಂದರು. ಹೀಗಾಗಿ ಎಲ್ಲ ದೃಷ್ಟಿಯಿಂದಲೂ ಅವನು ಮಾರ್ಗದರ್ಶಕ. ಆರ್ಯೇ ಸಾಧುಗೀತಂ ಅಹೋ ರಾಗ ಲಿಖಿತ ಚಿತ್ತವೃತ್ತಿ. ನಿನ್ನ ರಾಗದಿಂದ ನನ್ನ ಮನೋಲಹರಿಯೇ ಬರೆಯಲ್ಪಟ್ಟಂತೆ ಆಗಿದೆ. ಆ್ಯಸ್ ದೋ ಇಟ್ ಈಸ್ ಎನ್ಗ್ರೇವ್ಡ್. ಆಲಿಖಿತ ಇವ ಸರ್ವತೋ ರಂಗ. ಎಲ್ಲರೂ ಸಹೃದಯರು ಪೇಂಟ್ ಮಾಡದಂತೆ ಇದ್ದಾರೆ ಅಂತ. ಕಾಳಿದಾಸ ಚಿತ್ರಕಲೆಯಲ್ಲಿ ತುಂಬ ಆಸ್ಥೆ ಇಟ್ಟುಕೊಂಡವನು. ಚಿತ್ರಾರ್ಪಿತಾರಂಭ ಮಿವಾವತಸ್ಥೆ ಅನ್ನುವಂಥದ್ದೇನಿದೆ ಅದನ್ನೇ ಇಲ್ಲಿ ತರ್ತಾ ಇದ್ದಾನೆ. ತದಿದಾನೀಂ ಕಥಮಂ ಪ್ರಯೋಗಮಾಶ್ರಿತ್ಯ ಏನ ಆರಾಧಯಾಮಃ. ಯಾವ ಪ್ರಯೋಗನ ಮಾಡೋಣ ಅಂತಾನೆ. ಏನು ಮರ್ತೇ ಬಿಟ್ರ ಶಾಕುಂತಲ ಅಂತಂದಿದ್ರಲ್ಲ ಅಂತ. ಓ ಮರ್ತೇ ಬಿಟ್ಟಿದ್ದೆ, ಸಮ್ಯಗ್ ಅನುಬೋಧಿತೋಸ್ಮಿ. ಮರೆತಿದ್ದನ್ನು ನೀನು ಜ್ಞಾಪಿಸಿದೆ ಅಂತ. ಇಲ್ಲಿ ನೋಡಿ, ಗಂಡು ಮರೀತಾನೆ, ಹೆಣ್ಣು ಜ್ಞಾಪಿಸ್ತಾಳೆ. ಕಾಳಿದಾಸ ಇದನ್ನು ಒಂದು ಹಂತವಾಗಿ ಹೇಳ್ತಾನೆ. ಮರವು ಸಹಜ, ಗಂಡುಗಾಗಿರ್ಬೋದು ಹೆಣ್ಣಿಗಾಗಿರ್ಬೋದು. ಶಕುಂತಲೆಯೂ ಮರೆತಳಲ್ಲ, ದುರ್ವಾಸ ಬಂದದ್ದು ಮರೆತಳಲ್ಲ. ಹಾಗೆ ನೋಡಿದಾಗ ಗಂಡು ಮರೀತಾನೆ, ಹೆಣ್ಣು ಜ್ಞಾಪಿಸ್ತಾಳೆ ಅಂತ ಇಟ್ಟುಕೊಂಡು ಸ್ತ್ರೀ ಸಾಹಿತ್ಯ, ಮಹಿಳಾ ಸಾಹಿತ್ಯ ಅಂತ ಆ ಒಂದು ಖಾರ ಇಟ್ಟುಕೊಂಡು ಮುಂದೆ ಹೋಗಬೇಕಾಗಿಲ್ಲ. ಶಕುಂತಲೆ ತಾನು ಆಶ್ರಮದ ಅಧಿಷ್ಠಾತ್ರಿ, ಅತಿಥಿ ಪೂಜೆ ಮಾಡಬೇಕಾದ ಬಾಧ್ಯತೆ ತನ್ನದು ಅನ್ನೋದು ಮರೆತಳು. ಅದು ಅವಳು ವಿಸ್ಮೃತಿ ಅಲ್ವಾ. ದುಷ್ಯಂತಾನೇ ಮರೆತ ಅಂತ ಜಿದ್ದು ಕಟ್ಟೋದ್ರೊಳಗೆ ಯಾವ ಅರ್ಥ ಇದೆ? ಹೀಗೆ ಮರವು ಮಾನವ ಸಹಜ, ಆ ಒಂದು ಮೌಲ್ಯವನ್ನು ಕೊಡ್ತಾನೆ. ಆದರೆ ಕೆಲವೊಂದು ಮರವೆಗಳು ದೊಡ್ಡ ಅಪಾಯವನ್ನು ತಂದೊಡ್ಡುತ್ತವೆ. ಅದು ಯಾವುದು? ಧರ್ಮವನ್ನು ಮರೆತಾಗ ಅನ್ನುವಂಥದ್ದು. ಸ್ವಧರ್ಮವನ್ನು ವಿಸ್ಮೃತಿ ಮಾಡಿಕೊಂಡಾಗ ಬರುವ ಅಪಾಯ ಏನು? ದುಷ್ಯಂತ ಆ ಸ್ವಧರ್ಮ ಮರೆತ, ಒಬ್ಬ ಸಾಧ್ವಿಗೆ ಕೊಟ್ಟಂಥ ಮಾತನ್ನು ಮರೆತ. ಅದರಿಂದ ಅವನು ವರ್ಷಗಟ್ಟಲೆ ಕೊರಗಬೇಕಾಯಿತು. ಉಂಗುರ ಸಿಕ್ಕು ಎಷ್ಟೋ ವರ್ಷ ಒದ್ದಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಶಕುಂತಲೆ ತಾನು ಒಂದು ಕ್ಷಣಕಾಲದ ಆತಿಥ್ಯ ಸತ್ಕಾರವನ್ನು ಮರೆತದ್ದರಿಂದ ಒಂದು ಬದುಕಿಡೀ ಒದ್ದಾಡಬೇಕಾಯಿತು. ಈ ಮರವಿಯಿಂದ ಆಗುವಂಥ ಪ್ರಮಾದ ಏನು ಅಂತ ನೋಡಿದರೆ, ನಾವು ಜೀವರುಗಳಿಗೆ ನಮ್ಮ ನಿಜವಾದ ಸ್ವರೂಪ ಮರೆಯಾಗಿರೋದ್ರಿಂದ, ಮರೆತಿರೋದ್ರಿಂದಲೇ ಈ ಜಂಜಾಟ, ಈ ಒದ್ದಾಟ ಎಲ್ಲ ಇರತಕ್ಕಂಥದ್ದು. ಅಂದರೆ ಅತಸ್ಮಿನ್ ತದ್ಬುದ್ಧಿರಿತ್ಯವೋಚಾಮ ಅಂತಂದ್ರಲ್ಲ, ಅಧ್ಯಾಸ ಇಲ್ಲದನ್ನು ಇದೆ ಅಂತ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಿಂದ ಬಂದ ಸಮಸ್ಯೆ ಎಂದರೆ ಅದೊಂದು ಫಿಲಸಾಫಿಕಲ್ ಇಶ್ಯೂ ಆಗಿ, ಫಿಲಸಾಫಿಕಲ್ ಡಿಸ್ಕೋರ್ಸ್ ಆಗಿ ಬೆಳೆಯುತ್ತೆ. ಆ ಮಟ್ಟಕ್ಕೆ ತರಬೇಕು. ಅದು ಬಿಟ್ಟು ಮಾರ್ಕ್ಸಿಸಮನ್ನು ಹುಡುಕ್ತೀನಿ, ಲೆನಿಸಮ್ ಹುಡುಕ್ತೀನಿ, ಇನ್ಯಾವುದೋ ಇಸಮ್ ಹುಡುಕ್ತೀನಿ ಅಂತಂದರೆ ಎಷ್ಟೊತ್ತೂ ನೀನು ಚರಂಡಿಯಲ್ಲೇ ಇರ್ತೀನಿ ಅಂತೀಯ ಹೊರತು ಎದ್ದು ಗಂಗೆ ಕಡೆಗೆ ಹೋಗೋದೇ ಇಲ್ಲ ಅಂತ ಅನ್ಬೇಕಾಗುತ್ತೆ. ಕೂತ್ಕೋಬೇಕಾದ್ರೆ ಒಂದು ಹುಳವಾಗಿ 10 ಜನ್ಮ ಇರೋ ಅಲ್ಲೇ ಅಂತ ಅನ್ಬೇಕು. ಷಷ್ಠಿರ್ವರ್ಷ ಸಹಸ್ರಾಣಿ ವಿಷ್ಟಾಯಾಮ್ ಜಾಯತೆ ಕೃಮಿಹಿ ಅಂತ ಹೇಳಿಲ್ವ, ಆ ತರಹ ಆಗುತ್ತೆ. ಇಲ್ಲಿ ನಾಟಕದ ಆರಂಭದಲ್ಲಿ ಒಂದು ಮರವೇ, ಅದೇನು ದೊಡ್ಡದಲ್ಲ, ಅದು ಒಂದು ನಗುವನ್ನು ಉಂಟು ಮಾಡುತ್ತೆ. ಮತ್ತು ಇವಳ ಹಾಡಿಕೆಗೆ ಒಂದು ಕಾಂಪ್ಲಿಮೆಂಟ್ ಆಗಿದೆ. ಗಂಡು ಹೆಣ್ಣನ್ನು ಮೆಚ್ಚಿಸೋದಕ್ಕೆ ಸುಳ್ಳು ಹೇಳ್ತಾನೆ ಅಂತ ಬೇಕಾದರೆ ಒಂದು ಕರಾಲರಿನ ತೆಗಿಬಹುದು. ಆದರೆ ಅವಳಿಗೂ ಗೊತ್ತಿದೆ, ನನ್ನ ಹಾಡು ಏನು ಅಂಥ ಓಹೋ ಆಹಾ ಅನ್ನುವಂಥದ್ದಲ್ಲ, ಇವನು ಮೆಚ್ಚಿಸೋಕ್ಕೆ ಹೇಳಿದ್ದಾನೆ ಅಂತ. ಆದರೆ ಈ ಮೂಲಕ ಕಥೆಯಲ್ಲಿ ಈ ವಿಸ್ಮೃತಿ ಪ್ರತಿಬೋಧ, ಸಮೋಹ ಪ್ರತಿಬೋಧ, ಕುಂತಕ ವಕ್ರೋಕ್ತಿ ಜೀವಿತದಲ್ಲಿ ಬರೀತಾನೆ. ಇಡೀ ಶಾಕುಂತಲದ ಹೃದಯ ಮರೆವು ನೆನಪು ಅಲ್ಲಿರ್ತಕ್ಕಂಥದ್ದು ಅಂತ. ಆ ವಿಸ್ಮೃತಿ ಪ್ರತಿಬೋಧ ಎಲ್ಲ ಹಂತದಲ್ಲೂ ನಡೆಯುತ್ತೆ. ನಾವು ಕಾಡನ್ನು ಮರ್ತೀವಿ, ಊರಿಗೆ ಬಂದ್ವಿ, ಪ್ರಕೃತಿಯನ್ನು ಮರ್ತೀವಿ, ಇನ್ಯಾವುದನ್ನು ಸಂಸ್ಕೃತಿ ಅಂತ ಭಾವಿಸಿಕೊಂಡಿವಿ, ಮೌಲ್ಯಗಳನ್ನು ಮರ್ತೀವಿ,
ಕಾಪಟ್ಯವನ್ನೇ ಒಂದು ಕುಲವೃತ್ತಿಯಂತೆ ಕೈಗೊಂಡಿವೆ. ಈ ಥರ ಅನೇಕ ಸ್ತರದಲ್ಲಿ ಹೋಗ್ತಾ ಬರುತ್ತೆ. ಅವನು ಮುಂದೆ ತನ್ನ ವಿದೂಷಕನ ಹತ್ತಿರ ಎಷ್ಟೆಲ್ಲ ಮಾತಾಡಿಬಿಡ್ತಾನೆ ಅಂತಂದರೆ, ನಾನು ಶಕುಂತಲೆಯನ್ನು ಹೊಗಳಿದ್ದು ಕೇವಲ ವಿನೋದಕ್ಕೆ, ಅವಳಲ್ಲಿ ಏನೂ ಆಸಕ್ತಿ ಇಲ್ಲ ಅಂತ ನಂಬುವಂತೆ ಹೇಳಿಬಿಡ್ತಾನೆ. ನೀನಾದರೂ ಜ್ಞಾಪಿಸಬಾರ್ದಾಗಿತ್ತ ಅಂತ ಕಡೆ ಹೇಳಿದ್ರೆ, ನೀನೇ ಹೇಳೋದಿಲ್ಲ ಇದೆಲ್ಲ ಜಸ್ಟ್ ಫ್ಲರ್ಟಿಂಗ್ ಅಷ್ಟೇ, ಏನು ಡೀಟೇಲ್ಡ್ ಆದಂಥ ಅಭಿನಿವೇಶ ಇಲ್ಲ ಅಂತ. ಅಂದರೆ ನಾವು ನಮ್ಮ ಯಾವುದೋ ಒಂದು ಹಂತದ ಡಿಫೆನ್ಸಿಗೆ ಮಾಡಿಕೊಂಡಿದ್ದೇ ನಮಗೆ ಅಫೆನ್ಸ್ ಆಗಿಬಿಡುತ್ತೆ ಅಂತ ನೋಡಿದ್ರೆ, ಹೆಜ್ಜೆ ಹೆಜ್ಜೆಗೂ ಧ್ವನಿಯನ್ನು ಇಟ್ಟುಕೊಂಡಿದ್ದಾನೆ. ಹೌ ಎ ಪರ್ಸನ್ ಅನ್ನೋಯಿಂಗ್ಲಿ ಕಾಂಟ್ರಡಿಕ್ಟ್ಸ್ ಹಿಮ್ಸೆಲ್ಫ್ ಆ್ಯಸ್ ದೋ ಹಿ ಈಸ್ ವೆರಿ ಕ್ಲೆವರ್ ಅಂತ. ಇವೆಲ್ಲ ಈ ಕಾವ್ಯದಿಂದ ನಮಗೆ ತಿಳಿಯುವಂಥದ್ದು. ಈಗ ಹೇಳ್ತಾನೆ, ಸಮ್ಯಗ್ ಅನುಬೋಧಿತೋಸ್ಮಿ. ಬರೀ ಬೋಧವಲ್ಲ, ಅನುಬೋಧ, ಕಾನ್ಸ್ಟೆಂಟ್ ಪರ್ಸೀವರೆನ್ಸ್ ಇರತಕ್ಕಂಥದ್ದು, ಪ್ರತಿ ಕ್ಷಣವೂ ತಿಳಿಸ್ತಕ್ಕಂಥದ್ದು. ಗೊತ್ತಾಯಿತು, ನಾನು ಅಸ್ಮಿನ್ ಕ್ಷಣೆ ವಿಸ್ಮೃತಂ ಖಲುಮಯ, ಮರೆತಿದ್ನಲ್ಲ. ತವ ಅಸ್ಮಿ ಗೀತರಾಗೇಣ ಹಾರಿತಂ ಪ್ರಸಭಂ ಮನಃ ಏಷ ರಾಜೇವ ದುಷ್ಯಂತಹ ಸಾರಂಗೇಣಾತಿರಂ ಹಸ. ಓಡುವ ಜಿಂಕೆಯ ಹಿಂದೆ ಹೋಗುವ ದುಷ್ಯಂತನ ಹಾಗೆ ನಾನು ಕೂಡ ನಿನ್ನ ಹಾಡಿನ ಓಟದ ಹಿಂದೆ, ಹಾಡಿನ ಹರಿಣದ ಓಟದ ಹಿಂದೆ ನಾನೂ ಹೋಗ್ಬಿಟ್ಟೆ ಅಂತ. ಪ್ರಾಯಶಃ ಅವಳು ಸಾರಂಗರಾಗದಲ್ಲಿ ಹಾಡಿದಳು ಏನೋ. ಸಾರಂಗರಾಗ ಮಧ್ಯಾಹ್ನದ ರಾಗ, ಬೇಸಿಗೆಯ ಕಾಲಕ್ಕೆ ಒಗ್ಗಬಲ್ಲಂಥ ರಾಗ. ಆ ಸಾರಂಗರಾಗಕ್ಕೆ ಇವನು ಮರುಳಾದ. ಈ ದುಷ್ಯಂತ ಕೂಡ ಸಾರಂಗಕ್ಕೆ ಮರುಳಾಗಿ ಬೇಟೆಯನ್ನು ಆಡುವುದಕ್ಕೆ ಬೆಂಬತ್ತಿ ಹೋಗ್ತಾ ಇದ್ದಾನೆ ಎನ್ನುವುದರಿಂದ ದುಷ್ಯಂತ ರಂಗಸ್ಥಳಕ್ಕೆ ಬರೋಕ್ಕೆ ಒಂದು ಸೂಚನೆ. ಇಟ್ ಈಸ್ ದ ಟೇಕ್ ಆಫ್ ಪಾಯಿಂಟ್. ಅಲ್ಲಿವರೆಗೂ ಆ ಒಂದು ಏರ್ಪೋರ್ಟ್ನಲ್ಲಿ ಯಾವ ರನ್ವೇ ಅಂತಿರುತ್ತೆ ಅಲ್ಲಿ ಓಡಾಡ್ತಾ ಇದ್ದಂಥ ಕಾಳಿದಾಸನ ಒಂದು ಕಥಾ ವಿಮಾನ ಈಗ ಟೇಕ್ ಆಫ್ ಮಾಡಿಕೊಂಡು ಚಕ್ರಗಳನ್ನು ಒಳಕ್ಕೆ ಸೆಳೆಕೊಂಡಿದೆ. ಈಗ ಅದು ಗಾಳಿಯಲ್ಲೇ ಓಡಾಡ್ತಕ್ಕಂಥದ್ದು. ರಾಜ ಪ್ರವೇಶಿಸ್ತಾನೆ. ಕೃಷ್ಣಶಾರೆ ದದಚ್ಚಕ್ಷು ತ್ವಯಿ ಚಾದಿಜ್ಯ ಕಾರ್ಮುಕೆ ಮೃಗಾನುಸಾರಿಣಂ ಸಾಕ್ಷಾತ್ ಪಶ್ಯಾಮೀವ ಪಿನಾಕಿನಂ. ಅವನು ಸಾರಥಿ ಸಂಸ್ಕೃತದಲ್ಲಿಯೇ ಮಾತನಾಡುವವನು, ಒಳ್ಳೆ ವಿದ್ವಾಂಸನೇ ಆಗಿರ್ತಾನೆ, ಸಂಸ್ಕಾರ ಸಂಪನ್ನಾದ ಪರ್ಸನಲ್ ಸೆಕ್ರೆಟರಿ ಥರ ಇರ್ತಾನೆ. ನೀನು ಈ ಕೃಷ್ಣಸಾರ ಮೃಗವನ್ನು ಬೆಂಬತ್ತಿ ಹೋಗೋದು ನೋಡಿದರೆ ಹಿಂದೆ ಯಜ್ಞ ಮೃಗವನ್ನು ಬೆಂಬತ್ತಿ ಹೋದಂಥ ಪಿನಾಕಿ ಶಿವ ನೆನಪಾಗ್ತಾನೆ ಅಂತ. ಕಾಳಿದಾಸನ ರಚನೆ ಹೀಗಿರುತ್ತೆ ನೋಡಿ. ಇದು ಅನುಷ್ಠುಪ್ ಛಂದಸ್ಸು, ಆರ್ಷ ಛಂದಸ್ಸು, ಚಿಕ್ಕ ಛಂದಸ್ಸು. ಈ ಛಂದಸ್ಸು ವೈದಿಕವಾದದ್ದು ಬೇರೆ. ಆ ಕೃಷ್ಣಸಾರ ಮೃಗ, ಆ ಜಿಂಕೆ, ಕಪ್ಪು ಬಣ್ಣದ ತೊಗಲಿರ್ತಕ್ಕಂಥ ಜಿಂಕೆ ಯಜ್ಞಕ್ಕೆ ಅದರ ಚರ್ಮವನ್ನು ಬಳಸಬೇಕು, ಅದರ ಚರ್ಮವನ್ನು ಹೊದ್ದಿರಬೇಕು. ಸಾಕ್ಷಾತ್ ಕೃಷ್ಣ ದ್ವೈಪಾಯನರು ಆ ಚರ್ಮವನ್ನು ಹೊದ್ದಿರ್ತಾ ಇದ್ದರು ಅಂತೆಲ್ಲ ಬರುತ್ತೆ. ಹಿಂದೊಮ್ಮೆ ಯಜ್ಞ ವಿಷ್ಣು, ಯಜ್ಞೋ ವೈ ವಿಷ್ಣು ಅಂತ ವೇದದ ಮಾತು. ವಿಷ್ಣು ಯಜ್ಞರೂಪಿಯಾಗಿದ್ದವನು ದೂರ ಹೋಗ್ತಾ ಇದ್ದಾಗ ರುದ್ರ ಅದನ್ನು ಬೆನ್ನಟ್ಟಿ ಹಿಡಿದ ಒಂದು ಕಡೆಗೆ ಅಂತ ವೇದದಲ್ಲಿ ಬರುವ ಕಥೆ. ಆ ಕಥೆಯಂತೆ ಇವನು ಪಿನಾಕಿ, ಪಿನಾಕವನ್ನು ಧರಿಸಿದವನು. ಪಿನಾಕ ಬಿಲ್ಲು. ರಾಜ ಬಿಲ್ಲು ಹಿಡಿದಿದ್ದಾನೆ ಅನ್ನೋದನ್ನು ಪಿನಾಕಿ ಎನ್ನುವ ಒಂದು ಶಬ್ದದಿಂದ ಹೇಳ್ತಾ ಇದ್ದಾನೆ ಕವಿ. ಧೂರ್ಜಟಿ ಅಂತ ಹೇಳ್ಬೋದಾಗಿತ್ತು, ಶಿವ ಅಂತ ಹೇಳ್ಬೋದಾಗಿತ್ತು, ಶಂಕರ ಅನ್ಬೋದು, ತ್ರಿಶೂಲಿ ಅಂತ ಅನ್ಬೋದು, ಏನು ಬೇಕಾದ್ರೂ ತ್ರಿಶೂಲಿನಂ ಅಂತ ಹೇಳ್ಬೋದಾಗಿತ್ತು, ಪಶ್ಯಾಮೀವ ವಿಲೋಚನಂ ಅಂತ ಅನ್ಬೋದಾಗಿತ್ತು, ಪಶ್ಯಾಮೀವ ಮಹೇಶ್ವರಂ ಅನ್ಬೋದಾಗಿತ್ತು. ಅವೆಲ್ಲ ಬಿಟ್ಟು ಇದೇ ಶಬ್ದ ಬಳಸಿದ್ದಾನೆ ಅಂದರೆ ಆ ಬಿಲ್ಲನ್ನು ಧರಿಸಿರುವ ಔಚಿತ್ಯವನ್ನು ತೋರಿಸ್ತಾ ಇದ್ದಾನೆ. ಮತ್ತು ಕೃಷ್ಣಸಾರ ಅನ್ನುವ ಆ ಒಂದು ಹೆಸರು ಕೂಡ ವಿಶೇಷವಾದದ್ದು, ಯಜ್ಞಮೃಗ ಅಂತ. ಅಧಿಜ್ಯ ಕಾರ್ಮುಕೆ, ಹೆದೆ ಏರಿಸಿದ ಬಿಲ್ಲು. ಸಾಮಾನ್ಯವಾಗಿ ಗುರಿ ಕಂಡಾಗ ಆ ಬಿಲ್ಲಿನ ರೆಸಿಲಿಯನ್ಸ್, ಅದರ ಒಂದು ಸ್ಪ್ರಿಂಗಿಂಗ್ ಆ್ಯಕ್ಷನ್ ಹೋಗಬಾರದು ಅಂತ ಹೆದೆಯನ್ನು ಸಡಿಲಿಸಿರ್ತಾರೆ. ಆದರೆ ಇವನು ಯಾವ ಕ್ಷಣದಲ್ಲಾದರೂ ಬೇಟೆ ಸಿಗ್ಬೋದು ಅಂತ ಹೆದೆ ಏರಿಸೇ ಇಟ್ಕೊಂಡಿದ್ದಾನೆ, ರೆಡಿ ಅಟ್ಯಾಕ್ ಮಾಡೋದಕ್ಕೆ. ಅವನು ಮೃಗಾನುಸಾರಿಯಾಗಿದ್ದಾನೆ, ಅವನು ಶಿವನಂತೆ ಧೂರ್ಜಟಿಯಂತೆ ಹೋಗ್ತಾ ಇದ್ದಾನೆ ಅನ್ನುವ ಆರ್ಷೇಯವಾದ ಹೋಲಿಕೆಯನ್ನು ಕೊಡ್ತಿದ್ದಾನೆ. ಸರ್ವತೋಭದ್ರವಾದಂಥ ಈ ರಚನೆ ಇದು ಕಾಳಿದಾಸನ ಕಾವ್ಯದ ಒಂದು ಸ್ಯಾಂಪಲ್. ಜೊತೆಗೆ ಆ ಸೂತ ರಾಜನನ್ನು ಮೆಚ್ಚಿಕೊಳ್ಳುವ ಬಗೆಯನ್ನು ತೋರಿಸ್ತಾ ಇದೆ. ಮತ್ತು ಇಲ್ಲಿ ಇನ್ನೂ ಒಂದು ಧ್ವನಿ ಇದೆ. ಶಿವನಂತೆ ರಾಜ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಶಿವ ಪಾರ್ವತಿಯರ ಮದುವೆ ಆಗಿದ್ದು ಹೇಗೆ? ಶಿವನಿಗಾಗಿ ಪಾರ್ವತಿ, ಪಾರ್ವತಿಗಾಗಿ ಶಿವ ತಪಸ್ಸು ಮಾಡಬೇಕಾಯಿತು. ತಪಸ್ಸಿಲ್ಲದೆ ಬದುಕು ಸಾರ್ಥಕವಾಗೋದಿಲ್ಲ. ಆಮೇಲೆ ರಾಜ ನೋಡ್ತಾ, ಎಷ್ಟು ಚೆನ್ನಾಗಿದೆ ಈ ಜಿಂಕೆ, ದೂರ ಮಮುನಾ ಸಾರಂಗೇಣ ವಯಮಾಕೃಷ್ಟಾ ಅಯಂ ಪುನರಿದಾನೀಮಪಿ ಅಂಥೇಳಿ ಅತ್ಯದ್ಭುತವಾದ ಒಂದು ಪದ್ಯ ಹೇಳಿದ್ದಾನೆ. ಇಡೀ ನಾಟಕದಲ್ಲಿ ಎರಡೇ ಬಾರಿ ಶ್ರದ್ಧರ ಛಂದಸ್ಸು ಬಳಕೆಗೆ ಬರೋದು. ಇಲ್ಲಿ ಒಂದು ಸರ್ತಿ ಆ ಜಿಂಕೆಯ ಹಾರು, ಅದರ ಹಾಸು ಬೀಸು ಎಷ್ಟು ದೊಡ್ಡದು ಅಂತ ಈ ಛಂದಸ್ಸಲ್ಲಿ ಗೊತ್ತಾಗುತ್ತೆ. ಗ್ರೀವಾ ಭಂಗಾಭಿರಾಮಂ ಮುಹುರನುಪತತಿ ಸ್ಯಂದನೆ ಬದ್ಧದೃಷ್ಟಿ ಪಶ್ಚಾರ್ಧೇನ ಪ್ರವಿಷ್ಟ ಶರಪತನ ಭಯಾತ್ ಭೂಯಸಾ ಪೂರ್ವಕಾಯಂ ದರ್ಭೈರರ್ಧಾವಲಿಗಿಡೈ ಶ್ರಮವಿರುತ ಮುಖ ಭ್ರಂಶಿಭಿ ಕಿರಣವರ್ತ್ಮ ಪಶ್ಯೋದಗ್ರ ಪ್ಲುತತ್ವಾದ್ ವಿಯತಿ ಬಹುತರ್ಮ ಸ್ತೋಕಮುರ್ವ್ಯಾಂ ಪ್ರಯಾತಿ. ಆ ಜಿಂಕೆ ಕೊರಳನ್ನು ಕೊಂಕಿಸಿದೆ.
ಇದು ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯ. ನಮ್ಮ ಇವರು ಬಸವಪ್ಪ ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಈ ಒಂದು ಗ್ರೀವಾಭಂಗಾಭಿರಾಮವನ್ನು ಕೊರಲಂ ತಾಮ್ ಕೊಂಕುಗೈಯುತ್ತ ಅಂತ ಹೇಳ್ತಾರೆ. ಕುತ್ತಿಗೆಯನ್ನು ಜಿಂಕೆ ತಿರುಗಿಸಿದಾಗ ಅದಕ್ಕೆ ಉಂಟಾಗುವ ಸೌಂದರ್ಯ ವಿಶೇಷವಾದದ್ದು, ಸಾಚಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ತಿರುಗಿಸ್ತಕ್ಕಂಥದ್ದು. ಗ್ರೀವಾಭಂಗ ಕೊರಳಿನ ಕೊಂಕು, ಅಭಿರಾಮ ಸುಂದರವಾಗಿದೆ. ಒಂಟೇನೂ ಕೊರಳು ಕೊಂಕಿಸುತ್ತೆ, ಚೆನ್ನಾಗಿರೋದಿಲ್ಲ. ಜಿಂಕೆ ಕೊರಳು ಕೊಂಕಿಸಿದ್ರೆ ಚೆನ್ನ. ಹೀಗಾಗಿ ಅದಕ್ಕೆ ಅಭಿರಾಮತ್ವ ಬಂದಿದೆ. ಅದು ಓಡ್ತಾ ಇರೋದು ಮುಂದೆ, ನೋಟ ನೋಡಿದ್ರೆ ಹಿಂದೆ. ಅಂದರೆ ಭವಿಷ್ಯದ ಕಡೆಗೆ ಕಾಲಿದೆಯೇ ಹೊರತು ಕಣ್ಣಿಲ್ಲ, ಭೂತದ ಕಡೆಗೆ ಕಣ್ಣಿದೆ. ಭೂತದ ಕಡೆಗೆ ಕಣ್ಣಿಟ್ಟು ಭವಿಷ್ಯದ ಕಡೆಗೆ ಕಾಲಿಟ್ಟರೆ ಅದು ಹಳ್ಳಕ್ಕೆ ಬೀಳೋದಲ್ವ. ಅದು ಭಯತ್ರಸ್ತವಾಗಿದೆ, ಭಯಕಂಪಿತವಾಗಿದೆ, ದಿಕ್ಕೆಟ್ಟಿದ್ದಾಗ ಆಗುವುದು ಹೀಗೆ ಅಂತ ಕೂಡ ಧ್ವನಿಯಾಗುತ್ತೆ. ಮತ್ತು ಬಾಣ ಎಲ್ಲಿ ಬೀಳುತ್ತೋ ಅಂತ ಮುಂಭಾಗದ ಮೈಗೆ ಹಿಂಭಾಗವನ್ನು ಸಿಕ್ಕಿಸಿಬಿಟ್ಟಿದೆ, ತುರುಕಿಸಿಬಿಟ್ಟಿದೆ ಅಂತ. ಇದು ಒಂದು ಅತಿಶಯವಾದಂಥ ಉತ್ಪ್ರೇಕ್ಷೆ, ಅತಿಶಯೋಕ್ತಿಯೇ ಮಾಡಿದ್ದಾನೆ. ಪಶ್ಚಾರ್ಧೇನ ಪ್ರವಿಷ್ಟ ಶರಪತನ ಭಯಾತ್ ಭೂಯಸಾ ಪೂರ್ವಕಾಯ ಅನ್ನುವಲ್ಲಿ ಆ ಮೈಯನ್ನು ಕುಂಚಿಸಿಕೊಳ್ಳೋದು. ಎಷ್ಟು ಮೈಯನ್ನು ಕಡಿಮೆ ಮಾಡಿಕೊಂಡ್ರೂ ಬಾಣ ಬೀಳೋದು ಬಿದ್ದೇ ಬೀಳುತ್ತಲ್ಲ. ಅರೆ ನಮ್ಮದೇನೋ ಪ್ರಯತ್ನ. ಕೆಲವೊಂದು ಪಕ್ಷಿಗಳು ಇವೆ ಅಂತಲ್ಲ, ಅವು ಯಾರಿಗೂ ಕಾಣಬಾರದು ಅಂತ ತಲೆಯನ್ನು ಮರಳೊಳಗೆ ಸಿಕ್ಕಿಸ್ಕೊಂಡು ಬಿಡುತ್ತೆ ಅಂತ. ನಾವು ತಲೆಯ ಬಣ್ಣ ಕಪ್ಪು ಕೂದಲು ಬೆಳ್ಳಗಾಗಿಬಿಟ್ರೆ ಅದನ್ನು ಮುಚ್ಚಿಕೊಳ್ಳಬೇಕು ಅಂತ ಬಣ್ಣ ಹಚ್ಚಿಕೊಳ್ತೀವಿ. ಅದರಿಂದ ಬೇರೆಯವರ ಕಣ್ಣಿಗೆ ಮೆಚ್ಚುಗೆ ಆಗುತ್ತೆ ಹೊರತು ಕಾಲನ ಕಣ್ಣಿಗೆ ಮರೆಮಾಚೋದಕ್ಕೆ ಸಾಧ್ಯವ? ಏನೂ ಮಾಡೋಕ್ಕಾಗೋಲ್ಲ. ಕಾಲ ಮೃತ್ಯುರು ಯಸ್ಯೋಪಸೇಚನ, ಮೃತ್ಯು ಉಪ್ಪಿನಕಾಯಂತೆ ಆ ಪರಮಾತ್ಮನಿಗೆ ಪ್ರಳಯ ಕಾಲದಲ್ಲಿ. ಈ ಮಿಕ್ಕ ಎಲ್ಲ ಜೀವರಾಶಿಗಳು ಅನ್ನ ಆದರೆ ಮೊಸರನ್ನದ ಕೊನೆಯ ತುತ್ತಿಗೆ ಒಂದು ಉಪ್ಪಿನಕಾಯಿ ಇಟ್ಟುಕೊಂಡು ಕಚಕ್ಕಂತ ತಿಂದಂತೆ ಮೃತ್ಯುವನ್ನು ನೆಂಚಿಕೊಂಡು ತಿಂದು ಬಿಡ್ತಾನೆ ಕಡೆಯ ತುತ್ತಿಗೆ ಎನ್ನುವಾಗ ನಾವೇನಾಗಬೇಕು? ಹೀಗಾಗಿ ನಾವು ಬೇರೆಯವರ ಕಣ್ಣನ್ನು ಮರೆಮಾಚಬಹುದು ಅಷ್ಟೇ ಹೊರತು ಕಾಲದ ಕಣ್ಣನ್ನು ಮರೆಮಾಚಕ್ಕಾಗುತ್ತಾ? ಏನೋ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ. ಯಾವ ಥರ ಇರುತ್ತೆ ಅಂದರೆ, ಬೇಗ ಹೋಗಬೇಕು ಅಂತ ಒಬ್ಬ ಬಸ್ಸಲ್ಲಿ ಮುಂದಿನ ಸೀಟಲ್ಲಿ ಕೂತಿದ್ದಂತೆ. ಆ ರೀತಿಯಾದಂಥದ್ದು ಪಾಪ ಜಿಂಕೆಯ ಪ್ರಯತ್ನ. ದರ್ಭೈರ್ ಅರ್ಧಾವಲೀಢೈ ಶ್ರಮ ವಿವೃತ ಮುಖ ಭ್ರಂಶಿಭಿ ಕೀರ್ಣವರ್ತ್ಮ. ಅದು ನೆಮ್ಮದಿಯಾಗಿ ಒಂದು ಕಡೆ ಹಸಿರು ಹುಲ್ಲು ಮೇಯ್ತಾ ಇತ್ತು. ಹಾಗಿದ್ದಾಗ ತಾನೇ ಬೇಟೆ ಆಡೋದಕ್ಕೆ ಸಾಧ್ಯ. ಅದು ಅಪ್ರಮತ್ತವಾಗಿದ್ದರೆ ಯಾರು ಬೇಟೆ ಆಡೋಕ್ಕೆ ಸಾಧ್ಯ? ಅದು ಎಲ್ಲಿಯೋ ವಿಷಯ ಭೋಗಗಳಲ್ಲಿ ಮಗ್ನವಾಗಿತ್ತು. ಆಗ ಸರಕ್ಕನೆ ಬಂದ ಬಿಲ್ಲು ಬಾಣ ಹಿಡ್ಕೊಂಡು ದುಷ್ಯಂತ. ಅದು ಸತ್ನೋ ಕೆಟ್ಟನೋ ಅಂತ ಅರ್ಧಂಬರ್ಧ ಕಚ್ಚಿ ತಿಂತಾ ಇದೆ, ಹಾಗೆ ಹೋಗ್ತಾ ಇದೆ. ಓಡ್ತಾ ಶ್ರಮವಾಗಿದೆ, ಬಾಯಿಂದ ನೊರೆಗಟ್ಟಿದೆ, ಏದುಸಿರು ಬಿಡ್ತಾ ಇದೆ, ಮೂಗಿನ ಹೊಳ್ಳೆಯಿಂದ ಗಾಳಿ ಹೋಗೋದು ಸಾಕಾಗಿದೆ, ಬಾಯಿಂದಲೂ ಹೋಗಬೇಕು, ಆಗ ಹುಲ್ಲು ಬೀಳಬೇಕು. ಅದು ಹೋದ ಹಾದಿಗೆಲ್ಲ ಹುಲ್ಲಿನ ತುಂಡುಗಳು ಬಿದ್ದು ಬಿದ್ದು ಹೋಗಿವೆ. ಅಂದರೆ ನಾವು ಯಾವುದೋ ಒಂದು ಭೋಗ ಸಾಮಗ್ರಿ ಅಂತ ಉಪಭೋಗಕ್ಕೆ ಅಂತ ಅಂದ್ಕೋತೀವಿ, ಆ ಉಪಭೋಗದಿಂದಲೇ ಮೃತ್ಯು ಬಂದಿರುತ್ತೆ. ಭೋಗಾನುಭುಕ್ತ ಭೋಗಾನಭುಕ್ತ ವಯಮೇವ ಭುಕ್ತ. ಜೊತೆಗೆ ಆ ಭೋಗದ ಪದಾರ್ಥವೇ ನಮ್ಮನ್ನು ಬೇಟೆ ಆಡುವವನಿಗೆ ದಾರಿಯನ್ನು ತೋರ್ಪಡಿಸಿಕೊಡುತ್ತೆ. ನಾವು ಹೋಗ್ತಾ ಇರುವಂಥ ಆ ದಾರಿಯಲ್ಲಿ ಆ ಹುಲ್ಲಿನ ತುಂಡುಗಳು ಬಿದ್ದಿದ್ದನ್ನು ನೋಡಿ, ಇಲ್ಲಿ ಹೋಗಿದೆ ಜಿಂಕೆ, ಇಲ್ಲಿ ಅದರ ಬಾಯಿಂದ ನೊರೆ ಬಿದ್ದಿದೆ ಅಂತಂದುಕೊಂಡು ಹೋಗ್ತಾನಲ್ಲ, ಹಾಗಾಗುತ್ತೆ. ನೀವು ತಿನ್ನೋ ಆಹಾರ ಹೇಳಿ ನಿಮ್ಮ ರೋಗಗಳನ್ನು ಹೇಳ್ತೀನಿ ಅಂತ ಅನ್ಬೋದು. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಶಾಲ್ ಟೆಲ್ ಅಬೌಟ್ ಯು ಅಂತ ಇಂಗ್ಲೀಷ್ನ ಗಾದೆ ಇದೆಯಲ್ಲ, ಹಾಗೆ ಟೆಲ್ ಮಿ ಅಬೌಟ್ ಯುವರ್ ಫುಡ್ ಹ್ಯಾಬಿಟ್ಸ್, ಐ ಶಾಲ್ ಟೆಲ್ ಯುವರ್ ಡಿಸೀಸಸ್ ಅಂತ ಅನ್ನಬೇಕು. ಇದು ಹಾಗೆ ಭೋಗ ಸಾಮಗ್ರಿ ನಮ್ಮನ್ನು ಹೇಗೆ ವಶೀಕರಿಸಿಕೊಳ್ಳುತ್ತದೆ ಅನ್ನುವ ಧ್ವನಿಯೂ ಕೂಡ ಕಾಣಿಸುತ್ತೆ. ಕಾಳಿದಾಸ ಇಂಥ ತುಂಬ ಅದ್ಭುತವಾದ ಕಲ್ಪನೆಗಳು ಮಾಡ್ತಾನೆ. ಕುಮಾರ ಸಂಭವದಲ್ಲಿ ಕಿರಾತರು ಹಿಮಾಲಯ ಪ್ರಾಂತದಲ್ಲಿ ಓಡಾಡುವಾಗ ಆನೆಯ ಕುಂಭಸ್ಥಳಗಳನ್ನು ಒಡೆದ ಸಿಂಹಗಳ ಬೇಟೆಯ ಬಗ್ಗೆ ಉಲ್ಲೇಖ ಬರುತ್ತೆ. ಆ ಸಿಂಹಗಳು ಆನೆಯ ಕುಂಭಸ್ಥಳ ಒಡೆದು ಆ ಪಂಜಾಗಳು ರಕ್ತಸಿಕ್ತವಾಗಿವೆ, ಅವು ಹೋಗ್ತಾ ಇದ್ದರೆ ಆ ಆನೆಗಳನ್ನು ಕೊಂದ ಸಿಂಹಗಳ ಹೆಜ್ಜೆ ಗುರುತುಗಳು ರಕ್ತಸಿಕ್ತವಾದವು ಹಿಮದಿಂದ ಕರಗಿ ಅದೃಶ್ಯವಾಗ್ತಾ ಇವೆ. ಬೇಟೆಗಾರರು ಸಿಂಹದ ಬೇಟೆ ಆಡಬೇಕು ಅಂತ ಹೋದರೆ ಸಿಗ್ತಾ ಇಲ್ಲ, ಹೆಜ್ಜೆ ಗುರುತೆ ಮಾಸಿ ಹೋಗ್ತಾ ಇದೆ. ಒಂದು ದಾರಿ ಮುಚ್ಚೋಯ್ತಲ್ಲ ಅಂದರೆ ಅಲ್ಲಿ ಆನೆಯ ಕುಂಭಸ್ಥಳವನ್ನು ಒಡೆದು ಅವುಗಳ ಉಗುರುಗಳ ಮಧ್ಯೆ ಸಿಕ್ಕಾಕೊಂಡ ಮುತ್ತುಗಳು ಆ ಹಿಮದ ಕಾರಣ ಉಗುರಿನ ನಡುವೆ ಇಲ್ಲದೆ ಜಾರಿ ಅಲ್ಲಲ್ಲಿ ಬಿದ್ದಿವೆ. ಹೀಗಾಗಿ ಸಿಂಹ ಸಿಗದೆ ಇದ್ದರೂ ಮುತ್ತು ಸಿಕ್ತು. ಒಂದು ದಾರಿ ಮುಚ್ಚೋಯ್ತು, ಇನ್ನೊಂದು ದಾರಿ ಸಿಗುತ್ತೆ. ಹೀಗಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ ಅನ್ನುವಂಥ ಒಂದು ಧ್ವನಿಯೂ ಬರುತ್ತೆ ಅಂತ ಈಚೆಗಷ್ಟೇ ಒಬ್ಬರು ಆಂಧ್ರದ ದೊಡ್ಡ ಅವಧಾನಿಗಳು ಗರಿಕಪಾಟಿ ನರಸಿಂಹರಾಯರು ಒಂದು ಭಾಷಣದಲ್ಲಿ ಹೇಳಿದ್ದು ನೆನಪಾಗುತ್ತೆ. ಕಾಳಿದಾಸನ ಕಾವ್ಯ ಆ ಥರದ್ದು ಎಷ್ಟೆಷ್ಟೋ ಅರ್ಥಛಾಯೆಗಳ ಸ್ಫೂರ್ತಿಯನ್ನು ಕೊಡುತ್ತೆ. ನೋಡು, ಅದು ಎಷ್ಟೆಷ್ಟು ಮೇಲಕ್ಕೆ ಹಾರ್ತಾ ಇದೆ ಅಂದರೆ
ನೆಲದ ಮೇಲೆ ತುಂಬ ಕಡಿಮೆ ಕಾಲ ಇದೆ, ಮೇಲೆ ಓಡುವುದಕ್ಕಾಗಿ ಮೊಮೆಂಟಮ್ಗೋಸ್ಕರವಾಗಿ ನೆಲದ ಮೇಲೆ ನಿಂತಿದೆ. ಹಾಗಾಗಿ ವಿಯತಿ ಬಹುತರಂ ಸ್ತೋಕ ಮುರ್ವ್ಯಾಂ ಪ್ರಯಾತಿ. ಈ ಪದ್ಯ ಕಾಳಿದಾಸನ ಪ್ರತಿಭೆಗೂ ಕೂಡ ನಿದರ್ಶನ ಅನ್ಬೋದು. ಅದು ಮೊಮೆಂಟಮ್ಗೋಸ್ಕರ ಭೂಮಿಯನ್ನು ಅಂಟಿಕೊಂಡು ಆಕಾಶದಲ್ಲೇ ಓಡ್ತಾ ಇರುತ್ತೆ, ಆನಂದದಲ್ಲಿಯೇ ಇರುತ್ತೆ. ಅದು ವಾಸ್ತವವನ್ನು ಕೇವಲ ಆದರ್ಶಕ್ಕೋಸ್ಕರವಾಗಿ ಬಳಸಿಕೊಳ್ಳುತ್ತೆ. ಅಷ್ಟರೊಳಗೆ ಸಮಗ್ರವಾದ ಚಿತ್ರಣವನ್ನು ಕೊಟ್ಟಿರುತ್ತೆ. ಆಮೇಲೆ ಇದು ಹೇಗೆ ಇಷ್ಟು ಚೆನ್ನಾಗಿ ಜಿಂಕೆ ಕಾಣಿಸ್ತಾ ಇದೆ ಅನ್ನೋದು ಅವನಿಗೆ ಆಶ್ಚರ್ಯ. ಆಗ ಸೂತ ಹೇಳ್ತಾನೆ, ಏನು ಮಾಡೋದು, ನೆಲ ತುಂಬ ಏರು ತಗ್ಗು, ವಿಷಮವಾದದ್ದು, ಉದ್ಘಾತಿನಿ ಭೂಮಿ, ತುಂಬ ಹಂಪ್ಸು, ಮೇಲೆ ಕೆಳಗೆ ಎತ್ತಾಗ್ತಾ ಇದೆ, ಅದಕ್ಕೋಸ್ಕರವಾಗಿ ನಾನು ಸ್ವಲ್ಪ ಕಡಿವಾಣವನ್ನು ಬಿಗಿ ಹಿಡಿದೆ ಅಂತಂತಾನೆ. ಈ ವಿಷಮ ಸ್ಥಳಿ ಅಂದರೆ ಅನೀವನ್ ರೋಡ್ ಬಹಳ ಧ್ವನಿಪೂರ್ಣವಾದದ್ದು. 4ನೇ ಅಂಕದಲ್ಲಿ ಶಕುಂತಲೆಯ ಬಗ್ಗೆ ಕೂಡ ಮಾರ್ಗೇ ಪದಾನಿ ಖಲುತೆ ವಿಷಮೀ ಭವಂತಿ ಅಂತ ಹೇಳ್ತಾನೆ. ಈ ನೆಲ ಸರಿಯಾಗಿಲ್ಲಮ್ಮ, ನೋಡ್ಕೊಂಡು ನಡಿ, ಕಣ್ಣೀರಿಟ್ಕೊಂಡು ಹೋದರೆ ನೆಲ ಮಾತ್ರ ನಿನಗೆ ಕೋಆಪರೇಟ್ ಮಾಡೋದಿಲ್ಲ ನೋಡು ಅಂತ ಕಣ್ವ ಹೇಳುವ ಮಾತು ಬರುತ್ತೆ. ಅಲ್ಲಿ ಶಕುಂತಲೆಯ ದಾರಿ ವಿಷಮವಾದರೆ ಇಲ್ಲಿ ದುಷ್ಯಂತನ ದಾರಿಯೂ ವಿಷಮ. ಇವನಿಗೇನು ಗಂಡು ಏನು ಬೇಕಾದ್ರೂ ಮಾಡ್ತಾನೆ ಅನ್ಬೋದು. ಗಂಡು ಒಂದು ಜೀವಿ ಅಲ್ವೇನ್ರಿ? ಗಂಡಿಗೂ ಒಂದು ಮನಸ್ಸಿಲ್ವೇನ್ರಿ? ಗಂಡಿಗೂ ದುಃಖ ಇಲ್ಲವೇ, ಸುಖ ಇಲ್ಲವೇ, ಸಂಕಟ ಇಲ್ಲವೇ, ಕ್ಷೋಭೆ ಇಲ್ಲವೇ? ಈ ಸ್ತ್ರೀವಾದಿಗಳು ದುರ್ವಾದಿಗಳು ಇದನ್ನು ಮೊದಲು ಗಮನಿಸಬೇಕು. ಇವರು ಏನೂ ಆಗೋದಕ್ಕೆ ಇಷ್ಟಪಡಲ್ಲ ಅಂತಂದರೆ ಇವ್ರ ಕೃತಿನ ಯಾರಾದರೂ ಓದ್ತಾರೆಯೇ? ಟಿಶ್ಯೂ ಪೇಪರ್ ಮೇಲೆ ಪ್ರಿಂಟ್ ಮಾಡಬೇಕಷ್ಟೇ, ಇನ್ನೇನೂ ಇಲ್ಲ. ಏಕೆಂತಂದರೆ ಈ ಕಾಲದಲ್ಲಿ ಒಂದೊಂದು ಸೆಕ್ಟೇರಿಯನ್ ಆಗಿ ಹೋದಾಗ ಸಾಹಿತ್ಯ ಒಂದು ಮತಾಂಧತೆ ಆಗಿದೆ, ಫಂಡಮೆಂಟಲಿಸಮ್ ಆಗಿದೆ ಹೊರತು ಅದು ಫಂಡಮೆಂಟಲ್ಸ್ಗೆ ಬರ್ತಾನೇ ಇಲ್ಲ. ಆ ಕಾರಣದಿಂದ ದುಷ್ಯಂತನ ದಾರಿಯೂ ಕಡಿದು ಅವನೂ ಶಕುಂತಲೆಯನ್ನು ಬಿಟ್ಟು ಸಂಕಟಪಟ್ಟ. ಉಂಗುರ ಸಿಕ್ಕಿದ ಮೇಲೆ ಯಾಕೆ ಗೋಳಾಡ್ದ? ಇರ್ಬೋದಾಗಿತ್ತಲ್ಲ, ಇನ್ನೊಬ್ಬ ಶಕುಂತಲೆ ಥರ ನಿಂತಳೇನೋ ಕುಂತಳೇನೋ ಇಟ್ಕೊಂಡಿರ್ಬೋದಾಗಿತ್ತು. ಯಾರು ಬೇಡ ಅಂದರು? ಈಗಾಗಲೇ ವಸುಮತಿ ಹಂಸಪದಿಕೆ ಇದ್ದಾರೆ, ಹಾಗೆ ಇನ್ನೊಬ್ಬಳನ್ನು ಇಟ್ಕೊಳ್ತಾ ಇದ್ದ ಕಾಕಪದಿಕೆಯನ್ನು, ಇನ್ನೊಬ್ಬಳನ್ನು ಋತುಮತಿಯನ್ನು ಮತಿಮತಿಯನ್ನು ಇಟ್ಕೊಳ್ತಾ ಇದ್ದ ರುಚಿಮತಿಯನ್ನು. ಯಾರು ಬೇಡ ಅಂತಿದ್ರು? ಇವಳಲ್ಲಿ ಪ್ರೀತಿ ಇದ್ದಿದ್ದರಿಂದ ತಾನೇ ಒದ್ದಾಡಿದ್ದಾನೆ. ಅದನ್ನು ಮರೆತೇ ಬಿಡ್ತಾರೆ. ಯಾಕೆ ವಕೀಲತ್ ಮಾಡೋಕ್ಕೆ ಹೋಗ್ತಾರೆ, ಏಕಪಕ್ಷೀಯವಾಗಿ ಯೋಚನೆ ಮಾಡ್ತಾರೆ. ಕಾಳಿದಾಸಾದಿಗಳು, ವ್ಯಾಸ, ವಾಲ್ಮೀಕಿ, ಶೇಕ್ಸ್ಪಿಯರ್ ಅಂಥವರು ಯಾವ ಪಕ್ಷಕ್ಕೂ ತುತ್ತಾಗದೆ ಕೇವಲ ಮಾನವ ಭಾವಗಳನ್ನಷ್ಟೇ ಹಿಡಿದು ಹೋಗ್ತಾರೆ. ಆಮೇಲೆ ಗಟ್ಟಿ ಹಿಡಿ ಬೇಡ, ಲಗಾಮನ್ನು ಬಿಡು ಅಂತಾನೆ. ಬಿಟ್ಟಾಗ ಓಡುತ್ತವೆ, ಅದರ ವರ್ಣನೆ ಮಾಡ್ತಾನೆ. ಸಂಸ್ಕೃತ ನಾಟಕಗಳಲ್ಲಿ ಯಾವುದೂ ರಂಗಸ್ಥಳದ ಮೇಲೆ ಹಾಗೇ ಬರೋದಿಲ್ಲ, ಸಜೀವವಾಗಿ ಯಾವ ಜಿಂಕಿಯಲ್ಲಿ ಓಡಾಡಲ್ಲ. ಆದರೆ ಜಿಂಕಿಯಂತೆ ವೇಷ ಹಾಕಿಕೊಂಡು ಒಬ್ಬ ಮನುಷ್ಯ ಓಡಾಡಬಹುದು. ಅದನ್ನು ಕಂಡು ದುಷ್ಯಂತನೇ ಅಭಿನಯವನ್ನು ಮಾಡಬಹುದು. ಅಂದರೆ ಸಂಸ್ಕೃತ ನಾಟಕ ಏಕಕಾಲದಲ್ಲಿ ಲೋಕದ ವರ್ತನೆಯೂ ಆಗಿರುತ್ತೆ, ಲೋಕೇತರವಾದ ವರ್ತನೆಯೂ ಆಗಿರುತ್ತೆ. ಒಮ್ಮೆ ಜಿಂಕಿಯಾಗಿ, ಒಮ್ಮೆ ದುಷ್ಯಂತನಾಗಿ ದುಷ್ಯಂತನ ಪಾತ್ರಧಾರಿ ಅಭಿನಯಿಸಿರ್ತಾನೆ, ಓಡಾಡಿ ತೋರಿಸ್ತಾನೆ. ಇದೇನು ಇಷ್ಟವರೆಗೂ ರಥದ ಮೇಲೆ ಕೂತವನು ಈಗಿಲ್ಲೆಲ್ಲ ಓಡಾಡ್ತಾ ಇದ್ದಾನಲ್ಲ ಅಂತ ಯಾರೂ ಅಂದುಕೊಳ್ಳಲ್ಲ. ಯಾಕೆ? ಕಲೆ ಬದುಕಿನ ಸ್ಲೋ ಮೋಷನ್, ಕಲೆ ಬದುಕಿನ ಮೈಕ್ರೋಸ್ಕೋಪ್. ಅಲ್ಲಿ ನಡೆಯುವುದು ಬಹಳ ವಿವರ, ಸೊಗಸು. ಈಗ ಆ ಓಟವನ್ನು ನಿರೂಪಣೆ ಮಾಡ್ತಾನೆ. ಮುಕ್ತೇಶು ರಶ್ಮಿಷು ನಿರಾಯತ ಪೂರ್ವಕಾಯ ನಿಷ್ಕಂಪ ಚಾಮರ ಶಿಖ ನಿಭೃತೋರ್ಧ್ವಕರ್ಣಾ ಆತ್ಮೋದ್ಧತೈರಪಿ ರಜೋಭಿರಲಂಘನೀಯಾ ಧಾವಂತ್ಯಮಿ ಮೃಗಜವಾಕ್ಷಮಯೇವ ರಥ್ಯಾ. ಕಡಿವಾಣ ಸಡಿಲು ಬಿಟ್ಟ ತಕ್ಷಣ ಅವು ಬಹಳ ಚೆನ್ನಾಗಿ ನಿರಾಯತ ಪೂರ್ವಕಾಯ, ಮೈಯನ್ನು ಚಾಚಿಕೊಳ್ಳದೆ ಮೈಯನ್ನು ಕುಂಚಿಸಿಕೊಂಡು ಓಡ್ತಾ ಇವೆಯಂತೆ. ಕುದುರೆಗಳು ಓಡುವಾಗ ಆ ಸ್ಪೀಡ್ನಲ್ಲಿ ಮೈಯನ್ನು ಕುಂಚಿಸಿಕೊಂಡು ಓಡಾಡ್ತವಲ್ಲ ಹಾಗೆ. ನಿಷ್ಕಂಪ ಚಾಮರ ಶಿಖಾ, ಇನ್ನು ಅವುಗಳ ಕುದುರೆಯ ಜೂಲು ಅಲ್ಲಾಡದೇ ಇರುವಷ್ಟು ನೆಟ್ಟಿಗೆ ಬಂದುಬಿಟ್ಟಿದೆಯಂತೆ. ನಿಭೃತೋರ್ಧ್ವಕರ್ಣಾ, ಕಿವಿಗಳು ನೆಟ್ಟಿಗಾಗಿಬಿಟ್ಟಿವೆ. ಅವುಗಳ ಧೂಳಿಯನ್ನು, ಕುರಪುಟದಿಂದ ಎದ್ದ ಧೂಳಿಯನ್ನು ಅವುಗಳೇ ಅತಿಕ್ರಮಿಸೋಕ್ಕಾಗ್ತಾ ಇಲ್ಲ ಅಂತ. ಆತ್ಮೋದ್ಧತೆಯರಪಿ ರಜೋಭಿ ಅಲಂಘನೀಯ, ಅಂದರೆ ಆ ಧೂಳು ಹಿಂದೆ ಬರಬೇಕು. ಅವು ಓಡುವ ಸ್ಪೀಡ್ ಎಷ್ಟಿದೆ ಅಂತಂದರೆ ಮುಂದಿನ ಗೊರಸಿಂದಲೇ ಬರ್ತಾ ಇರ್ತಕ್ಕಂಥ ಧೂಳನ್ನು ಅವು ಮೀರೋಕ್ಕಾಗದೆ ಅದರ ಜೊತೆಗೆ ಸ್ಪರ್ಧೆ ಇದ್ದು ಓಡ್ತಾ ಇದೆಯೋ ಎಂಬಂತೆ ಇದೆ ಅಂತ. ಆ ಹೋಮರ್ನ ಇಲಿಯಡ್ನಲ್ಲಿ ಅಖಿಲೇಸ್ ಹೆಕ್ಟರ್ನ ಹಿಂದೆ ಸ್ಕಿಯನ್ ದ್ವಾರದಿಂದ ಆಚೆಗಿರತಕ್ಕಂಥ ಇಡೀ ಟ್ರಾಯ್ ಕೋಟೆಯ ಸುತ್ತಲೂ 3 ಸರ್ತಿ ಬೆಂಬತ್ತಾನೆ ಅಂತ ಬರುತ್ತೆ ವರ್ಣನೆ. ಅವನು ಓಡಿದ್ರೆ ಅವನ ಕುದುರೆಯ ಗೊರಸು, ಹೆಕ್ಟರ್ನ ಕುದುರೆಯ ಗೊರಸು ಹೆಜ್ಜೆ ಇಟ್ಟು ಮೇಲೆ ಹೋದಾಗ ಆ ಧೂಳಿ ಅಡಗೋದ್ರೊಳಗೆ ಅದೇ ಜಾಗಕ್ಕೆ ಇವನ ಕುದುರೆಯ ಗೊರಸು ಹೋಗಿ ಎಳೀತಾ ಇರುತ್ತೆ ಅಂತ ಬರುತ್ತೆ. ಮತ್ತು ಇವನ ಕುದುರೆಯ ಏದುಸಿರಿನ ಹೊಳ್ಳೆಗಳ ಗಾಳಿ
ಹೆಕ್ಟರ್ನ ಕಿವಿಗಳ ಮೇಲಿರ್ತಕ್ಕಂಥ ಕೂದಲಿಗೆ ಅನುಭವಕ್ಕೆ ಬರ್ತಾ ಇತ್ತು ಅಂತ ಬರುತ್ತೆ. ಅಷ್ಟು ಕ್ಲೋಸ್ ಚೇಸ್ ಅಂತ ಅನ್ನೋದನ್ನು ಕವಿ ಹೇಳ್ತಾನೆ. ಇಲ್ಲಿ ಹಾಗೆಯೇ ಆ ಧೂಳಿಯನ್ನು ಅವೇ ಲಂಘಿಸೋಕ್ಕಾಗ್ತಾ ಇಲ್ಲ, ಹಾಗಿದೆ ಧಾವಂತ್ಯಮಿ ಮೃಗಜವ ಅಕ್ಷಮಯೇವ ರಥ್ಯಾಹ. ಆ ಒಂದು ಜಿಂಕೆಯ ಓಟವನ್ನು ತಾಳ್ಕೊಳ್ಳೋಕ್ಕಾಗದೆ ನಾವು ಓಡಬೇಕು, ಅದಕ್ಕಿಂತ ಹೆಚ್ಚಾಗಿಂತ ರಥದ ಸಮೇತ ಕುದುರೆಗಳು ಓಡಿ ಬರ್ತಾ ಇವೆ ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ. ಇಲ್ಲಿ ನೋಡಿ, ಜಿಂಕೆ ಓಟ ರಾಜ ಹೇಳ್ದ, ಕುದುರೆ ಓಟವನ್ನು ಹೇಳ್ತಾನೆ. ಈ ಕುದುರೆ ಓಟವನ್ನು ಸೂತ ಹೇಳ್ತಾ ಇದ್ದಾನೆ. ರಾಜ ಮತ್ತೆ ರಥದ ವೇಗವನ್ನು ಹೇಳ್ತಾನೆ. ಇದೆಲ್ಲ ಹೇಗೆ ರಥದಲ್ಲಿ ಕೂತ್ಕೊಂಡು ನೋಡೋಕ್ಕೆ ಸಾಧ್ಯ? ಒಮ್ಮೆ ಕವಿಯ ರಥದಲ್ಲಿ ನಿಂತು ನೋಡ್ತಾನೆ, ಕೂತು ನೋಡ್ತಾನೆ, ಆಚೆ ಕಡೆ ಬಂದು ನೋಡ್ತಾನೆ, ಎಲ್ಲವೂ ಆಗ್ತಾನೆ. ಸಂಸ್ಕೃತ ನಾಟಕ ಅನ್ನೋದು ಸಿನಿಮಾ ಇದ್ದಂತೆ. ಒಂದು ಸರ್ತಿ ರಾಜನ ಕಡೆಯಿಂದ ಕ್ಯಾಮ್ರಾ, ಇನ್ನೊಂದು ಕಡೆ ಜಿಂಕೆ ಕಡೆಯಿಂದ ಕ್ಯಾಮ್ರಾ, ಇನ್ನೊಂದು ಕಡೆ ಹೊರಗಿಂದ ಕ್ಯಾಮ್ರಾ, ಝೂಮು, ಟಾಲಿ, ಲಾಂಗು, ಕ್ಲೋಸು ಎಲ್ಲ ಶಾಟ್ಗಳು ಬಂದುಬಿಡುತ್ತೆ. ಇವನ್ನೆಲ್ಲವನ್ನು ಪದ್ಯಗಳಿಂದಲೇ ನಿರ್ವಾಹ ಮಾಡ್ತಾರೆ. ಇವತ್ತು ನಮ್ಮ ನಾಟಕಕಾರರು ಏನೂ ವರ್ಣನೆ ಮಾಡೋದಿಲ್ಲ. ಅವಷ್ಟನ್ನು ರಂಗದಲ್ಲಿ ನಿರ್ದೇಶಕರೇ ಮಾಡಲಿ ಅಂತ. ನಿರ್ದೇಶಕರು ಏನು ಮಾಡೋದಕ್ಕೆ ಸಾಧ್ಯ? 4 ಲೈಟ್ಗಳನ್ನು ನೇತಾಡಿಸ್ಬೇಕಷ್ಟೇ. ಮಾತಿನಲ್ಲಿ ಕಾವ್ಯ ಕಟ್ಟಿಕೊಟ್ರೆ ಬೆಳಕಿನಲ್ಲಿ ಇನ್ನೇನಾದರೂ ಗೀತವನ್ನು ಕಟ್ಟೋದಕ್ಕೆ ಸಾಧ್ಯ. ಮಾತಲ್ಲಿ ಏನೂ ಇರೋದಿಲ್ಲ. ಇನ್ನು ಕಾವ್ಯ ಹೇಗೆ ನಿರ್ಮಾಣವಾಗುತ್ತೆ? ದೃಶ್ಯ ಕಾವ್ಯ. ಇವತ್ತೂ ರಂಗಕಲೆ ಮಾತಿನ ಮೇಲೆ ನಿಲ್ಲಬೇಕು. ಯಾಕೆಂದರೆ ಈಗಿನ ಪ್ರೊಸೀನಿಯಂ ಸ್ಟೇಜಲ್ಲಿ ವಿವರವಾಗಿ ಜನಗಳನ್ನು ನೋಡೋದಕ್ಕಾಗೋದಿಲ್ಲ, ಜನಗಳ ಸಾತ್ವಿಕಾಭಿನಯ ನೋಡೋಕ್ಕಾಗೋಲ್ಲ. ಇನ್ನು ನಮ್ಮ ನಟರುಗಳಿಗೆ ಆಂಗಿಕದಲ್ಲಿ ಅಂಥ ಪ್ರಬುದ್ಧತೆ ಕೌಶಲ ಬಂದೇ ಇಲ್ಲ, ಅದಕ್ಕೆ ಬೇಕಾದ ಬಾಡಿ ಅಟ್ಯೂನ್ಮೆಂಟ್ ಇಲ್ಲ. ಇನ್ನು ಆಹಾರ್ಯ ಸಿಕ್ಕಾಪಟ್ಟೆ ದುಬಾರಿ. ವೈದೇಶಿಕರ ವೆಸ್ಟರ್ನ್ ವರ್ಲ್ಡ್ನ ಆಹಾರ್ಯವನ್ನು ನೋಡಿದ್ರೆ ಅಲ್ಲಿ ಸೀನ್ಸು, ಶಾರ್ಟ್ಸು, ಸೆಟ್ಸು ಇವೆಲ್ಲ ನೋಡಿದ್ರೆ ನಮ್ಮದು ಏನೂ ಅಲ್ಲ ಅನಿಸುತ್ತೆ. ಇನ್ನು ಉಳಿಯೋದಿಲ್ಲ ವಾಚಿಕದಲ್ಲಿ. ಹಾಗಾಗಿ ತಸ್ಮಾದ್ ಯತ್ನಸ್ತು ಕರ್ತವ್ಯ ವಾಚಿ ಸರ್ವಾಂತರೇಣವ ಅಂತ ನಾಟ್ಯಶಾಸ್ತ್ರದ ಮಾತು. ವಾಚಿಕದಲ್ಲಿ ಹೆಚ್ಚಿನ ಎಂಫಸಿಸ್ ಹಾಕಬೇಕು ಅಂತ. ಇಲ್ಲಿ ನೋಡಿ, ಆ ಇಡೀ ರಥದ ಚಲನೆಯನ್ನು ಕವಿ ಕಂಡ್ರಿಸ್ತಾನೆ. ಇದು ಆ ಓಡಾಟವನ್ನು ಹೇಗೆ ಮಾಡಬೇಕು, ರಂಗ ಪರಿಕ್ರಮ ಹೇಗೆ ಮಾಡಬೇಕು ಅನ್ನೋದಕ್ಕೂ ನಿದರ್ಶನ ಆಗುತ್ತೆ. ಯದಾಲೋಕೆ ಸೂಕ್ಷ್ಮಂ, ನೋಡ್ತಾ ಇದ್ದಂಗೆ ತುಂಬ ಚಿಕ್ಕದಾಗಿರುವಂಥದ್ದು, ವ್ರಜತಿ ಸಹಸಾ ತದ್ವಿಪುಲತಾಂ, ದೊಡ್ಡದಾಗಿ ಕಾಣಿಸ್ತಾ ಇದೆ. ರಂಗಸ್ಥಳದ ಒಂದು ಆದರ್ಶೀಕೃತವಾದ ಐಡಿಯಲಿಸ್ಟಿಕ್ ಆದ ಸಾಂಕೇತಿಕವಾದ ಪ್ರಪಂಚದಲ್ಲಿ ಈ ವೇಗವನ್ನು ತೋರಿಸಬೇಕು. ಅದು ಹೇಗೆ ಇವರು ಎದುರು ಬರೋ ಥರ ಓಡೋದಕ್ಕೆ ಸಾಧ್ಯವ ಸ್ಟೇಜ್ ಮೇಲೆ? ಅಥವಾ ಗುಬ್ಬಿ ಕಂಪನಿ ಮಾಡ್ತಾ ಇದ್ದಂಗೆ ಉಚ್ಚೈಶ್ರವಸ್ಸುಗಳನ್ನು ತಂದಿಡೋದಕ್ಕೆ ಸಾಧ್ಯವ? ಆಗುವಂಥದ್ದಲ್ಲ. ಅವರು ಮಾತಿನ ಮೂಲಕ ಕಣ್ಣಿಗೆ ಕಟ್ಟಿಸಬೇಕು. ಚಿಕ್ಕದನಿಸಿದ್ದು ಇದ್ದಕ್ಕಿದ್ದಂಗೆ ದೊಡ್ಡದಾಗ್ತಾ ಇದೆ ಅಂತಂದರೆ ಆ ವೇಗ ಇದೆ. ಅಲ್ಲೊಂದು ದೂರದ ಸಣ್ಣ ಗಿಡದಂತೆ ತೋರಿದ್ದು ಹತ್ತಿರ ಬರ್ತಿದ್ದಂತೆ ಮಹಾವೃಕ್ಷವಾಗ್ತಾ ಇದೆ. ಯದರ್ಧೇ ವಿಚ್ಛಿನ್ನಂ ಭವತಿ ಕೃತಸಂಧಾನಮಿವತತ್, ತುಂಡಾದಂತೆ ತೋರುವಂಥದ್ದು ಒಟ್ಟು ಸೇರ್ತಾ ಇದೆ. ಒಂದು ದೊಡ್ಡ ಪರ್ವತ ಶ್ರೇಣಿ, ಅಲ್ಲಿ ಇಲ್ಲಿ ತುಂಡು ತುಂಡಾಗಿ ಕಂಡದ್ದು ಇದ್ದಕ್ಕಿದ್ದಂತೆ ದೊಡ್ಡ ಪರ್ವತ ಶ್ರೇಣಿ ಅಖಂಡವಾಗಿ ತೋರುವಂತೆ ಆಗುತ್ತೆ. ಅಷ್ಟು ವೇಗದಲ್ಲಿ ದಾರಿಯ ಕ್ರಮಣ ಆಗ್ತಾ ಇದೆ. ಪ್ರಕೃತ್ಯ ಯದ್ವಕ್ರಂ ತದಪಿ ಸಮರೇಖಂ, ಯಾವುದು ಅಂಕುಡೊಂಕು ಅಂತ ಅನಿಸುತ್ತೋ ಅದು ನೇರವಾಗಿದ್ದಂತೆ ತೋರುತ್ತೆ. ಹಾಗೆ ನೇರ ಅಂಕುಡೊಂಕಾಗಿಯೂ ತೋರುತ್ತೆ. ನಮೇ ದೂರೇ ಕಿಂಚಿತ್ ಕ್ಷಣಮಪಿ ನ ಪಾರ್ಶ್ವೇ ರಥಜವಾತ್, ನನಗೆ ಯಾವುದು ದೂರದಲ್ಲೂ ಇಲ್ಲ, ಯಾವುದು ಹತ್ತಿರದಲ್ಲೂ ಇಲ್ಲ, ಎಲ್ಲ ಹೋಗ್ತಾ ಇದೆ. ಇದು ದುಷ್ಯಂತನ ಅಧಿಕಾರದ ಸ್ಥಿತಿಯೂ ಆಗಿದೆ. ಅಧಿಕಾರದಲ್ಲಿರೋ ವ್ಯಕ್ತಿಗೆ ಯಾವುದು ಹತ್ತಿರವೂ ಅಲ್ಲ, ಯಾವುದು ದೂರವೂ ಅಲ್ಲ. ಯಾರಿಗೆ ಹತ್ತಿರ ಇರೋಕ್ಕೂ ಸಾಧ್ಯ ಇಲ್ಲ, ಯಾರಿಗೆ ದೂರವೂ ಇರೋಕ್ಕೆ ಸಾಧ್ಯ ಇಲ್ಲ. ರಾಜನಾದವನ ಅಧಿಕಾರದ ಬಗೆಯೇ ಹಾಗೆ ಅಲ್ವ? ಕವಿಗಾದರೂ ಅಷ್ಟೇ. ಇದು ಹತ್ತಿರ ಅಂತಲೂ ಮಾಡ್ಕೊಳ್ಳೋ ಹಾಗಿಲ್ಲ, ಇದು ದೂರ ಅಂತಲೂ ಮಾಡ್ಕೊಳ್ಳೋ ಹಾಗಿಲ್ಲ. ಎಲ್ಲವನ್ನೂ ಇದೇ ರೀತಿ ನೋಡ್ಕೊಳ್ಬೇಕು. ಇದು ಪ್ರತಿಭೆಗೂ ಒಪ್ಪ ಇಡಬಹುದು. ಕಾಳಿದಾಸನ ಪ್ರತಿಭೆಯಂತೆಯೇ ತೋರುತ್ತೆ. ನೋಡಿದಾಗ ಸಣ್ಣದು ಅನಿಸುತ್ತೆ, ಆಮೇಲೆ ನೋಡ್ತಾ ಇದ್ದಂತೆ ಎಷ್ಟು ದೊಡ್ಡದು ಪ್ರತಿಭೆ ಅಂತ ಅನಿಸುತ್ತೆ. ಇಲ್ಲಿ ಏನೋ ಬ್ರೇಕ್ ಇದೆ, ವಿಚ್ಛಿನ್ನವಾಗಿದೆ, ಹ್ಯಾಪಜಾರ್ಡ್ ಆಗಿದೆ ಅನಿಸುತ್ತೆ, ಮತ್ತು ಅಖಂಡವಾಗಿದೆ ಅಂತ ತೋರುತ್ತೆ. ಇದೇನೋ ಸರಿಯಾಗಿಲ್ಲ ಅನಿಸಿದ್ರೆ ಅದು ಸಮವಾಗಿದೆ ಅಂತ ಅನಿಸುತ್ತೆ. ಹೇಗೂ ಆಗಬಹುದು. ಇದು ರಥದ ಸಂಚಾರ. ಅಂದರೆ ರಥದಲ್ಲಿದ್ದವನಿಗೆ ಪ್ರಪಂಚ ಇದ್ದಂತೆ ಕಾಣ್ತಾ ಇಲ್ಲ. ಅವನು ಕಂಡಂತೆ ಅವನು ಹೇಳ್ತಾನೆ, ಆ ಮಟ್ಟಕ್ಕೆ ಅದು ಸತ್ಯ, ಹೊರಗೆ ಬಂದವನಿಗೆ ಈ ಮಟ್ಟಕ್ಕೆ ಇದು ಸತ್ಯ, ಎರಡೂ ಆಗುತ್ತೆ. ಇನ್ನು ನೋಡಿ, ಮುಂದೆ 7ನೇ ಅಂಕದಲ್ಲಿ ಹೀಗೇ ಬರುತ್ತೆ. ಶಾಕುಂತಲದ ಒಂದು ವಿಶೇಷ ಮಿರರ್ ಇಮೇಜಸ್. ಮೊದಲನೇ ಅಂಕದಲ್ಲಿ ಬರುವ ಅನೇಕ ವಿವರಗಳು ಅಲ್ಲಿಯೂ ಬರ್ತವೆ, ಆದರೆ ಸ್ವಲ್ಪ ಬೇರೆ. ಕನ್ನಡಿಯಲ್ಲಿ ಇನ್ವರ್ಷನ್ ಆಗುತ್ತಲ್ಲ, ಲ್ಯಾಟ್ರಲ್ ಇನ್ವರ್ಷನ್ ಅಂತೀವಲ್ಲ, ಎಡ ಬಲ ಆಗೋದು, ಬಲ ಎಡ ಆಗೋದು. ಇಲ್ಲಿ ಆರಂಭವಾಗೋದು ಜಿಂಕೆಯ ಬೆಂಬತ್ತಿದ ದುಷ್ಯಂತ ಎಕ್ಸೈಟ್ಮೆಂಟಲ್ಲಿದ್ದಾನೆ. ಅಲ್ಲಿ ಯಾವ ಎಕ್ಸೈಟ್ಮೆಂಟು ಇಲ್ಲ, ಕಂಟೆಂಟ್ಮೆಂಟಲ್ಲಿದ್ದಾನೆ. ಇಂದ್ರ ತನಗೆ ಮಾಡಿದ ಸತ್ಕಾರ ಎಂಥದ್ದು, ಎಷ್ಟು ಗೌರವ ಕೊಟ್ಟ ಅಂತ ಅದನ್ನು ನೆನೆಸ್ಕೊಳ್ತಾ ಇದ್ದಾನೆ. ಹಿ ಈಸ್ ರಿಕಲೆಕ್ಟಿಂಗ್.
ಬಟ್ ಹಿಯರ್ ಈಸ್ ಟ್ರೈಂಗ್ ಟು ಕಲೆಕ್ಟ್, ಆ ಜಿಂಕೆಯನ್ನು ಸಂಗ್ರಹ ಮಾಡಿಕೊಳ್ಬೇಕು ಅಂತಿದೆ. ಇಲ್ಲಿ ಸಂಚಯನ ಬುದ್ಧಿ, ಅಲ್ಲಿ ಚಿಂತನ ಬುದ್ಧಿಯಾಗಿದೆ. ಇಲ್ಲಿ ಅವನು ಬೆಂಬತ್ತಿ ರಥದಿಂದ ಹೋಗ್ತಾ ಇದ್ದರೆ ಅಲ್ಲಿ ಮೆಲ್ಲನೆ ಭೂಮಿ ಮೇಲೆ ಇಳ್ಕೊಂಡು ಬರ್ತಾ ಇದ್ದಾನೆ. ದೇರ್ ಈಸ್ ಲ್ಯಾಂಡಿಂಗ್, ಹಿಯರ್ ಈಸ್ ರನ್ನಿಂಗ್. ಇಲ್ಲಿರೋದು ಮರ್ತ್ಯ ಸಾರಥಿ, ಅಲ್ಲಿರೋದು ಅಮರ್ತ್ಯ ಸಾರಥಿ. ರಥ ಬೇರೆ, ದಿವ್ಯ ರಥ, ದಿವ್ಯ ಸಾರಥಿ, ದಿವ್ಯಾಶ್ವ. ಇಲ್ಲಿ ಮರ್ತ್ಯ ಸಾರಥಿ, ಮರ್ತ್ಯರಥ, ಮರ್ತ್ಯಾಶ್ವ. ಕೂತಿರೋನೊಬ್ಬನೇ ದುಷ್ಯಂತ. ಆದರೆ ಅವನಲ್ಲಿ ಬಂದಿರುವ ಅಂತರಂಗದ ಬದಲಾವಣೆ ಒಂದು ದೇವತೆಯಷ್ಟು. ಕಷ್ಟದಿಂದ, ನೋವಿನಿಂದ, ವಿರಹದಿಂದ ಪಾಕವಾಗಿದ್ದಾನೆ. ಹೀಗೆ ಅವನು ಬದಲಾದರೆ ಅವನ ಪರಿಸರವೇ ಬದಲಾಗುತ್ತೆ. ವಸ್ತುತಃ ಟ್ರಾನ್ಸ್ಫಾರ್ಮೇಷನ್ ಈಸ್ ಇನ್ ದುಷ್ಯಂತ ಆ್ಯಂಡ್ ಪೊಯೆಟ್ ಈಸ್ ಶೋಯಿಂಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ದಿ ಸರೌಂಡಿಂಗ್ಸ್. ದುಷ್ಯಂತನಲ್ಲಿ ಬಂತು ಬದಲಾವಣೆ ಅಂತ ಬಾಯ್ಬಿಟ್ಟು ಹೇಳಿದರೆ ಅದು ನಾಟಕವಾಗುತ್ತೆ, ಅದು ಬೂಟಾಟಿಕೆ ಆಗುತ್ತೆ. ಮತ್ತು ಇಲ್ಲಿ ಯಾವುದೋ ಒಂದು ಚೇಸಿಂಗ್ ಅಂದರೆ ಒಂದನ್ನು ಸಾಧಿಸಬೇಕು ಅನ್ನುವ ಹುರುಡಿದೆ, ಅಲ್ಲಿ ಯಾವುದೂ ಇಲ್ಲ. ಸಾಧಿಸೋಕ್ಕಾಗಲಿಲ್ವಲ್ಲ ಅನ್ನುವಂಥ ಒಂದು ಖೇದ ಇದೆ. ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾವು ನೋಡ್ತೀವಿ ಇಲ್ಲಿಂದ ಅಲ್ಲಿಗೆ ಹೇಗೆ ಬೆಳವಣಿಗೆ ಆಗಿದೆ ಅಂತ. ಕಿಂಗ್ ಲಿಯರ್ ಅಂತ ಒಂದು ಮಹಾನಾಟಕದಲ್ಲಿ ನಾವು ನೋಡ್ತೀವಿ. ಮೊದಲನೇ ಅಂಕದಲ್ಲಿ ನೋಡಿ, ಇಡೀ ಲಿಯರ್ನ ಸುತ್ತಲೂ ಏನು ವಂದಿ ಮಾಗಧ ಪರಿವಾರ, ಸಾರಮ್ಯ ನಗರಿ ಮಹಾನ್ಸ ನೃಪತಿ ಸಾಮಂತ ಚಕ್ರಂಚ ತತ್ ಪಾರ್ಶ್ವೇ ತಸ್ಯ ಚ ಸಾ ವಿದಗ್ಧ ಪರಿಷತ್ ತಾಶ್ಚಂದ್ರ ಬಿಂಬಾನನಾಹ ಉದ್ರತ್ತಸ್ಯ ಚ ರಾಜಪುತ್ರನಿವಹ ತೇ ಬಂದಿನ ಸ್ಥಾಕತಾಹ. ಎಲ್ಲರೂ ಸೇರಿಕೊಂಡಿದ್ದಾರೆ, ನಿನ್ನ ಸಮಾನ ಇಲ್ಲ ಅಂತ ಹೇಳ್ತಿದ್ದಾರೆ. ಅವನು ಉಬ್ಬಿಸಿ ಉಬ್ಬಿಸಿ ಕೊಬ್ಬಿಸಿದ್ದಾರೆ. ಕಡೇ ಅಂಕದಲ್ಲಿ ಯಾರೂ ಇಲ್ಲ, ಅದೇ ರಾಜ್ಯಸಭೆಯಲ್ಲಿ ಅವನೊಬ್ಬನೇ ನಿಂತಿದ್ದಾನೆ. ಅವನ ಜೀವಾತಿ ಜೀವವಾದಂಥ ಮಗಳು ಕೂಡ ಕಾರ್ಡಿಲಿಯ ಸತ್ತು ಹೋಗ್ಬಿಟ್ಟಿದ್ದಾಳೆ. ಎಂತಹ ಸಂದರ್ಭ ಅಂದರೆ, ಎಲ್ಲ ಇದ್ದು ಏನೂ ಇಲ್ಲದೆ ಅಹಂಕಾರದಲ್ಲಿದ್ದವನು ಈಗ ಅಹಂಕಾರ ಹೋಗಿದೆ, ಎಲ್ಲವೂ ಹೊರಟೋಗ್ಬಿಟ್ಟಿದೆ. ಯಾವ ರೀತಿ ವಿಧಿ ಏನೆಲ್ಲ ಮಾಡಿಬಿಡುತ್ತೆ ಅನ್ನೋದನ್ನು ಕವಿ ತೋರಿಸ್ತಾನೆ. ಅದೇ ಸೀನು, ಅದೇ ಶಾಟ್, ಆ ರೀತಿಯಾದಂಥ ಬದಲಾವಣೆ ಮಹಾಕವಿಯ ಲೇಖನಿಗೆ ಮಾತ್ರ ಇಂಥದ್ದು ಸಾಧ್ಯವಾಗುತ್ತೆ. ಆಮೇಲೆ ಅವನು ಹೇಳ್ತಾನೆ, ಈ ಜಿಂಕೆ ಬಾಣಪಾತವರ್ತಿನಃ ಕೃಷ್ಣಶಾರಸ್ಯ ಅಂತರೇ ತಪಸ್ವಿನಃ ಉಪಸ್ಥಿತ. ಅಯ್ಯೋ ಅಯ್ಯೋ, ಹೊಡೆಯೋಕ್ಕೆ ಮುಂಚೆನೇ ತಾಳಿ ತಾಳಿ ತಪಸ್ವಿಗಳು ಬಂದು ಅಡ್ಡ ನಿಂತಿದ್ದಾರೆ ಅಂತ. ಅಂದರೆ ದುಷ್ಯಂತ ತನ್ನ ಬಯಕೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಮುಂಚೆನೇ ತಪಸ್ವಿಗಳು ಅಡ್ಡ ಬಂದರು. ದುಷ್ಯಂತನ ಅರಮನೆಗೆ ಶಕುಂತಲೆ ಬರೋಕ್ಕೆ ಮುಂಚೆನೇ ತಪಸ್ವಿ ವರೇಣ್ಯ ದುರ್ವಾಸ ಬಂದುಬಿಟ್ಟ. ಇದರಿಂದ ಇವನು ಬೇಟೆ ಹೋಯಿತು, ಅಲ್ಲಿಂದ ಅವನ ಬೇಟ ಹೋಯಿತು. ಆದರೆ ಅವನಿಗೆ ಬೇಟ ಮಗ ಸಿಕ್ಕದ. ಅಂದರೆ ನಾವು ಯಾವುದೋ ಒಂದು ಪ್ರಲೋಭನೆಗೆ ಈಡಾಗಿ ಬೆಂಬತ್ತಿದರೆ ಫಲ ಸಿಗದೇ ಇರಬಹುದು, ಆದರೆ ದೊಡ್ಡವರ ಅನುಗ್ರಹ ಮತ್ತೊಂದು ಫಲವನ್ನೇ ಕೊಡಬಹುದು. ಇವನು ಜಿಂಕೆಯನ್ನು ಕೊಲ್ಲೋದನ್ನು ನಿಲ್ಲಿಸಿ ಆಶ್ರಮಕ್ಕೆ ಹೋದ್ದರಿಂದ ಹರಿಣವನ್ನು ಕೊಲ್ಲದೆ ಆಶ್ರಮಕ್ಕೆ ಹೋದ ಹರಿಣಾಕ್ಷಿಯೇ ಸಿಕ್ಕಿದಳು. ಮುಂದೆ ವಂಶ ಪ್ರವರ್ತಕನಾಗುವಂಥ ಮಗ ಹುಟ್ಟಿದ. ಹೀಗೆ ದೊಡ್ಡವರು ಮಾಡುವ ತಡೆಯೂ ಕೂಡ ಅಭ್ಯುದಯವನ್ನೇ ಉಂಟು ಮಾಡುತ್ತೆ ಅಂತ ಹೇಳ್ತಾ ಹೋದರೆ ಈ ನಾಟಕದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ನಾಳೆ ನೋಡೋಣ. ನಮಸ್ಕಾರ.